ಕೃಪಾಪಾತ್ರಂ ಲಕ್ಷ್ಮೀಲಲಿತವಿಗ್ರಹಂ ಕೃತಕೃತ್ಯಂ ದಯಾಪೂರ್ಣಂ ಪಾರ್ಥಸಾರಥಿಮಾಶ್ರಯೇ ಪಿತಾಮಹಸ್ಯಾಪಿ ಪಿತಾಮಹಾಯ ಪ್ರಾಚೇತಸಾ ದೇಶಫಲಪ್ರದಾಯ ಶ್ರೀಭಾಷ್ಯಕಾರೋತ್ತಮದೇಶಿಕಾಯ ಶ್ರೀಶೈಲಪೂರ್ಣಾಯ ನಮೋ ನಮಸ್ತಾತ್ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾಥಂ ಕೋ ನ ಯಾತಿ ಪರಾಂ ಗತಿಂ ಯಃ ಪಿಬನ್ ಸತತಂ ರಾಮಚರಿತ ಅಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ ಗೋಷ್ಪದೀಕೃತವರಾಶಿಂ ಮಶಕೀಕೃತರಾಕ್ಷಸಾಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ಅನಿಲಾತ್ಮಜಂ ಮಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ವೈದೇಹೀ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಶ್ರೀಪತಿಯಾದ ಪರಮಾತ್ಮ ಸರ್ವೇಶ್ವರ ಪತಿತ ಪಾವನ ಮೂರ್ತಿಯಾಗಿ ರಾಮನಾಗಿ ಅವತಾರ ಮಾಡುತ್ತಾನೆ. ಭಗವಂತ ಒಬ್ಬ ಮನುಷ್ಯನ ಧ್ಯೇಯ ಏನಾಗಿರಬೇಕು ಅಂತ ತೋರಿಸ್ಕೊಡೋಕ್ಕೋಸ್ಕರ ಪರಮಾತ್ಮ ಒಬ್ಬ ಮನುಷ್ಯನಾಗಿ ಅವತಾರ ಮಾಡ್ದ ಅಂತ ಹೇಳ್ತಾರೆ. ಅವತಾರ ಘಟ್ಟದಲ್ಲಿ ವಾಲ್ಮೀಕಿಗಳು ತಿಳಿಸುವಾಗ ವಿಷ್ಣೋರ್ ಅರ್ಧಂ ಮಹಾಭಾಗಂ ಪುತ್ರಂ ಇಕ್ಷ್ವಾಕುವರ್ಧನಂ ಅಂತ ಭಗವಂತನೇ 4 ರೂಪಗಳನ್ನ ಧರಿಸ್ಕೊಂಡು ಪರಮಾತ್ಮ ಕೆಳಗಡೆ ಬಂದ ಅಂತ ಹೇಳಿ, ಅಂತಹ ಪರಮಾತ್ಮ ದಂಡಕಾರಣ್ಯ ಪ್ರವೇಶ ಮಾಡಿದ್ದನ್ನ ಪೂರ್ವಚರಿತ್ರೆಯಲ್ಲಿ ನಿನ್ನೆ ನಾವು ಅನುಸಂಧಾನ ಮಾಡಿದ್ವಿ. ಅಲ್ಲಿ ಪಂಚವಟಿಯಲ್ಲಿ ಇರೋವಾಗ ಲಕ್ಷ್ಮಣ ಭರತನನ್ನ ಕೊಂಡಾಡ್ತಾನೆ. ಆಮೇಲೆ ಪಂಚವಟಿಯಲ್ಲಿ ಶೂರ್ಪಣಖ ಆಗಮನವಾಗತ್ತೆ. ಶೂರ್ಪಣಖ ಅಂಗವೈರೂಪ್ಯಕ್ಕೆ ಕಾರಣವಾಗ್ತಾನೆ ಪರಮಾತ್ಮ. ಖರನತ್ರ ಹೋಗಿ ಶೂರ್ಪಣಕ್ಕೆ ರಾಮನನ್ನ ಲಕ್ಷ್ಮಣನನ್ನ ಕೊಂಡಾಡ್ತಾಳೆ. ತರುಣವು ರೂಪಸಂಪನ್ನವು ಸುಕುಮಾರವು ಮಹಾಬಲವು ಪುಂಡರೀಕ ವಿಶಾಲಾಕ್ಷವು ಕ್ಷೀರಕೃಷ್ಣಾಜಿನಾಂಬರವು ಅಂತ ಹೇಳಿ ಖರ 14,000 ರಾಕ್ಷಸರ ಜೊತೆಯಲ್ಲಿ ಬಂದಾಗ 13,998 ಜನರನ್ನ ಮೊದಲು ಸಂಹಾರ ಮಾಡಿ ಪರಮಾತ್ಮ ಖರವದೆಯನ್ನು ಏರ್ಪಡಿಸ್ತಾನೆ. ಖರವದೆಯನ್ನು ಏರ್ಪಡಿಸಿದ ತಕ್ಷಣ ಭರ್ತಾರಂ ಪರಿಷಸ್ವಜೆ ಅಂತ ಹೇಳಿ ಸೀತೆ ಬಂದು ಆಲಿಂಗನ ಮಾಡ್ಕೊಳ್ತಾಳೆ. ತಂ ದೃಷ್ಟ್ವಾ ಶತ್ರುಹಂತರಂ ಮಹರ್ಷೀಣಾಂ ಸುಖಾವಹಂ ಬಭೂವರುಷ್ಟ್ವಾ ವೈದೇಹಿ ಭರ್ತಾರಂ ಪರಿಷಸ್ವಜೆ ಆಲಿಂಗನ ಮಾಡ್ಕೊಳ್ತಾಳಂತೆ. ಈ ಥರ ಸೀತೆ ಆಲಿಂಗನ ಮಾಡಿಕೊಂಡು ಆ ಪರಮಾತ್ಮ ಸೀತೆ ಜೊತೆಯಲ್ಲಿ ಸಂತೋಷವಾಗಿರೋವಾಗ ರಾವಣ ಮಾರೀಚನ ಹತ್ರ ಹೋಗ್ತಾನೆ. ಹೇ ಮಾರೀಚ, ಶೂರ್ಪಣಕ್ಕೆ ಬಂದು ರಾವಣನ ಹತ್ರ ಹೇಳ್ತಾಳೆ, ಸೀತೆಯನ್ನ ನೀನು ವಿವಾಹವಾದರೆ ಅದು ನಿನಗೆ ಶ್ರೇಯಸ್ಸು ಅಂತ ಹೇಳಿಬಿಟ್ಟು. ಆವಾಗ ಮಾರೀಚನ ಹತ್ರ ಹೋಗಿ ಹೇಳಿದಾಗ ಮಾರೀಚ ಹೇಳ್ತಾನೆ, ಯಾರು ನಿನಗೆ ಇಂತಹ ಒಂದು ಸಲಹೆ ಕೊಟ್ಟಿದ್ದು ಅಂತ ಹೇಳಿ. ಮೊದಲನೇ ಸತಿ ಮಾರೀಚ ಒಪ್ಪೋದಿಲ್ಲ. 2ನೇ ಸತಿ ಬಲಾತ್ಕಾರದಿಂದ ರಾವಣ ಹೇಳಿದ ಮೇಲೆ ಮಾರೀಚ ಮಾಯಾಜಿಂಕೆ ರೂಪದಲ್ಲಿ ಒಂದು ಹಿರಣ್ಯ ಜಿಂಕೆಯ ರೂಪದಲ್ಲಿ ಬರ್ತಾನೆ. ಬಂದಾಗ ಸೀತೆ ಆ ಜಿಂಕೆ ನನಗೆ ಬೇಕು ಅಂತ ಕೇಳ್ತಾಳೆ. ಭಗವದ್ ಬಂಧುವರೇ, ಶಬ್ದಾದಿ ವಿಷಯಗಳು ಯಾವಾಗಲೂ ಸ್ವರ್ಣಮಯವಾಗಿರುತ್ತೆ, ಆಕರ್ಷಕವಾಗಿ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಭಗವಂತ ನಮ್ಮ ಜೊತೆಯಲ್ಲಿದ್ದರೆ ಭಾಗವತರು ನಮ್ಮ ಬಳಿ ಬರ್ತಾರೆ.
ಲಕ್ಷ್ಮಣ ಭಾಗವತರ ಪ್ರತೀಕ, ರಾಮ ಸಾಕ್ಷಾತ್ ಶ್ರೀಮನ್ನಾರಾಯಣ. ಇವರಿಬ್ಬರು ಜೊತೆಯಲ್ಲಿರುವಾಗ ನಾವು ಶಬ್ದಾದಿ ವಿಷಯಗಳಿಗೆ ಆಸೆ ಪಟ್ಟರೆ ಆವಾಗ ಭಗವಂತ ದೂರ ಹೋಗ್ತಾನೆ ಅನ್ನುವಂತಹ ತಾತ್ಪರ್ಯ. ಶಬ್ದಾದಿ ವಿಷಯಗಳಾಗಿರುವಂತಹ ಜಿಂಕೆಯನ್ನು ಆಸೆ ಪಡ್ತಾಳೆ ಇವಳು, ನನಗೆ ಆ ಜಿಂಕೆ ಬೇಕು ಅಂತ ಹೇಳಿ. ರಾಮ ಸಾಂತ್ವನೆಯನ್ನು ಕೊಡ್ತಾನೆ, ಅದು ಜಿಂಕೆ ಅಲ್ಲ ಕಣೆ, ಅದು ಮಾನ್ ಅಲ್ಲಡಿ ಜನಕನಂದಿನಿ ರಾಕ್ಷಸೋಯಂ ಅಂತ ಹೇಳ್ತಾರೆ. ಅದು ಜಿಂಕೆ ಅಲ್ಲ, ಅದು ರಾಕ್ಷಸ ಅದು ಅಂತ ಹೇಳಿ. ಆದರೂ ಅದೇ ಬೇಕು ಅಂತ ಹೇಳಿದ್ದಕ್ಕೆ ರಾಮ ಬೆನ್ನಟ್ಟಿ ಹೋಗ್ತಾನೆ ಜಿಂಕೆ ಹಿಂದೆ. ಆಮೇಲೆ ಆ ಮಾರೀಚ ರಾಮನ ಧ್ವನಿಯಲ್ಲಿ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕರೆದಾಗ ಇಲ್ಲಿ ಮನಸ್ಸು ಕಲುಷಿತವಾಗಿ ಲಕ್ಷ್ಮಣ ಹೇಳ್ತಾರಂತೆ, ನನ್ನ ಅಣ್ಣನನ್ನು ಯಾರೂ ಭೇದಿಸೋಕ್ಕಾಗಲ್ಲ ಅಂತ ಹೇಳಿ. ದೇವತೆಗಳಾಗಲಿ, ಕಿನ್ನರರಾಗಲಿ, ಗಂಧರ್ವರಾಗಲಿ ರಾಮನಿಗೆ ಏನೂ ಮಾಡೋಕ್ಕಾಗಲ್ಲ. ಆವಾಗಲೂ ಸೀತೆ ಹೇಳ್ತಾಳೆ, ನೀನು ಭರತ ಸೇರಿಕೊಂಡು ಏನಾದರೂ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ. ಅದನ್ನು ತಡೆಯಲಾಗದೆ, ಕೇಳಲಾಗದೆ ಲಕ್ಷ್ಮಣ ರಾಮನನ್ನು ಹುಡುಕೊಂಡು ಹೋಗ್ತಾನಂತೆ. ಯಾವಾಗ ಭಗವಂತ ದೂರ ಹೋಗ್ತಾನೋ ಭಾಗವತರು ದೂರ ಹೋಗ್ತಾರೆ ಅನ್ನುವಂತಹ ತಾತ್ಪರ್ಯವನ್ನು. ಸತ್ಸಂಗದಲ್ಲಿ ಭಗವಂತ ನಮ್ಮ ಚಿತ್ತದಲ್ಲಿದ್ದರೆ ಭಾಗವತರು ಇರ್ತಾರೆ. ಭಗವಂತ ನಮ್ಮ ಚಿತ್ತದಲ್ಲಿದ್ದಾನೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ, ನಮ್ಮ ವ್ಯಕ್ತಿತ್ವದಲ್ಲಿರುವಂತಹ ಒಳ್ಳೆ ಗುಣಗಳೆಲ್ಲ ಹೊರಗಡೆ ತೋರಿಸಿದ್ರೆ ಆವಾಗ ಸಜ್ಜನರು ನಮ್ಮ ಬಳಿ ಬಂದು ಕೇಂದ್ರೀಕೃತವಾಗ್ತಾರೆ. ಆದರೆ ಆ ಗುಣಗಳು ಪ್ರಕಟವಾಗದೆ ಹೋದರೆ ಭಾಗವತರು ನಮ್ಮಿಂದ ದೂರ ಹೋಗ್ತಾರೆ. ಭಗವದ್ ಬಂಧುವರೇ, ಇದು ತುಂಬ ಮುಖ್ಯವಾಗಿರುವಂತಹ ತಾತ್ಪರ್ಯ. ಯಾವಾಗ ಭಾಗವತರು ದೂರ ಹೋಗ್ತಾರೋ ಆವಾಗ ರಾವಣ ಅನ್ನುವಂತಹ ರಾಕ್ಷಸ, ರಾವಣ ಅನ್ನುವಂತಹ ಒಂದು ಮನಸ್ಸು ಕಲುಷಿತವಾಗತ್ತೆ. ಈ ಶರೀರ ಲಂಕಾನಗರಿ, ಒಳಗಡೆ ಆತ್ಮದ ಕಡೆಗೆ ಕೇಂದ್ರೀಕೃತ ಮಾಡದೇ ಇರುವಂತಹ ಮನಸ್ಸೇ ರಾವಣ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. ಸಂಕಲ್ಪ ಸೂರ್ಯೋದಯದಲ್ಲಿ ಸ್ವಾಮಿ ವೇದಾಂತ ದೇಶಕರು ಒಂದೇ ಒಂದು ಶ್ಲೋಕದಲ್ಲಿ ರಾಮಾಯಣವನ್ನು ಅವರು ಪರಿಪೂರ್ಣವಾಗಿ ಅವರು ಹೇಳ್ತಾರೆ. ದರ್ಪೋದಗ್ರದಶೇಂದ್ರಿಯನ ಮನೋ ನಕ್ತಂ ಚರ ದೃಶ್ಯತೆ ದೇಹೇಸ್ಮಿನ್ ಭವ ಸಿಂಧು ನ ಪರಿಗತೆ ದೀನಾಂ ದಶಾಮಶ್ಚಿತಃ ಅದ್ಯತ್ವೇ ಹನುಮತ್ಸಮೇನ ಗುರುಣ ಪ್ರಖ್ಯಾಪಿತ ಅರ್ಥ ಪುಮಾನ್ ಲಂಕಾರುದ್ಧ ವಿದೇಹ ರಾಜತನಯಾನ್ ನ್ಯಾಯೇನ ಲಾಲಪ್ಯತೆ. ಒಂದು ಶ್ಲೋಕದಲ್ಲಿ ಪೂರ್ತಿ ರಾಮಾಯಣವನ್ನು ಹೇಳಿದ್ದಾರೆ. ದರ್ಪೋದಗ್ರ ದಶೇಂದ್ರಿಯಾನನ ಮನಃ ಅಂತ ಹೇಳ್ತಾರೆ. ಆತ್ಮದ ಕಡೆಗೆ ಕೇಂದ್ರೀಕೃತವಾಗದೇ ಇರುವಂತಹ ಮನಸ್ಸಿದೆಯಲ್ಲ, ಅದೇ ರಾವಣನ ಪ್ರತೀಕ. ಆತ್ಮದ ಕಡೆಗೆ ಕೇಂದ್ರೀಕೃತವಾಗುವಂತಹ ಮನಸ್ಸು ಅದು ವಿಭೀಷಣನ ಪ್ರತೀಕ ಅಂತ ಹೇಳ್ತಾರೆ. ಶರೀರವೇ ಲಂಕಾನಗರಿ, ಶರೀರದ ಒಳಗಡೆ ಇರುವಂತಹ ಜೀವಾತ್ಮವೇ. ಅವರು ದಿವ್ಯ ದಂಪತಿಗಳಾಗಿದ್ದರೂ ಭೂಮಂಡಲದಲ್ಲಿ ಮನುಷ್ಯನಾಗಿ ಅವತಾರ ಮಾಡಿಕೊಂಡು ಬಂದಾಗ ಸೀತೆ ಜೀವಾತ್ಮವನ್ನು ರೆಪ್ರೆಸೆಂಟ್ ಮಾಡ್ತಾಳೆ ಲೀಲೆಯಲ್ಲಿ. ಭಗವಂತ ಪರಮಾತ್ಮನನ್ನು, ರಾಮ ಪರಮಾತ್ಮನನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಒಳಗಡೆ ಇರುವಂತಹ ಸೀತೆ ಅಶೋಕವನದಲ್ಲಿರುವಾಗ ನೈಮಾ ಪುಷ್ಪಫಲದ್ರುಮ ನೈಷಾಪಕ್ಷತಿ ರಾಕ್ಷಸ್ಯ ನೈಮಾಂ ಪುಷ್ಪಫಲದ್ರುಮಾನ್ ಏಕಸ್ಥ ಹೃದಯಾನೂನಂ ರಾಮಮೇವ ಅನುಪಶ್ಯತಿ ಅಂತ ಹೇಳಿ. ಅಲ್ಲಿರುವಂತಹ ಸೌಂದರ್ಯ, ರಾವಣ ಹಾಕಿರುವಂತಹ ಐಶ್ವರ್ಯ, ಇದನ್ನೆಲ್ಲ ಅವಳು ನೋಡದೆ ಏಕಸ್ಥ ಹೃದಯಾನೂನಂ, ಹೃದಯದಲ್ಲಿ ರಾಮನನ್ನೇ ತುಂಬಿಸ್ಕೊಂಡು ರಾಮನಾಮ ಜಪವನ್ನು ಮಾಡುತ್ತಾ ಇರುವಂತಹ ಪ್ರಸಂಗದಲ್ಲಿ ಭಗವಂತ ಒಳಗಡೆ ಇರುವಂತಹ ಜೀವಾತ್ಮ ಸೀತೆಯ ಪ್ರತೀಕ. ಕಷ್ಟಗಳು ಎಷ್ಟೋ ಬರುತ್ತೆ ಭಗವದ್ ಬಂಧುವರೇ, ಬಾಹ್ಯ ಆಕರ್ಷಣೆಗಳು ಎಷ್ಟೋ ಇರುತ್ತೆ ಭಗವದ್ ಬಂಧುವರೇ, ಆದರೆ ಆಂತರಿಕದಲ್ಲಿ ಭಗವಂತ ನನ್ನನ್ನು ಬಂದು ಕಾಯಬೇಕು, ಭಗವಂತ ಸದಾ ನನ್ನ ಜೊತೆಯಲ್ಲಿರಬೇಕು ಅನ್ನುವಂತಹ ತಾತ್ಪರ್ಯ ನಮ್ಮ ಮನಸ್ಸಲ್ಲಿ ಧರಿಸಿಕೊಂಡು ನಾವು ಭಗವಂತನನ್ನು ಚಿಂತನೆ ಮಾಡ್ತಾ 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 ಏನಾಗತ್ತೆ, ಭಗವಂತ ಅವನನ್ನು ಬಂದು ಸೇರ್ಕೊಳ್ಳೋಕ್ಕೆ ಒಬ್ಬರು ಆಚಾರ್ಯರನ್ನು ಕಳಿಸ್ತಾರೆ. ಆ ಆಚಾರ್ಯರೇ ಆಂಜನೇಯರು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದ್ಯತ್ವೇ ಹನುಮತ್ಸಮೇನ ಗುರುಣ, ಆಂಜನೇಯರಿಗೆ ಗುರುಸ್ಥಾನವನ್ನು ಕೊಟ್ಟಿದೆ ಸಂಪ್ರದಾಯ.
ಮಾರೀಚ ಬಂದಿದ್ದ ತಕ್ಷಣ ಈ ಕಡೆ ರಾಮ ಹೋಗ್ತಾನೆ, ಆ ಕಡೆ ಲಕ್ಷ್ಮಣ ಹೋಗ್ತಾನೆ. ರಾವಣ ಬರ್ತಾನೆ. ರಾವಣ ಬಂದು ಕಾಮುಕನಾಗಿ ಮಾತಾಡ್ತಾನೆ. ಒಬ್ಬ ಸನ್ಯಾಸಿ ವೇಷ ಧರಿಸ್ಕೊಂಬಂದ್ರೆ ಒಂದು ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೊಂಡಿರಬೇಕು, ಬಹಿರ್ವೇಷವನ್ನು ನಾವು ನೋಡಿ ನಮ್ಮ ಮನಸ್ಸನ್ನು ಯಾರಿಗೂ ಕೊಡಬಾರ್ದು. ಆಂತರಿಕವಾಗಿ ಡಿಫ್ರೆಂಟ್ ಲೆವೆಲ್ಸ್ ಇದೆ. ನಮ್ಮ ಸಂಪ್ರದಾಯದಲ್ಲಿ ಹೇಳುವಾಗ ಒಬ್ಬರನ್ನ ಹೋಗಿ ಆಶ್ರಯಿಸಬೇಕು ಅಂತ ಹೇಳಿದ್ರೆ ಸಮಾಶ್ರಯಣವನ್ನು ಏರ್ಪಡಿಸ್ಕೋಬೇಕು. ಸಮ ಆಶ್ರಯಣ ಅಂತ ಹೇಳಿದ್ರೆ ಒಬ್ಬರು ಆಚಾರ್ಯರನ್ನು ಹೋಗಿ ಆಶ್ರಯಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಅವರನ್ನು ಪರಿಪೂರ್ಣವಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ಅನುಷ್ಠಾನಗಳನ್ನ ನಾವು ನೋಡಿ ಆಮೇಲೆ ಹೋಗಿ ಆಶ್ರಯಿಸಬೇಕು. ನೇರವಾಗಿ ಅವರ ವೇಷವನ್ನು ನೋಡಿ, ಯಾಕಂದರೆ ಬಹಿರ್ವೇಷ ಇದೆಯಲ್ಲ ಅದು ನಮ್ಮ ಶರೀರದ ಥರ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಪರಮಾತ್ಮ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಬಹಿರ್ವೇಷವನ್ನು ನೋಡ್ತಾ ನಾವು ಹೋದರೆ ತಿರುಗಾ ಈ ಬಂಧನದಲ್ಲೇ ನಾವು ಬೀಳ್ತೀವಿ ಅಂತ ಹೇಳಿ ಆಚಾರ್ಯನನ್ನು ಆಶ್ರಯಿಸಬೇಕು ಅಂತ ಹೇಳಿದ್ರೆ ಅನುಷ್ಠಾನ ತುಂಬ ಮುಖ್ಯ. ಆಚಾರ್ಯರಿಗೆ ಮುಖ್ಯ ಎರಡು ಬೇಕು, ಒಂದು ಜ್ಞಾನ, ಒಂದು ಅನುಷ್ಠಾನ. ಎರಡು ರೆಕ್ಕೆಗಳ ಥರ. ಜ್ಞಾನ ಅನುಷ್ಠಾನ ಎರಡು. ಪಕ್ಷಿಗಳಿಗೆ ಹೆಂಗೆ ರೆಕ್ಕೆ ಇರುತ್ತೋ ಆ ಥರ ರೆಕ್ಕೆಗಳಿದ್ರೇನೆ ನಾವು ಮೇಲೆ ಹಾರ್ತೀವಿ. ಇಲ್ಲಿ ಸನ್ಯಾಸಿ ವೇಷವನ್ನು ಧರಿಸ್ಕೊಂಡಿರುವಂತಹ ರಾವಣ ಬಂದು ಕಾಮುಕನಾಗಿ ಮಾತಾಡ್ತಾನೆ. ಕಾಮುಕನಾಗಿ ಮಾತಾಡಿದ ತಕ್ಷಣ ಸೀತೆ ರಾವಣನ ಜೊತೆಯಲ್ಲಿ ಲಂಕೆಗೆ ಹೋದ್ಲು ಅನ್ನುವಂತಹ ಒಂದು ನಿರ್ವಾಹ. ವ್ಯಾಖ್ಯಾನಕಾರರ ವ್ಯಾಖ್ಯಾನ ಮಾಡ್ತಾರೆ, ಜೀವಾತ್ಮನಾಗಿರುವಂತಹ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗೋಕ್ಕೆ ನಿಶಕ್ತ ಅಂತ ಹೇಳ್ತಾರೆ. ಸೀತೆ ರಾವಣನ ಜೊತೆಯಲ್ಲಿ ಹೋಗ್ತಾಳೆ. ಅಲ್ಲಿ ಹೋಗೋವಾಗ ಜಟಾಯು ತಡಿತಾನೆ. ಜಟಾಯು ತಡೆದಿದ ತಕ್ಷಣ ಆ ಯುದ್ಧ ಮಾಡುವಾಗ ಈ ರಾವಣ ಜಟಾಯುಗೆ ಆ ರೆಕ್ಕೆಗಳನ್ನ ಕತ್ತರಿಸ್ತಾನೆ. ಕತ್ತರಿಸಿದ ತಕ್ಷಣ ಪ್ರಾಣ ಹೋಗ್ತಾ ಇರತ್ತೆ. ಸೀತೆ ಆಲಿಂಗನ ಮಾಡ್ಕೊಳ್ತಾಳೆ. ರಾಮ ಬರೋ ತನಕ ನೀನು ಪ್ರಾಣವನ್ನು ತಡ್ಕೋ ಅಂತ ಹೇಳಿ. ಆವಾಗ ಕೆಳಗಡೆ ಜಟಾಯು ಬೀಳತ್ತೆ. ಸೀತಾನ್ವೇಷಣಕ್ಕೆ ರಾಮ ಲಕ್ಷ್ಮಣರು ಬರ್ತಾರೆ. ಬಂದಿದ ತಕ್ಷಣ ಅಲ್ಲಿ ಪಂಚವಟಿಯಲ್ಲಿ ಸೀತೆ ಸಿಗೋದಿಲ್ಲ. ಸೀತಾನ್ವೇಷಣಕ್ಕೆ ಹೋಗುವಾಗ ಮೊದಲು ಇವರಿಗೆ ಕಣ್ಣಿಗೆ ಬೀಳೋದೇ ಜಟಾಯು. ಜಟಾಯು ಕಣ್ಣಿಗೆ ಬಿದ್ದಿದ ತಕ್ಷಣ ರಾಮ ಲಕ್ಷ್ಮಣನ್ಗೆ ಹೇಳ್ತಾನಂತೆ, ಈ ಪಕ್ಷಿನೇ ನುಂಗು ಬಿಟ್ಟಿರಬೇಕು ಸೀತೆಯನ್ನ ಅಂತ ಹೇಳಿ. ಆವಾಗ ಜಟಾಯು ಹೇಳ್ತಾನಂತೆ, ರಾವಣ ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋದ ಸೀತೆಯನ್ನ ಅಂತ ಹೇಳಿ ಆಶೀರ್ವಾದ ಮಾಡ್ತಾನಂತೆ ಜಟಾಯು. ಆವಾಗ ಅಹಿತಾಗ್ನಿ ಸಂಸ್ಕಾರವನ್ನು ಮಾಡಿ ರಾಮಚಂದ್ರ ವೈಕುಂಠಕ್ಕೆ ದಾರಿಯನ್ನು ತೋರಿಸ್ತಾನೆ ಆ ಜಟಾಯುಗೆ. ಮಯಾ ತ್ವಂ ಸಮನುಜ್ಞಾತಃ ಗಚ್ಚ ಲೋಕಾನ್ ಯನುತ್ತಮಾನ್ ಗೃಧ್ರರಾಜ ಮಹಾಸತ್ವ ಸಂಸ್ಕರಿಷ್ಯೇಖ್ಯನುಬ್ರಜ. ಗೃಧ್ರರಾಜ ಮಹಾಸತ್ವ ಅಂತ ಹೇಳಿ ತ್ರಿಸತ್ಯನಾಗಿರುವಂತಹ ರಾಮಚಂದ್ರ ಜಟಾಯುಗೆ ಮಹಾಸತ್ವ ಅನ್ನುವಂತಹ ಒಂದು ಬಿರುದನ್ನು ಕೊಡ್ತಾನೆ. ಈ ಜಟಾಯು ಮೋಕ್ಷ ಶ್ಲೋಕ ಕೊನೆಯ ಕಾಲದಲ್ಲಿ, ಆ ಪೂರ್ತಿ ಅಧ್ಯಾಯವೇ ಹೌದು, ಕೊನೆಯ ಕಾಲದಲ್ಲಿ ಉತ್ಕ್ರಾಂತಿ ದಶೆಯಲ್ಲಿ ಯಾರಾದರೂ ರಾಮಾಯಣದ ಪುಸ್ತಕ ಇದ್ದರೆ ಜಟಾಯು ಮೋಕ್ಷದ ಅಧ್ಯಾಯವನ್ನು ನಾವು ಪಠನ ಮಾಡಿದ್ರೆ ಆ ಚೇತನಕ್ಕೆ ಮೋಕ್ಷ ಸಿಗತ್ತೆ ಅಂತ ಸಂಪ್ರದಾಯದಲ್ಲಿ ಹೇಳ್ತಾರೆ. ಪುಸ್ತಕ ಇಲ್ಲದೆ ಹೋದರೆ ಈ ಶ್ಲೋಕವನ್ನಾದರೂ ನಾವು ಪಠಿಸಬೇಕು. ಮಯಾತ್ವಂ ಸಮನುಜ್ಞಾತ ಗಚ್ಚಲೋಕಾನ್ ಹ್ಯನುತ್ತಮಾನ್ ಗೃಧ್ರರಾಜ ಮಹಾಸತ್ವ ಸಂಸ್ಕರಿಷ್ಯೇಖ್ಯನುವ್ರಜ ಅಂತ ಹೇಳಿ ರಾಮ ಜಟಾಯುಗೆ ಅಹಿತಾಗ್ನಿ ಸಂಸ್ಕಾರವನ್ನು ಮಾಡಿ ವೈಕುಂಠಕ್ಕೆ ದಾರಿಯನ್ನು ತೋರಿಸಿ ಪರಮಾತ್ಮ ಮುಂದಕ್ಕೆ ಬರುವಂತಹ ಪ್ರಸಂಗದಲ್ಲಿ ಶಬರಿ ಮೋಕ್ಷಕ್ಕೆ ಸಾಕ್ಷ್ಯಭೂತನಾಗ್ತಾನೆ ಪರಮಾತ್ಮ. ಶಬರಿ ಯಾವ ಥರ ಭಗವಂತನಿಗೆ ಅವಳು ಫಲಗಳನ್ನ ಅರ್ಪಿಸಿದ್ಲೋ ಅದೇ ಥರ ನಾವು ನಮ್ಮನ್ನು ಅರ್ಪಿಸ್ಕೋಬೇಕು ಭಗವಂತನಿಗೆ ಅಂತ ಹೇಳ್ತಾರೆ. ನಮ್ಮ ಆತ್ಮ ಇದೆಯಲ್ಲ ಭಗವದ್ ಬಂಧುವರೇ, ಅದನ್ನು ಪಕ್ವಪಡಿಸ್ಕೊಂಡು ಭಗವಂತನಿಗೆ ನಾವು ಅರ್ಪಿಸಬೇಕು. ನಮ್ಮ ಆತ್ಮ ಅನ್ನುವಂತಹ ತಾವರೆ 8 ದಳಗಳು ಇರುವಂತಹ ತಾವರೆ,
ಅಪಹತ ಪಾಪ್ಮ ವಿಜರಃ ವಿಮೃತ್ಯು ವಿಶೋಕಃ ವಿಚಿಕಿತ್ಸಾ ಸತ್ಯಕಾಮ ಸತ್ಯಸಂಕಲ್ಪ ಅಪಿಪಾಸಃ ಅಂತೂ 8 ದಳಗಳಿರುತ್ತೆ ಒಳಗಡೆ ಆತ್ಮತಾವರೆಯಲ್ಲಿ. ಒಂದೊಂದು ಅರಳಿಸ್ತಾ ಇರಬೇಕು. ಜೀವನದ ಪಯಣದಲ್ಲಿ ಎಷ್ಟು ದಳಗಳ ಅರಳಿದೆ ಅನ್ನುವಂತಹ ತಾತ್ಪರ್ಯವನ್ನು ನಾವು ಮನಸ್ಸಲ್ಲಿ ಧರಿಸ್ಕೋಬೇಕು. ಆ ದಳಗಳನ್ನ ಅರಳಿಸ್ಬಿಟ್ಟು ಭಗವಂತನಿಗೆ ನಾವು ಆ ಆತ್ಮತಾವರೆಯನ್ನು ನಾವು ಸಮರ್ಪಿಸಬೇಕು. ಅದು ಜೀವನದ ಪಕ್ವತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಶಬರಿ ಆ ಥರ ಸಮರ್ಪಿಸ್ತಾಳೆ. ಸಮರ್ಪಿಸ್ ತಕ್ಷಣ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ವಿದ್ಯುತ್ ಸೌಧಾಮಿನೀಯಥ ಅಂತ ಹೇಳಿ ಯೋಗಾಗ್ನಿಯನ್ನು ತಯಾರು ಮಾಡಿಕೊಂಡು ಅವಳು ಹೋಗಿ ಶಬರಿ ಉತ್ತಮ ಲೋಕಕ್ಕೆ ಹೋಗಿ ಸೇರಿದ್ಲು ಅಂತ ಹೇಳಿಬಿಟ್ಟು ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಶಬರಿ ಮೋಕ್ಷ ಸಾಕ್ಷ್ಯಭೂತನಾಗಿರ್ತಾನೆ ಪರಮಾತ್ಮ. ಆಮೇಲೆ ಪಂಪಾತೀರದಲ್ಲಿ ಬಂದು ಆಂಜನೇಯರಿಗೆ ಅನುಗ್ರಹ ಮಾಡುತ್ತಾನಂತೆ ಪರಮಾತ್ಮ. ಆಂಜನೇಯರು ಬ್ರಹ್ಮಚಾರಿ ರೂಪವನ್ನು ಧರಿಸಿಕೊಂಡು ತುಳಸೀದಾಸರ ರಾಮಾಯಣದಲ್ಲಿ ಅತ್ಯದ್ಭುತವಾಗಿ ಇದನ್ನು ಹೇಳ್ತಾರೆ. ಬ್ರಹ್ಮಚಾರಿ ರೂಪವನ್ನು ಧರಿಸ್ಕೊಂಡ್ಬಂದು ಅವರ ವಾಕ್ಶಕ್ತಿಗೆ ಮನಸ್ಸು ಸೋಲ್ತಾರೆ. ಪ್ರಭಂಜನ ಭಾಷಿತ ರಂಜಿತ ಹೃದಯ ಅಂತ ಹೇಳಿಬಿಟ್ಟು, ಭಾವುಕ ಭಾಷಿತ ರಂಜಿತ ಹೃದಯ. ಆಂಜನೇಯರು ಮಾತಾಡುವಂತಹ ಪ್ರಸಂಗದಲ್ಲಿ ಭಾವುಕರಾಗಿ ಅವರು ಮಾತಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ವಾಲ್ಮೀಕಿಗಳು ಹೇಳ್ತಾರೆ. ಭಾವುಕ ಭಾಷಿತ ರಂಜಿತ ಹೃದಯ. ಹಿ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಎಮೋಷನಲ್. ರಾಮ ಲಕ್ಷ್ಮಣನ್ ನೋಡಿ ಹೇಳ್ತಾರಂತೆ, ಹೇ ಲಕ್ಷ್ಮಣ, ಇವನು ಮಾತಾಡೋದನ್ನು ನೋಡು. ನನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇನಂ ಪ್ರಭಾಷಿತಂ ನ್ಯೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ ಬಹುವ್ಯಾಹರದಾನೇನ ನ ಕಿಂಚಿದಪಶಬ್ಧಿತುಂ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ. ಇವರು ಮಾತಾಡೋದನ್ನು ನಾವು ಗಮನಿಸಿದ್ರೆ ಋಗ್ವೇದದಿಂದ ಬರುವಂತಹ ವಿನಯ ಇವರಲ್ಲಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಾನ್ ಋಗ್ವೇದ ವಿನೀತಸ್ಯ. ಋಗ್ವೇದವನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರಿಗೆ ವಿನಯ ಉಂಟಾಗತ್ತೆ. ವಿದ್ಯಾ ದದಾತಿ ವಿನಯಂ ಅಂತ ಹೇಳಿಬಿಟ್ಟು ಹೇಳ್ತಾರಲ್ಲ. ಋಗ್ವೇದ, ವಾಟ್ ಇಸ್ ದ ಅಲ್ಟಿಮೇಟ್ ರಿಸಲ್ಟ್ ಆಫ್ ಲರ್ನಿಂಗ್ ಋಗ್ವೇದ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ವಿನಯ. ನಾ ಯಜುರ್ವೇದಧಾರಿಣ. ಯಜುರ್ವೇದದ ಒಂದು ಶಾಖೆಯನ್ನು ನಾವು ಕಲ್ತ್ಕೊಂಡ್ರೆ ಧಾರಣಾ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಮೆಮೊರಿ ಪವರ್. ನಾ ಸಾಮವೇದ ವಿದುಷಃ. ಸಾಮವೇದದಲ್ಲಿ ವಿದ್ವತ್ ಉಂಟಾಗತ್ತೆ. ಸಂಗೀತದ ಒಂದು ಮಾಧುರ್ಯ ನಾವು ಹೇಳೋವಾಗ ಬರುತ್ತೆ. ಶಕ್ಯಮೇನಂ ಪ್ರಭಾಷಿತಂ ನ್ಯೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ. ಒಂದು ವಿಷಯವನ್ನು ಮಾತಾಡುವಾಗ ಆ ವಿಷಯಕ್ಕೆ ಅನುಗುಣವಾಗಿ ಮುಂದೆ ಏನಿದೆಯೋ ಹಿಂದೆ ಏನಿದೆಯೋ ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ ಆಂಜನೇಯರು. ಒಂದು ವಿಷಯವನ್ನು 100 ಜನದ ಬಾಯಲ್ಲಿ ಕೇಳಿದ್ದಾರೆ ಅಂತ ಹೇಳಿಬಿಟ್ಟು ಅನೇನ ಬಹುಧಾಶ್ರುತಂ ಬಹುವ್ಯಾಹರದ ಅನೇನ ನ ಕಿಂಚಿದಪಶಬ್ದಿತಂ. ವ್ಯಾಕರಣವನ್ನು ಅಧ್ಯಯನ ಮಾಡಿರುವಂತಹ ಆಂಜನೇಯರ ಬಾಯಲ್ಲಿ ಒಂದು ಅಪಶಬ್ದ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವ್ಯಾಕರಣವನ್ನು ಅಧ್ಯಯನ ಮಾಡಿದರೆ ಅಪಶಬ್ದ ಬಾಯಲ್ಲಿ ಬರಲ್ಲ ಅನ್ನುವಂತಹ ತಾತ್ಪರ್ಯ. ಈ ಥರ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾರಂತೆ, ಕೇಳಿಸ್ಕೊಳ್ಳೋ ಲಕ್ಷ್ಮಣ ಇವರು ಮಾತಾಡೋದನ್ನು ಅಂತ ಹೇಳಿ, ನೀನು ಮಾತಾಡು ಇವರ ಹತ್ರ ಅಂತ ಹೇಳ್ತಾರೆ. ಕೆಲವರು ವ್ಯಾಖ್ಯಾನ ಮಾಡುವಾಗ ವ್ಯಾಖ್ಯಾನ ಮಾಡ್ತಾರೆ. ಲಕ್ಷ್ಮಣ ರಾಮ ಮಂತ್ರಿ, ಆಂಜನೇಯ ಸುಗ್ರೀವ ಮಂತ್ರಿ. ಪೋರ್ಟ್ಫೋಲಿಯೋವನ್ನು ನೋಡಿಕೊಂಡು ಒಬ್ಬರು ಮಂತ್ರಿ ಇನ್ನೊಬ್ಬರು ಮಂತ್ರಿ ಹತ್ರ ಮಾತಾಡಲಿ ಅಂತ ಹೇಳಿಬಿಟ್ಟು ರಾಮ ಮಾತಾಡಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಪ್ರೋಟೋಕಾಲನ್ನು ರಾಮ ಇಟ್ಕೋಬೇಕು ಅಂತ ಹೇಳಿದ್ರೆ ಮೊದಲು ಶೂರ್ಪಣಖ ಹತ್ರ ಮಾತಾಡ್ತಾ ಇರಲಿಲ್ಲ ಅವನು. ಶೂರ್ಪಣಖೆ ಬಂದಿದ್ದ ತಕ್ಷಣ ಮೊದಲು ರುಚುಭಾಷಿ, ಪೂರ್ವಭಾಷಿ, ಮೃದುಭಾಷಿ ರಾಮನಿಗೆ ಬಿರುದನ್ನು ಕೊಟ್ಟಿರೋದು. ಮೊದಲು ಅವರು ಮಾತಾಡ್ತಾನೆ. ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ಮುಖ್ಯವಾಗಿ ಭಾವುಕರಾಗಿ ರಾಮಕಥೆಯನ್ನು ಆಂಜನೇಯರು ಹೇಳ್ತಾ ಇರ್ತಾರೆ. ಲಕ್ಷ್ಮಣ ರಾಮಭಕ್ತ, ಆಂಜನೇಯರು ರಾಮಭಕ್ತರು. ಇಬ್ಬರು ರಾಮಭಕ್ತರು ಮಾತಾಡುವಾಗ ಎಷ್ಟು ಸ್ವಾರಸ್ಯವಾಗಿರುತ್ತೆ ಅಂತ ರಾಮ ಕೇಳಿಸ್ಕೋಬೇಕು ಅಂತ ಲಕ್ಷ್ಮಣನಿಗೆ ಹೇಳ್ತಾನಂತೆ. ಹೇ ಲಕ್ಷ್ಮಣ, ನೀನು ಮಾತಾಡು ಆಂಜನೇಯರ ಹತ್ರ ಅಂತ ಹೇಳಿ, ಲಕ್ಷ್ಮಣ ಲೋಕನಾಥ ಪುರಾಭೂತ್ವ ಸುಗ್ರೀವಂ ನಾಥಮಿಚ್ಛತಿ ಅಂತ ಹೇಳಿ, ಲೋಕನಾಥನಾಗಿರುವಂತಹ ಪರಮಾತ್ಮ ಸುಗ್ರೀವನನ್ನ ನಾಥನಾಗಿ ಮಾಡೋಕ್ಕೋಸ್ಕರ ನಿಮ್ಮ ಬಳಿ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ಆಂಜನೇಯರು ಹೋಗಿ
ಸುಗ್ರೀವನಿಗೆ ಹೇಳ್ತಾರಂತೆ, ವಾಲಿಯಿಂದ ಎಷ್ಟೋ ತೊಂದರೆ ಉಂಟಾಗಿದೆ, ಆ ತೊಂದರೆ ನಮ್ಮಿಂದ ಹೋಗಬೇಕು ಅಂತ ಹೇಳಿದ್ರೆ 4 ಪಾದಗಳಿದೆ, 4 ಸೇರಿಸಿ ಹಿಡ್ಕೊಂಡ್ಬಿಡು ಅಂತ ಹೇಳಿಬಿಟ್ಟು. 2 ಪಾದ ರಾಮಂದು, 2 ಪಾದ ಲಕ್ಷ್ಮಣಂದು, ಕ್ಯಾಚ್ ಆಲ್ ದ 4 ಟುಗೆದರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಸುಗ್ರೀವ ಅವನ ಜಾತಿ ಧರ್ಮವನ್ನು ಇಟ್ಕೊಂಡು ಹೋಗಿ ಕೈ ಚಾಚ್ತಾನಂತೆ, ಕಾಲವನ್ನು ಹೋಗಿ ಇಟ್ಕೊಳ್ಳಲ್ಲ, ಕೈ ಚಾಚ್ತಾನಂತೆ, ಶೇಕ್ ಹ್ಯಾಂಡ್ ಕೊಡೋದು. ಕೈ ಚಾಚ್ತಾನೆ ಸುಗ್ರೀವ. ಆ ಕೈ ಚಾಚಿಬಿಟ್ಟು ರಾಮನಿಗೆ ಮಾತ್ರ ಆಸನವನ್ನು ಕೊಡ್ತಾನೆ, ಲಕ್ಷ್ಮಣನಿಗೆ ಆಸನವನ್ನು ಕೊಡೋದಿಲ್ಲ. ಆಂಜನೇಯರು ಬಂದುಬಿಟ್ಟು ಶಾಖಾ ಚಂದನ ಪುಷ್ಪಾದಿಹಿ ಅಂತ ಹೇಳಿಬಿಟ್ಟು ಚಂದನ ಪುಷ್ಪಿತವಾಗಿರುವಂತಹ ಚಂದನ ವೃಕ್ಷದಿಂದ ಕೊಂಬೆ ಹೊಡ್ಕೊಂಡ್ಬಂದು ಸುಗ್ರೀವನ ಎದುರುಗಡೆ ಲಕ್ಷ್ಮಣನಿಗೆ ವಿಶೇಷವಾಗಿರುವಂತಹ ಸ್ಥಾನವನ್ನು ಏರ್ಪಡಿಸ್ತಾರಂತೆ ಆಂಜನೇಯರು. ಅಗ್ನಿಸಾಕ್ಷಿಯಾಗಿ ಸಖ್ಯವನ್ನು ಏರ್ಪಡಿಸ್ಕೊಳ್ತಾರೆ. ಸುಗ್ರೀವ ರಾಮ ಸಖ್ಯ ಆಗತ್ತೆ. ಆವಾಗ ವಾಲಿಗೆ, ರಾವಣನಿಗೆ, ಸೀತೆಗೆ ಎಡಗಣ್ಣು, ಅದು ದ ಲೆಫ್ಟ್ ಐ ಶಿವರ್ಡ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಶಕುನಶಾಸ್ತ್ರದಲ್ಲಿ ಹೇಳ್ತಾರೆ, ಇಫ್ ದ ಲೆಫ್ಟ್ ಐ ಶಿವರ್ಸ್, ಸ್ತ್ರೀಗಳಿಗೆ ಮಂಗಳ ಸೂಚಕ, ಆದರೆ ಗಂಡಸರಿಗೆ ಅದು ಅಪಶಕನ ಅಂತ ಹೇಳಿಬಿಟ್ಟು. ವಾಲಿಗೆ, ರಾವಣನಿಗೆ ಅದು ನೆಗೆಟಿವ್ ವೈಬ್ರೇಷನ್ ಕೊಡುತ್ತೆ, ಸೀತೆಗೆ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ ಶಕುನಶಾಸ್ತ್ರದಲ್ಲಿ ಹೇಳಿ. ಆಮೇಲೆ ಸೀತಾನ್ವೇಷಣದ ಕಡೆಗೆ ಹೋಗ್ತಾ ಇದ್ದೀನಿ, ಸೀತೆಯನ್ನು ಹುಡುಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಸುಗ್ರೀವರು ಹೇಳ್ತಾರೆ, ಈಗ ಸ್ವಲ್ಪ ದಿವಸದ ಹಿಂದೆ ಮೇಲುಗಡೆಯಿಂದ ಕೆಲವು ಆಭರಣಗಳು ಕೆಳಗಡೆ ಬಿತ್ತು, ಅದನ್ನೆಲ್ಲ ನಾವು ಶೇಖರಿಸ್ಕೊಂಡು ಇಟ್ಟಿದ್ದೀವಿ, ಇದೇನಾ ಆಭರಣಗಳು ನೋಡಿ ಅಂತ ಹೇಳಿ ಕೈಯಲ್ಲಿ ಹಿಡ್ಕೊಂಡು ಆಭರಣಗಳನ್ನ, ಕಣ್ಣಲ್ಲಿ ಧಾರಧಾರಿಯಾಗಿ ನೀರು ಸ್ರವಿಸ್ತಾನಂತೆ ರಾಮಚಂದ್ರ. ಲಕ್ಷ್ಮಣ ನೋಡೋ, ಇದೇನಾ ನಿನ್ನ ಅತಿಗೆ ಆಭರಣಗಳು ಅಂತ ಹೇಳಿದ್ರೆ, ರಾಮ ನನಗೇನು ಗೊತ್ತು, ಅವಳ ಪಾದವನ್ನು ಬಿಟ್ಟು ನಾನು ಇನ್ನೇನು ನೋಡಿಲ್ಲ ಅವಳನ್ನ ಅಂತ ಹೇಳಿಬಿಟ್ಟು ಲಕ್ಷ್ಮಣ ಹೇಳ್ತಾನೆ. ನೂಪುರೇ ದವಿಜಾನಾಮಿ ನಿತ್ಯಂ ಪಾದಾಭಿವಂದನ ಅತ್ನಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂತಲೇ ನೂಪುರೇಧ್ಯಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್, ನಿತ್ಯಂ ಪಾದಾಭಿವಂದನಾತ್ ಅಂತ ಹೇಳಿ ಅಳೋಕ್ಕೆ ಶುರು ಮಾಡಿದ ತಕ್ಷಣ ಸುಗ್ರೀವ ತಿಳ್ಕೊಳ್ತಾನಂತೆ, ಈಗ ತಾನೇ ಸಖ್ಯವನ್ನು ಏರ್ಪಡಿಸುವಾಗ ಅಮೋಘಾಹ ಸೂರ್ಯ ಸಂಕಾಶಾಹ, ನನ್ನ ಬಾಣಗಳೆಲ್ಲ ಅಮೋಘವಾದದ್ದು, ಸೂರ್ಯ ಸಂಕಾಶವಾಗದ್ದು, ವಾಲಿ ವಧೆಯನ್ನು ಮಾಡುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿರುವಂತಹ ರಾಮಚಂದ್ರ ಇವಾಗ ಅಳ್ತಾ ಇದ್ದಾನಲ್ಲ. ಆಪರೇಷನ್ ಥಿಯೇಟರ್ಗೆ ಬಂದಿದ ತಕ್ಷಣ ಆ ಸರ್ಜನ್ ರಕ್ತ ನೋಡಿದ ತಕ್ಷಣ ಹೆದರ್ಕೊಂಡ್ರೆ ಯಾವ ಥರ ಇರುತ್ತೆ, ಆ ಥರ ಅಳ್ತಾ ಇದ್ದಾನಲ್ಲ. ಇವನನ್ನು ಅಷ್ಟು ಸುಲಭವಾಗಿ ನಂಬಾರ್ದು, ಇವನಿಗೆ ಪರೀಕ್ಷೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಸುಗ್ರೀವ ಪರೀಕ್ಷೆ ಕೊಡ್ತಾನೆ. ಕೆ.ಎಸ್. ನಾರಾಯಣಾಚಾರ್ಯರು ರಾಮಾಯಣ ಪಾತ್ರ ಪ್ರಪಂಚ ಅಂತ ಹೇಳಿಬಿಟ್ಟು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಸುಗ್ರೀವನ ಪಾತ್ರ ಬರೆಯುವಾಗ ನಮಗೂ ಸುಗ್ರೀವನಿಗೂ ಬಹಳ ಹೋಲಿಕೆಗಳಿದೆ ಅಂತ ಬರೀತಾರೆ. ಯಾಕೆ ನಮಗೆ ಸುಗ್ರೀವನಿಗೆ ಹೋಲಿಕೆ ಇದೆ ಅಂತ ಹೇಳಿದ್ರೆ, ಸುಗ್ರೀವನು ಟೆಸ್ಟ್ ಮಾಡಿ ರಾಮನನ್ನು ಅಂಗೀಕಾರ ಮಾಡ್ದ, ನಾವು ಭಗವಂತನನ್ನು ಟೆಸ್ಟ್ ಮಾಡಿಬಿಟ್ಟೇ ನಾವು ಅಂಗೀಕಾರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬರೀತಾರೆ. ಯಾಕಂದರೆ ಆ ದೇವಸ್ಥಾನಕ್ಕೆ ಹೋದರೆ ನನಗೆ ಅದು ಫಲಿಸತ್ತಾ, ಈ ದೇವಸ್ಥಾನಕ್ಕೆ ಹೋದರೆ ಇದು ಫಲಿಸತ್ತಾ, ಎಷ್ಟೋ ಜನ ಕೇಳ್ತಾರಲ್ಲ, ನನಗೆ ಪ್ರಾಬ್ಲಮ್ ಇದೆ. ಆ್ಯಂಡ್ ಹೇಳೋರು ಅದೇ ಥರ ಹೇಳ್ತಾರೆ, ಆ ದೇವಸ್ಥಾನಕ್ಕೆ ಹೋಗಿ ಅದು ಫಲಿಸತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಥರ ದೇವಸ್ಥಾನಕ್ಕೆ ಹೋದರೆ ಅದು ಫಲಿಸದೆ ಹೋದರೆ ನಾನು ಹೋದೆ ರೀ, ಅದೇನು ಫಲಿಸಲಿಲ್ಲ ಅಂತ ನಾವು ಹೇಳ್ತೀವಿ. ಈ ಥರ ಇಲ್ಲದೆ ಭಗವದ್ ಬಂಧುವರೇ, ನಾವು ಭಗವಂತನನ್ನು ನಂಬಿಕೆಯಲ್ಲ ವಿಶ್ವಾಸ, ಇದು ತುಂಬ ಮುಖ್ಯ. ನಂಬಿಕೆಗೂ ವಿಶ್ವಾಸಕ್ಕೂ ಬಹಳ ವ್ಯತ್ಯಾಸ ಇದೆ. ಅರ್ಥವನ್ನು ನಂಬಿಕೆಯ ಜೊತೆಯಲ್ಲಿ ಯಾಕೆ ನಂಬಿದ್ದೀವಿ ಅನ್ನುವಂತಹ ಅರ್ಥ ನಾವು ಮಾಡ್ಕೋಬೇಕು. ನಂಬಿಕೆ ಪ್ಲಸ್ ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಈಕ್ವಲ್ ಟು ವಿಶ್ವಾಸ. ಬಿಲೀಫ್ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಈಕ್ವಲ್ ಟು ಫೇತ್. ಬಿಲೀಫ್ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಈಕ್ವಲ್ ಟು ಫೇತ್. ಇದು ಒಂದು ಫಾರ್ಮುಲಾ. ನಂಬಿಕೆ ಬದಲಾಯಿಸ್ಬೋದು, ಆದರೆ ವಿಶ್ವಾಸ ಇದೆಯಲ್ಲ ಅದು ಬದಲಾಯಿಸೋದಿಲ್ಲ ಅನ್ನುವಂತಹ ತಾತ್ಪರ್ಯ. ಈ ಥರ ಭಗವದ್ ಬಂಧುವರೇ, ಅವನು ಎಕ್ಸಾಮಿನೇಷನ್ ಕೊಡ್ತಾನೆ.
ಒಂದು ಕಾಲೇಜಿಗೆ ಸೇರ್ಕೋಬೇಕು ಅಂತ ಹೇಳಿದ್ರೆ ಹೆಂಗೆ ಎಕ್ಸಾಮಿನೇಷನ್ ಕೊಡಬೇಕೋ ಆ ಥರ ಸುಗ್ರೀವ ಎಕ್ಸಾಮಿನೇಷನ್ನ ಕೊಡ್ತಾನೆ, ಪರೀಕ್ಷೆಯನ್ನು ಕೊಡ್ತಾನೆ. ಮೊದಲು ಪರೀಕ್ಷೆ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ ದುಂದುಬಿ ಮೃತ ಶರೀರವನ್ನು, ಸ್ಕೆಲಿಟನ್ ಇರುತ್ತೆ, ಅದನ್ನು ಆ ವಾಲಿ ಅಲ್ಲಿಂದ ಒದ್ದಿದ್ದ, ಅದು ಬಂದು ಇಲ್ಲಿ ಮತಂಗ ಮುನಿ ಆಶ್ರಮದಲ್ಲಿ ಬಿದ್ದು, ನೀನು ಒದ್ರೆ ಅದು ವಾಲಿ ಒದ್ದಿದ್ದಕ್ಕಿಂತ ದೂರ ಹೋದರೆ ನಿನ್ನ ಬಲವನ್ನು ನಾನು ಅಂಗೀಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸುಗ್ರೀವ ಹೇಳ್ತಾನೆ. ರಾಮ ಅವನ ಅಂಗುಷ್ಟ ಬೆರಳಿಂದಾನೇ ಅದನ್ನು ಒದೀತಾನೆ, ಎಷ್ಟೋ ದೂರ ಹೋಗಿ ಬೀಳುತ್ತೆ. ಆವಾಗ ಸುಗ್ರೀವ ಹೇಳ್ತಾನೆ, ನಾನು ಕೇಳಿದ ಕ್ವಶ್ಚನ್ನೇ ತಪ್ಪು, ಕ್ವಶ್ಚನ್ ಪೇಪರ್ ಇಸ್ ರಾಂಗ್ ಅಂತ ಹೇಳಿ. ವಾಲಿ ಅದನ್ನು ಒದ್ದಾಗ ಅದರ ಒಳಗಡೆ ರಕ್ತ ಮಾಂಸ ಎಲ್ಲ ಇತ್ತು, ಇವಾಗ ಬರೀ ಸ್ಕೆಲಿಟನ್ನು, ದೂರ ಹೋಗಿ ಬೀಳತ್ತೆ. ಎರಡನೇ ಪರೀಕ್ಷೆಯನ್ನು ಕೊಡ್ತಾನಂತೆ. ಎರಡನೇ ಪರೀಕ್ಷೆಯನ್ನು ಕೊಡುವಾಗ ಅವನು ಹೇಳ್ತಾನೆ, ಸಪ್ತಸಾಲ ವೃಕ್ಷಗಳನ್ನ ಒಂದೇ ಬಾಣದಿಂದ ನೀನು ಭೇದಿಸಿದರೆ ಆವಾಗ ನಿನ್ನ ಪೌರುಷವನ್ನು ನಾನು ಎಣಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಒಂದೇ ಬಾಣದಲ್ಲಿ ಪರಮಾತ್ಮ ಆ ಸಪ್ತಸಾಲ ವೃಕ್ಷಗಳು ಒಂದೇ ಸಾಲಲ್ಲಿ ಇರೋದಿಲ್ಲ, ಎಲ್ಲೆಲ್ಲೋ ದೂರವಾಗಿರುತ್ತೆ. ಆ ಪರಮಾತ್ಮ ಆ ಪರೀಕ್ಷೆಯಲ್ಲೂ ಉತ್ತೀರ್ಣನಾಗ್ತಾನೆ. ಆವಾಗ ಸುಗ್ರೀವ ಹೇಳ್ತಾನೆ, ಇವಾಗ ನನಗೆ ವಿಶ್ವಾಸ ಉಂಟಾಯಿತು, ನೀನು ವಾಲಿಯನ್ನು ವಧೆ ಮಾಡ್ತೀಯ ಅಂತ ಹೇಳಿ. ಆವಾಗ ಭಗವಂತ ಸುಗ್ರೀವ ಸಖ್ಯವನ್ನು ಏರ್ಪಡಿಸ್ಕೊಂಡು ವಾಲಿ ವಧೆಯನ್ನು ಅವನು ಮಾಡೋಕ್ಕೆ ಮುಂಚೆ ಮೊದಲನೇ ಸತಿ ಯುದ್ಧ ಆಗತ್ತೆ. ಮೊದಲನೇ ಸತಿ ಯುದ್ಧ ಆಗೋವಾಗ ಆ ಸುಗ್ರೀವ ಎಷ್ಟು ಏಟುಗಳು ತಿಂತಾನೆ ವಾಲಿಯಿಂದ. ಆ ಏಟುಗಳು ಯಾತಕ್ಕೋಸ್ಕರ ತಿಂದ ಅಂತ ಹೇಳಿದ್ರೆ, ಲಕ್ಷ್ಮಣ ಬಂದಾಗ ಅವನಿಗೆ ಆಸನವನ್ನು ಹಾಕಲಿಲ್ವಲ್ಲ, ಭಾಗವತ ಅಪಚಾರ ಮಾಡಿದ್ದಕ್ಕೆ ಆ ಏಟುಗಳನ್ನ ಅವನು ತಿಂತಾನೆ. ಆ ಭಾಗವತ ಅಪಚಾರ ಮಾಡಿದ್ದಕ್ಕೆ ಮೊದಲನೇ ಸತಿ ಅವನಿಗೆ ಶಿಕ್ಷೆ ಉಂಟಾಗತ್ತೆ. ಆವಾಗ ರಾಮನ ಹತ್ರ ಓಡಿ ಬರ್ತಾನೆ, ರಾಮ ಏನೋ ಮಾಡ್ತಾ ಇದೀಯಾ, ಈ ಥರ ನನಗೆ ತೊಂದರೆ ಉಂಟಾಯ್ತಲ್ಲ ಅಂತ ಹೇಳಿ. ನೀನು ಯಾರು, ವಾಲಿ ಯಾರು ನನಗೆ ಗೊತ್ತಾಗಲಿಲ್ಲ ಹೇ ಸುಗ್ರೀವ, ಇಷ್ಟು ದೂರದಿಂದ. ಇಬ್ಬರು ಹೋಲಿಕೆಗಳೆಲ್ಲ ಒಂದೇ ಥರ ಇದೆ. ಇವಾಗ ನೀನು ಈ ಮಾಲೆಯನ್ನು ಹಾಕ್ಕೊಂಡು ಹೋಗು, ಆವಾಗ ನಾನು ಕಂಡುಹಿಡಿತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲಕ್ಷ್ಮಣನ ಕೈಯಲ್ಲಿ ಮಾಲೆಯನ್ನು ಹಾಕಿಸ್ತಾನೆ. ಲಕ್ಷ್ಮಣನ ಕೈಯಲ್ಲಿ ಮಾಲೆಯನ್ನು ಹಾಕಿಸೋವಾಗ, ಮಾಲೆ ಹಾಕಬೇಕು ಅಂತ ಹೇಳಿದ್ರೆ ನೆಟ್ಟಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಬಗ್ಬೇಕು ಕೆಳಗಡೆ. ಲಕ್ಷ್ಮಣನ ಮುಂದೆ ಸುಗ್ರೀವನನ್ನು ಬಗ್ಗಿಸ್ಬಿಟ್ಟು ಆ ಭಾಗವತ ಅಪಚಾರ, ಲಕ್ಷ್ಮಣನಿಗೆ ಮಾಡಿರುವಂತಹ ಭಾಗವತ ಅಪಚಾರವನ್ನು ಲಕ್ಷ್ಮಣನ ಮೂಲಕವೇ ಅದನ್ನು ಹೋಗಿಸಿ ಮಾಲೆಯನ್ನು ಹಾಕಿ ಎರಡನೇ ಸತಿ ಸಪ್ತಜನಾಶ್ರಮ ಅನ್ನುವಂತಹ ಕ್ಷೇತ್ರ, ಋಷಿಗಳೆಲ್ಲ ತಪಸ್ ಮಾಡಿರುವಂತಹ ಕ್ಷೇತ್ರ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗು ಅಂತ ಹೇಳಿಬಿಟ್ಟು, ಪ್ರಣಮಂತಿ ಚ ತೇಷಾಂ ಮುನೀನಾಂ ಭಾವಿತಾತ್ಮನಾಂ ನ ತೇಷಾಂ ಅಶುಭಂ ಕಿಂಚಿತ್ ಶರೀರೇ ರಾಮ ವಿದ್ಯತೆ ಅಂತ ಹೇಳಿ ಎರಡನೇ ಸತಿ ಕಳಿಸಿದ ಮೇಲೆ ಪರಮಾತ್ಮ ವಾಲಿವಧೆಯನ್ನು ಏರ್ಪಡಿಸ್ತಾನೆ. ವಾಲಿವಧೆ ಪರಮಾತ್ಮ ಮಾಡಿದ ತಕ್ಷಣ ವಾಲಿ ಬರ್ತಾನಂತೆ, ತಾರೆ ಓಡಿ ಬರ್ತಾಳೆ. ತಾರೆ ಓಡಿ ಬಂದು ಬಯ್ಯೋಕ್ಕೆ ಬಂದಿರುವಂತಹ ತಾರೆ ರಾಮನ್ನ ಕೊಂಡಾಡ್ತಾಳಂತೆ. ತಮ್ಮ ಅಪ್ರಮೇಯಸ್ಯ ದುರಾಸದಸ್ಯ ಜಿತೇಂದ್ರಿಯ ಉತ್ತಮ ಧಾರ್ಮಿಕಸ್ಯ ಅಂತ ಹೇಳಿಬಿಟ್ಟು ತಾರೆ ರಾಮನನ್ನು ಕೊಂಡಾಡ್ತಾಳೆ. ಕೊಂಡಾಡಿದ ತಕ್ಷಣ ವಾಲಿ ನೋಡ್ತಾನೆ, ಯಾರು ಈ ಥರ ನನ್ನನ್ನು ವಧೆ ಮಾಡಿದ್ದು ಅಂತ ಹೇಳಿಬಿಟ್ಟು. ಆವಾಗ ವಾಲಿಗೂ ರಾಮನಿಗೂ ಒಂದು ವಾರ್ತಾಲಾಪ ಉಂಟಾಗತ್ತೆ. ನನಗೂ ನಿನಗೂ ನೇರವಾದ ವೈರತ್ವ ಇಲ್ಲ, ನನ್ನನ್ನು ಯಾಕೆ ನೀನು ವಧೆ ಮಾಡಿದೆ ಅಂತ ಹೇಳಿಬಿಟ್ಟು ಅವನು ಕೇಳಿದಾಗ, ಭಗವಂತ ವಾಲಿ ವಧೆ ಅದು ಹಿಂದ್ಗಡೆ ನಿಂತ್ಕೊಂಡು ಯಾಕೆ ಮಾಡಿದೆ ಅಂತ ಕೇಳಿದಾಗ, ರಣಕರ್ಕಶಃ ಅಂತ ಹೇಳಿಬಿಟ್ಟು ವಾಲಿಗೆ ಸಂಬೋಧನೆ ಮಾಡಿದ್ದಾರೆ. ಇಬ್ಬರಿಗೆ ಮಾತ್ರ ವಾಲ್ಮೀಕಿ ರಾಮಾಯಣದಲ್ಲಿ ರಣಕರ್ಕಶಃ ಅನ್ನುವಂತಹ ಸಂಬೋಧನೆ, ಅಂದರೆ ದೇ ಆರ್ ದ ಸುಪ್ರೀಮ್ ಇನ್ ವಾರ್ಫೇರ್ ಅಂತ ಹೇಳಿ. ಒಂದು ಇಂದ್ರಜಿತ್ತನಿಗೆ, ಇನ್ನೊಂದು ವಾಲಿಗೆ. ಆವಾಗ ರಾಮ ಉತ್ತರವನ್ನು ಕೊಡ್ತಾನಂತೆ, ನೀನು ದೇಶದ್ರೋಹಿ ಅಂತ ಹೇಳಿ. ದೇಶದ್ರೋಹಿ ಯಾಕೆ ಅಂತ ಹೇಳಿದ್ರೆ, ಋಷ್ಯಮುಖವನ್ನು ನೀನು ಅಯೋಧ್ಯೆಯಿಂದ ಅಪಹರಿಸ್ಕೊಂಡಿದ್ದೆ. ಎರಡನೇದಾಗಿ ನಿನ್ನ ತಂದೆಯಾಗಿರುವಂತಹ ಇಂದ್ರ
ದೇವದ್ರೋಹಿ ನೀನು. ಅವರೆಲ್ಲ ರಾವಣನ ಮೇಲೆ ವೈರತ್ವವನ್ನು ಇಟ್ಕೊಂಡಿರೋವಾಗ ನೀನು ರಾವಣನ ಜೊತೆಯಲ್ಲಿ ಬಂದು ಮೈತ್ರಿಯನ್ನು ಏರ್ಪಡಿಸ್ಕೊಂಡೆ. ಸೊ ಇವರ ದೇವದ್ರೋಹಿ. ಮೂರನೇದಾಗಿ, ರಾವಣನ ಹತ್ರ ಒಂದು ನೆಗೋಸಿಯೇಷನ್ ಬೇರೆ, ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಿದೀಯಾ. ರಾವಣನಿಗೂ ನನಗೂ ಏನೇ ಇದ್ರೂ ಈಕ್ವಲ್ ಶೇರ್ ಅಂತ ಹೇಳಿಬಿಟ್ಟು. ಸೊ ದೇವತೆಗಳಿಗೆ ನೀನು ವಿರುದ್ಧವಾಗಿ ಹೋಗ್ತಾ ಇದೀಯಾ. ನಾಲ್ಕನೇದಾಗಿ, ಪಿತೃದ್ರೋಹಿ ಮಾಡಿದೀಯಾ. ಪಿತೃದ್ರೋಹವನ್ನು ಮಾಡಿದೀಯಾ ನಿನ್ನ ತಂದೆ. ಅವರಿಗೆ ವೈರತ್ವವನ್ನು ಏರ್ಪಡಿಸ್ಕೊಂಡಿರುವಂತಹ ರಾವಣನನ್ನು ನೀನು ಮಿತ್ರನಾಗಿ ಮಾಡ್ಕೊಂಡಿದೀಯಾ. ಐದನೇದಾಗಿ, ಸುಗ್ರೀವ ಪತ್ನಿಯನ್ನು ನೀನು ಕರ್ಕೊಂಡು ಹೋಗಿ ಇಟ್ಕೊಂಡಿದೀಯಾ, ನೀನು ಆತತಾಯಿ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ. ಈ ಥರ ಹೇಳಿ ವಾಲಿ ವಧೆ ಸಮರ್ಥನವನ್ನು ಪರಮಾತ್ಮ ಮಾಡ್ತಾನೆ. ಎರಡನೇದಾಗಿ, ಹಿಂದ್ಗಡೆಯಿಂದ ಯಾಕೆ ಹೊಡೆದೆ ಅಂತ ಹೇಳಿದ್ರೆ, ಪ್ರಾಣಿ ಮಾತ್ರವನ್ನು ಬೇಟೆಯಾಡುವಾಗ ಹಿಂದ್ಗಡೆಯಿಂದಾನೇ ನಾನು ವಾರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಪ್ರಾಣಿ ಧರ್ಮ ನಿನ್ನದು ಅಂತ ಹೇಳಿ ವಾಲಿ ವಧೆ ಪ್ರಸಂಗ, ಅದರ ಸಮರ್ಥನ ವಾಲ್ಮೀಕಿ ರಾಮಾಯಣದಲ್ಲಿ ಮಾತ್ರ ಹೇಳಿದೆ ಅಂತ ಹೇಳಿ ನಾವು ತಿಳ್ಕೋಬೇಕು. ತುಳಸಿದಾಸ್ ರಾಮಾಯಣದಲ್ಲಿ ಉತ್ತರ ದೇಶಗಳಿಗೆ ಹೋದರೆ ಅಲ್ಲಿ ಕೇಳ್ತಾರೆ, ಪೀಛೆ ಸೆ ವಾರ್ ಕಿಯಾ ಓ ಠೀಕ್ ನೈ ಕಿಯಾ. ಎರಡನೇದಾಗಿ, ಗರ್ಭಿಣಿಯಾಗಿರುವಂತಹ ಸೀತೆಯನ್ನು ರಾಮ ಕರ್ಕೊಂಡು ಹೋಗಿ ಆ ಅರಣ್ಯದಲ್ಲಿ ಬಿಟ್ಟ, ಅದು ಸರಿ ಇಲ್ಲ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಯೋಗ ದಶೆಯಲ್ಲಿ ಬರೆದಿರುವಂತಹ ವಾಲ್ಮೀಕಿಗಳು ತತ್ಸರ್ವಂ ಯೋಗಮಾಸ್ಥಿತ ಅಂತ ಹೇಳಿಬಿಟ್ಟು ವಾಲ್ಮೀಕಿ ರಾಮಾಯಣ ಶ್ಲೋಕವೇ ಹೇಳುತ್ತೆ. ಯೋಗಮಾಸ್ಥಿತ, ಯೋಗದಲ್ಲಿ ಭಗವಂತ ಎಲ್ಲವನ್ನೂ ಹಸಿತಂ ಭಾಷಿತಂ ಚೈವ, ಎಲ್ಲವನ್ನೂ ಪರಮಾತ್ಮ ತೋರಿಸ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ವಾಲಿವಧೆ ಆಗಿದ ತಕ್ಷಣ ತಾರೆ ಓಡಿ ಬರ್ತಾಳೆ. ದದರ್ಶರಮಂ ಶರಚಾಪಪಣಿಂ ಸ್ವತೇಜಸ ಸೂರ್ಯಮಿವಜ್ವಲಂತಂ ಸುಸಂವೃತಂ ಪಾರ್ಥಿವಲಕ್ಷಣೀಶ್ಚ ತಂ ಚಾರುನೇತ್ರಂ ಮೃಗಶಾವನೇತ್ರ ಅದೃಷ್ಟಪೂರ್ವಂ ಪುರುಷಪ್ರಧಾನಂ ಅಯಂ ಚ ಕಾಕುತ್ಸ್ಥ ಇತಿ ಪ್ರಜಜ್ಞೆ ತ್ವಂ ಅಪ್ರಮೇಯಶ್ಚ ದುರಾಸದಶ್ಚ ಜಿತೇಂದ್ರಿಯಶ್ಚ ಉತ್ತಮ ಧಾರ್ಮಿಕಶ್ಚ. ಕೊಂಡಾಡ್ತಾಳಂತೆ ರಾಮನನ್ನ. ಈ ಥರ ಕೊಂಡಾಡಿ ಅಂಗದನಿಗೆ ಅಂಗದ ಬರ್ತಾನೆ. ಅಂತಿಮ ಸಂಸ್ಕಾರವನ್ನು ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸ್ತಾನೆ ಪರಮಾತ್ಮ. ಅವನು ಪಟ್ಟಾಭಿಷೇಕ ಮಾಡಲಿಲ್ಲ. ಯಾಕೆ ಎಂದು ಹೇಳಿದ್ರೆ, ನಗರ ಪ್ರವೇಶ ಅವನು ಮಾಡೋಕ್ಕಾಗೋದಿಲ್ಲ. 10 ಜನ ವಾನರರನ್ನ ಇಟ್ಟು ಗಜೋ ಗವಕ್ಷೋ ಗವಯ ಶರಭೋ ಗಂಧಮಾದನಃ ಮೈಂದಶ್ಚ ದ್ವಿವಿಧಶ್ಚೈವ ಹನುಮಾಂಜಾಂಬವಂಸ್ಥತ ಅಭ್ಯಷಿಂಚಂತ ಸುಗ್ರೀವಂ ಪ್ರಸನ್ನೇನ ಸುಗಂಧಿನ ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥಾ ಅಂತ ಹೇಳಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನಂತೆ ರಾಮ. ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣೈಕ ವೃತಿ ಧರ್ಮೋ ವಿಗ್ರಹವಾನ್ ಅಧರ್ಮ ನಿರತಃ ಧನ್ವೀಸ ತನ್ವೀತನಃ. ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ, ಯಾವುದೇ ಅವಸ್ಥೆಯಲ್ಲಿ ಪರಮಾತ್ಮ ಇದ್ರೂ ಅವನತ್ರ ರಾಜ್ಯ ಇರಲಿಲ್ಲ. ಭರತನಿಗೆ ಕೊಟ್ಟು ಅಯೋಧ್ಯೆಯನ್ನು ಬಿಟ್ಟು ದಂಡಕಾರಣ್ಯಕ್ಕೆ ಪರಮಾತ್ಮ ಬಂದಿದ್ದಾನೆ. ಸೀತಾನ್ವೇಷಣೆಯನ್ನು ಮಾಡ್ತಾ ಇದ್ದಾನೆ. ಏತನ್ ಮಧ್ಯದಲ್ಲೂ ಪರಮಾತ್ಮ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡ್ದ. ಸುಗ್ರೀವ, ಸ್ವಲ್ಪ ದಿನ ನೀನು ನನ್ನ ಜೊತೆಯಲ್ಲಿ ಸೇರಿಕೊಂಡು ಸೀತಾನ್ವೇಷಣ ಮಾಡು. ಅದಾದ ಮೇಲೆ ನಿನಗೂ ಪಟ್ಟಾಭಿಷೇಕ ಆಗುತ್ತೆ, ನನಗೂ ಪಟ್ಟಾಭಿಷೇಕ ಆಗುತ್ತೆ ಅಂತ ಹೇಳಲಿಲ್ಲ. ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸ್ತಾನೆ ಆ ಪರಮಾತ್ಮ. ಸುಗ್ರೀವ ಪಟ್ಟಾಭಿಷೇಕ ಆದಮೇಲೆ ಸುಗ್ರೀವ 4 ತಿಂಗಳ ಕಾಲ ಭಗವಂತ ವರ್ಷಾಕಾಲ ಮಾಲ್ಯವಾನ್ ಅನ್ನುವಂತಹ ಗುಹೆಯಲ್ಲಿ ಅವನು ಕಾಯ್ತಾ ಇರ್ತಾನೆ. ಸುಗ್ರೀವ, ತುಂಬ ಕಷ್ಟಪಟ್ಟು ಬಿಡಿದೆಯಾ, ಸ್ವಲ್ಪ ರೆಸ್ಟ್ ತಗೊಂಬ ಅಂತ ಹೇಳಿಬಿಟ್ಟು ಸುಗ್ರೀವನನ್ನು ಕಳಿಸ್ತಾನೆ. ಭಗವದ್ ಬಂಧುವರೇ, ಗ್ರ್ಯಾಟಿಟ್ಯೂಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಅವರ್ ಲೈಫ್, ವ್ಯಾಲ್ಯೂ ಇನ್ ಅವರ್ ಲೈಫ್, ಗ್ರ್ಯಾಟಿಟ್ಯೂಡ್. ಭಗವಂತನ ಹತ್ರ ಎಷ್ಟೋ ಜನ ಎಷ್ಟೆಷ್ಟೋ ಕೇಳ್ಕೊಳ್ತಾರೆ, ಆದರೆ ಕೊನೆಗೆ ಭಗವಂತನಿಗೆ ಕೃತಜ್ಞತೆಯನ್ನು ತಿಳಿಸ್ತಾರಾ ಅನ್ನೋದು ತುಂಬ ಮುಖ್ಯ. ಮನುಷ್ಯರ ಹತ್ರನೂ ಒಬ್ಬರು ನಮಗೆ ಸಹಾಯ ಮಾಡ್ತಾರೆ, ಸಹಾಯ ಮಾಡಿದ ಮೇಲೆ ತಿರ್ಗಾ ಆ ಸಹಾಯವನ್ನು ನಾಪಿಸ್ಕೊಳ್ತೀವಾ, ಅವರಿಗೆ ಹೋಗಿ ಕೃತಜ್ಞತೆಯನ್ನು ನಾವು ತಿಳಿಸಿದೀವಾ, ಇದು ತುಂಬ ಮುಖ್ಯ ಭಗವದ್ಬಂಧುವರೇ. ಆ ಗ್ರ್ಯಾಟಿಟ್ಯೂಡ್.
ಸುಗ್ರೀವ ತೋರಿಸ್ತಾನೆ, ಮನಸ್ಸು ಕಾಪೇಯವಾಗಿದ್ದರೆ 4 ತಿಂಗಳ ಕಾಲ ರಾಮ ವರ್ಷಾಕಾಲದಲ್ಲಿ ಮಾಲ್ಯವಾನ್ ಪರ್ವತದಲ್ಲಿ ಇರೋವಾಗ ಇವನು ಅಂತಃಪುರದಲ್ಲಿ ರುಮೆ ಜೊತೆಯಲ್ಲಿ ತಾರೆ ಜೊತೆಯಲ್ಲಿ ಇವನು ಸೌಖ್ಯವಾಗಿರ್ತಾನೆ. ರುಮಾ ಜೊತೆಯಲ್ಲಿ ತಾರೆ ಜೊತೆಯಲ್ಲಿ ಸೌಖ್ಯವಾಗಿರೋವಾಗ ರಾಮ ಇವನ ಗಮನಕ್ಕೂ ಬರೋದಿಲ್ಲ. ನಮಗೆ ಸಿಗಬೇಕಾಗಿರೋದು ಸಿಕ್ಕಿದ್ರೆ, ಇಲ್ಲ ಪ್ರಕೃತಿ ಸಂಬಂಧಪಟ್ಟಿರುವಂತಹ ಸುಖಗಳು ನಮಗೆ ಸಿಕ್ಕಿದ್ರೆ ಪರಮಾತ್ಮ ನಮ್ಮ ಧ್ಯಾನಕ್ಕೂ ಬರೋದಿಲ್ಲ ಅನ್ನುವಂತಹ ತಾತ್ಪರ್ಯ. ಮನಸ್ಸು ಯಾವತ್ತೂ ಕಾಪೇಯವಾಗಿರಬಾರದು. ಕಾಪೇಯವಾಗಿದ್ದರೆ ಅದು ಭಗವಂತನ ಕಡೆಗೆ ಕೇಂದ್ರೀಕೃತವಾಗೋದಿಲ್ಲ. ಅದಕ್ಕೋಸ್ಕರನೇ ಕೃಷ್ಣಾವತಾರವನ್ನು ನಾವು ತಗೊಳ್ಳುವಾಗ ಭಗವಂತ ಬೆಣ್ಣೆ ಜಾಡಿಯನ್ನು ಹೊಡೆದುಬಿಟ್ಟು, ಬೆಣ್ಣೆಯ ಘಟವನ್ನು ಹೊಡೆದುಬಿಟ್ಟು ಕೋತಿಗಳಿಗೆಲ್ಲ ಬೆಣ್ಣೆ ತಿನ್ನಿಸ್ದ ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ಕೋತಿಗಳಿಗೆಲ್ಲ ಬೆಣ್ಣೆ ತಿನ್ನಿಸ್ದ ಅಂತ ಹೇಳಿದ್ರೆ ಅದರ ಅರ್ಥ ಕಾಪೇಯವಾಗಿರುವಂತಹ ಮನಸ್ಸು. ಘಟ ಬೇರೆ ಯಾವುದೂ ಅಲ್ಲ, ಈ ಶರೀರ. ಈ ಶರೀರವಾಗಿರುವಂತಹ ಘಟದ ಒಳಗಡೆ ಕಾಪೇಯವಾಗಿರುವಂತಹ ಕೋತಿ ಥರ ಇರುವಂತಹ ಮನಸ್ಸು ಒಂದೊಂದು ಫಲದಿಂದ ಇನ್ನೊಂದು ಫಲಕ್ಕೆ ಅದು ಜಿಗಿತಾ ಇರುತ್ತೆ. ಇವತ್ತು ಒಂದು ಫಲ, ನಾಳೆ ಒಂದು ಫಲ, ನಾಳಿದ್ದು ಒಂದು ಫಲ, ಆಚೆ ನಾಳಿದ್ದು ಒಂದು ಫಲ, ಈ ಥರ ಹೋಗ್ತಾ ಇರುತ್ತೆ. ಭಗವಂತನ ಕಡೆಗೆ ಆ ಮನಸ್ಸು ಹೋಗೋದೇ ಇಲ್ಲ. ಆ ಕಾಪೇಯವಾಗಿರುವಂತಹ ಆ ಮನಸ್ಸಿಗೆ ಭಗವಂತ ಜ್ಞಾನ ಅನ್ನುವಂತಹ ನವನೀತವನ್ನು ತಿನ್ನಿಸ್ದ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಜ್ಞಾನ ಅನ್ನುವಂತಹ ನವನೀತ, ಜ್ಞಾನ ಅನ್ನುವಂತಹ ಬೆಣ್ಣೆ. ಈ ಥರ ಕಾಪೇಯವಾಗಿರುವಂತಹ ಸುಗ್ರೀವ ರಾಮನ ಕಡೆಗೆ ಅವನು ಮನಸ್ಸು ಕೊಡದೇ ಇರೋವಾಗ ಲಕ್ಷ್ಮಣ ಕೇಳ್ತಾನಂತೆ, ರಾಮಚಂದ್ರ ಇವನು ಬರೋದು ಕಾಣೆ, ಇವನಿರೋ ಸುಖದಲ್ಲೇ ಇನ್ನು ಎಷ್ಟು ತಿಂಗಳಿರ್ತಾನೋ ಗೊತ್ತಿಲ್ಲ, ಆದರೆ ಸೀತಾನ್ವೇಷಣೆ ನಮ್ಮ ಜವಾಬ್ದಾರಿ, ನಾವು ಇಲ್ಲಿರೋಕ್ಕಾಗೋದಿಲ್ಲ, ಏನು ಮಾಡಲಿ ಅಂತ ಹೇಳಿದ್ರೆ ಮುಗಿಸ್ಬಿಡ್ಲಾ ಅಂತ ಕೇಳ್ತಾನೆ ಲಕ್ಷ್ಮಣ. ರಾಮ ಹೇಳ್ತಾನಂತೆ, ಕರುಣಾ ಕಾಕುತ್ಸ್ಥ, ಹೋಗ್ಬಿಟ್ಟು ಹೇಳು, ವಾಲಿ ಹೋಗಿರುವಂತಹ ದಾರಿಯಲ್ಲಿ ಗೇಟ್ ಇನ್ನೂ ಓಪನ್ ಆಗಿದೆ ಅಂತ ಹೇಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಧನುಷ್ಠಂಕಾರವನ್ನು ಏರ್ಪಡಿಸ್ತಾನಂತೆ ಹೋಗ್ಬಿಟ್ಟು ಲಕ್ಷ್ಮಣ. ಧನುಷ್ಠಂಕಾರವನ್ನು ಏರ್ಪಡಿಸಿದ ತಕ್ಷಣ ಆವಾಗ ಸುಗ್ರೀವನಿಗೆ ಜ್ಞಾನೋದಯ ಆಗತ್ತೆ. ಒಂದು ವಾನರದ ಸಾಧಾರಣ ಬುದ್ಧಿ ಏನೋ, ಈ ಗೋಡೆಯಿಂದ ಆ ಗೋಡೆ, ಆ ಗೋಡೆಯಿಂದ ಈ ಗೋಡೆಗೆ ಓಡಾಡೋಕ್ಕೆ ಶುರು ಮಾಡುತ್ತೆ, ಅದಕ್ಕೆ ಏನು ಮಾಡಬೇಕು ತೋಚಲ್ಲ. ಆ ಥರ ಮಾಡುವಾಗ ಆಂಜನೇಯರು ಹೇಳ್ತಾರಂತೆ, ತಾರೆಯನ್ನು ಲಕ್ಷ್ಮಣನ ಮುಂದೆ ಕಳಿಸು. ತಾರೆ ಇಂಗಿತಜ್ಞಳು, ಶಾಸ್ತ್ರವನ್ನು ತಿಳ್ಕೊಂಡಿದ್ದಾಳೆ, ತಾರೆಯನ್ನು ಕಳಿಸು ಅಂತ ಹೇಳಿ ತಾರೆ ಬರ್ತಾಳಂತೆ ಲಕ್ಷ್ಮಣನ ಮುಂದೆ. ಯಾವ ಥರ ಬಂದ್ಲು ಅಂತ ವಾಲ್ಮೀಕಿಗಳು ಹೇಳ್ತಾಳೆ. ಯಾವ ಡ್ರೆಸ್ಸಲ್ಲಿ, ಯಾವ ಥರ ಅವಳು ಸುಗ್ರೀವನ ಜೊತೆಯಲ್ಲಿ ಶಯನಗ್ರಹದಲ್ಲಿದ್ಲೋ ಅದೇ ಥರ ಡ್ರೆಸ್ಸನ್ನು ಒಂದು ಚೂರು ಅಲಂಕಾರ ಮಾಡಿಕೊಳ್ಳದೆ ಬರ್ತಾಳಂತೆ. ತಾಪ್ರಸ್ಖಲಂತೀ ಮದವಿಹ್ವಲಾಕ್ಷೀಂ, ತಾಪ್ರಸ್ಖಲಂತೀಂ ಮದವಿಹ್ವಲಾಕ್ಷೀಂ. ಯಾಕೆ ಆ ಥರ ಬಂದ್ಲು ಅಂತ ಹೇಳಿದ್ರೆ, ಅವಳನ್ನು ನೋಡಿದ ತಕ್ಷಣ ಲಕ್ಷ್ಮಣ ತಲೆ ಎತ್ತು ನೋಡೋದಿಲ್ಲ. ಲಕ್ಷ್ಮಣ ತಲೆ ತಗ್ಗಿಸ್ಕೊಳ್ತಾನೆ. ಕೋಪ ಆವೇಶದಲ್ಲಿರುವಂತಹ ಲಕ್ಷ್ಮಣ ಅವನ ತಲೆ ತಗ್ಗಿಸ್ಬೇಕು ಅಂತ ಹೇಳಿದ್ರೆ ಶಿ ಹ್ಯಾಸ್ ಟು ಕಮ್ ಹಾಫ್ ಕ್ಲಾಡ್. ಆ ತಾರೆ ಹಾಫ್ ಕ್ಲಾಡ್ ನೈಟ್ ಗೌನ್ ಹಾಕೊಂಡ್ಬರ್ತಾಳಂತೆ. ನೈಟ್ ಗೌನ್ ಹಾಕೊಂಡು ಬಂದಿದ್ದ ತಕ್ಷಣ ಲಕ್ಷ್ಮಣ ತಲೆ ತಗ್ಗಿಸ್ಕೊಳ್ತಾನಂತೆ. ಲಕ್ಷ್ಮಣ ತಲೆ ತಗ್ಗಿಸ್ಕೊಂಡಿದ್ದ ತಕ್ಷಣ ತಾರೆ ಮಾತಾಡೋಕೆ ಶುರು ಮಾಡ್ತಾಳಂತೆ. ಏನಾದರೂ ಲಕ್ಷ್ಮಣ ತಲೆ ಎತ್ತಿದ್ರೆ ಅವನಿಗಿರುವಂತಹ ಆದಿಶೇಷ ಅವತಾರ ಬೇರೆ, ಅವನಿಗಿರುವಂತಹ ಕೋಪದಲ್ಲಿ ತಾರೆ ಮಾತಾಡೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇಂಗಿತವನ್ನು ತಿಳ್ಕೊಂಡಿರುವಂತಹ ತಾರೆ ಅವಳು ಆ ಥರ ಬಂದು ಲಕ್ಷ್ಮಣ, ಯಾಕಂದರೆ ರಘುವಂಶದ ಮಹಾರಾಜರು ಪರಸ್ತ್ರೀಯರನ್ನು ಪಾದದ ಮೇಲೆ ನೋಡ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಹನುಮನ್ನಾಟಕದಲ್ಲೂ ಒಂದು ಅತ್ಯುತ್ತಮವಾದ ಚರಿತ್ರೆ ಇದೆ. ರಾಮ ವಿಜಯರಾಘವನಾಗಿ ಕೂತಿರ್ತಾನಂತೆ ಸಿಂಹಾಸನದ ಮೇಲೆ ಸೀತಾ ಸಮೇತನಾಗಿ. ಹನುಮನ್ನಾಟಕದಲ್ಲಿ ಈ ಕಥೆ ಇದೆ. ಒಂದು ನೆರಳು ಹತ್ರಕ್ಕೆ ಬರ್ತಾ ಇರುತ್ತಂತೆ. ಒಂದು ನೆರಳು, ಒಂದು ಶ್ಯಾಡೋ ಹತ್ರಕ್ಕೆ ಬರೋವಾಗ ಇನ್ನೇನು ಅದು ರಾಮ ನೋಡ್ತಾನಂತೆ, ಈ ನೆರಳಿ ಥರ ಬರ್ತಾ ಇದೆಯಲ್ಲ ಹತ್ರಕ್ಕೆ ಅಂತ. ಅದಕ್ಕೆ ಸ್ವಲ್ಪ ನೋಡಿದ ತಕ್ಷಣ ಅದು ಒಂದು ಸ್ತ್ರೀಯ ನೆರಳು ಅಂತ ಹೇಳಿಬಿಟ್ಟು ರಾಮ ನೋಡ್ತಾನೆ. ಇನ್ನೇನು ಬಂದು ಆ ನೆರಳು ರಾಮನನ್ನು ಸ್ಪರ್ಶ ಮಾಡಬೇಕು,
ರಾಮ ಅವನ ಪಾದವನ್ನು ಜರುಗಿಸ್ಕೊಳ್ತಾನಂತೆ, ಆ ನೆರಳು ಸ್ಪರ್ಶವಾಗಬಾರದು ಅಂತ ಹೇಳಿ, ಸ್ತ್ರೀಯ ಸ್ಪರ್ಶ. ಆವಾಗ ಮಂದೋದರಿ ಹೇಳ್ತಾಳಂತೆ, ಆ ನೆರಳು ಮಂದೋದರಿ ನೆರಳು, ಅವಳು ಹೇಳ್ತಾಳಂತೆ, ಈವಾಗ ನನಗೆ ಗೊತ್ತಾಯಿತು ನನ್ನ ಪತಿ ಯಾತಕ್ಕೋಸ್ಕರ ಸೋತ ಅಂತ ಹೇಳಿಬಿಟ್ಟು ಮಂದೋದರಿ ಹೇಳ್ತಾಳಂತೆ. ದಿಸ್ ಈಸ್ ದ ಕ್ವಾಲಿಟಿ ಬಿಕಾಸ್ ಆಫ್ ವಿಚ್ ಮೈ ಹಸ್ಬೆಂಡ್ ಲಾಸ್ಟ್, ಬಿಕಾಸ್ ನೋಬಡಿ ಕುಡ್ ಡಿಫೀಟ್ ಹಿಮ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಲಕ್ಷ್ಮಣ ತಲೆ ತಗ್ಸಿದ ತಕ್ಷಣ ತಾರೆಗೂ ಲಕ್ಷ್ಮಣನಿಗೂ ವಾರ್ತಾಲಾಪ ಆಗತ್ತೆ. ಅದಾದ ಮೇಲೆ ಸುಗ್ರೀವ ವಾನರ ಸೈನ್ಯವನ್ನು 4 ದಿಕ್ಕಲ್ಲೂ ಕಳಿಸ್ತಾನಂತೆ. ದಕ್ಷಿಣ ದಿಕ್ಕಿಗೆ ಹೋಗಿರುವಂತಹ ವಾನರ ಸೈನ್ಯ ಹೋಗಿ ಸ್ವಯಂಪ್ರಭಾ ಆತಿಥ್ಯವನ್ನು ಏರ್ಪಡಿಸ್ಕೊಂಡು 1 ತಿಂಗಳ ಕಾಲ ಕೊಟ್ಟಿರ್ತಾನಂತೆ ಸೀತಾನ್ವೇಷಣಕ್ಕೆ. ಆ 1 ತಿಂಗಳು ದಾಟಿ ಬಿಡತ್ತೆ. ಪ್ರಾಯೋಪವೇಶ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಾನರ ಸೇನೆ ತಿಳ್ಕೊಳ್ಳತ್ತಂತೆ. ಆವಾಗ ರಾಮಕಥೆಯನ್ನೇ ಹೇಳ್ಕೊಂಡು ಪ್ರಾಣ ಕಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ವಾನರ ಸೇನೆ, ದಕ್ಷಿಣ ದಿಕ್ಕಿಗೆ ಹೋಗಿರುವಂತಹ ವಾನರ ಸೇನೆ ಮಾತಾಡ್ತಾ ಇರುವಂತಹ ಪ್ರಸಂಗದಲ್ಲಿ ಜಟಾಯು ಅನ್ನುವಂತಹ ಒಂದು ಧ್ವನಿ ಕೇಳಿಸುತ್ತೆ. ಅಲ್ಲಿ ಸಂಪಾತಿ ಜಟಾಯು ಭ್ರಾತ ಇರ್ತಾನೆ. ಸಂಪಾತಿ ಹೇಳ್ತಾನಂತೆ, ಜಟಾಯುಗೆ ಏನಾಯಿತು ಅಂತ ಹೇಳಿ. ರಾಮ ಸೇವೆಯಲ್ಲಿ ಪ್ರಾಣವನ್ನು ಕಳ್ಕೊಂಡ ಅಂತ ಹೇಳಿದಾಗ, ನಾನು ರಾಮಸೇವೆ ಮಾಡ್ತೀನಿ, ನನ್ನನ್ನು ಮೇಲೆ ಯಾರಾದರೂ, ಯಾಕಂದರೆ ನನಗೆ ವಾರ್ಧಕ್ಯ ಉಂಟಾಗಿದೆ, ಈ ರೆಕ್ಕೆಗಳೆಲ್ಲ ನಿಶ್ಶಕ್ತವಾಗಿಬಿಟ್ಟಿದೆ, ಯಾರಾದರೂ ನನ್ನನ್ನು ಈ ಪರ್ವತದ ಮೇಲೆ ಕರ್ಕೊಂಡು ಹೋಗಿ ನನ್ನನ್ನು ಕೂರಿಸಿದ್ರೆ ನಾನು ಲಂಕೆಗೆ ನೋಡಿ ಹೇಳ್ತೀನಿ ಸೀತೆ ಅಲ್ಲಿದ್ದಾಳ ಅಂತ ಹೇಳಿ. ನನ್ನ ಕಣ್ಣಿನ ತೀಕ್ಷ್ಣತೆ ಇನ್ನೂ ಇದೆ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ನೋಡಿ ಸೀತಾ ಇದ್ದಾಳೆ ಅಂತ ಹೇಳಿದ ತಕ್ಷಣ ಒಂದೊಂದು ವಾನರ ಹೇಳೋಕೆ ಶುರು ಮಾಡುತ್ತಂತೆ, ಯಾರು ದಾಟ್ತಾರೆ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನು ಅಂತ ಹೇಳಿ ಮಾತಾಡೋಕೆ ಶುರು ಮಾಡ್ತಾರಂತೆ. ಒಂದು ಹೇಳುತ್ತಂತೆ, ನಾನು 10 ಯೋಜನ ದಾಟ್ತೀನಿ ಅಂತ ಹೇಳಿ, ಇನ್ನೊಂದು 20 ಯೋಜನ, ಇನ್ನೊಂದು 30 ಯೋಜನ, ಇನ್ನೊಂದು 40 ಯೋಜನ. ಅಂಗದ ಹೇಳ್ತಾನಂತೆ, ಶತಯೋಜನ ವಿಸ್ತೀರ್ಣವನ್ನು ನಾನು ದಾಟ್ತೀನಿ, ಆದರೆ ವಾಪಸ್ ಬರೋಕ್ಕೆ ನಂಗೆ ಶಕ್ತಿ ಇಲ್ಲ ಅಂತ ಹೇಳಿ. ಜಾಂಬವಂತರು ಹೇಳ್ತಾರೆ, ನನ್ನ ಕಾಲದಲ್ಲಿ ನಾನು ದಾಟೋ ಅಂತಹ ಸಾಮರ್ಥ್ಯ ಇತ್ತು ಅಂತ ಹೇಳಿ. ಆಮೇಲೆ ಆಂಜನೇಯರನ್ನು ಅವರು ಪ್ರೇರಣೆ ಕೊಡ್ತಾರಂತೆ ಜಾಂಬವಂತರು. ಆಂಜನೇಯ, ನೀನು ಒಬ್ಬನ ಕೈಯಲ್ಲಿ ಮಾತ್ರ ಇದಾಗತ್ತೆ ಅಂತ ಹೇಳಿ. ಆವಾಗ ಆಂಜನೇಯರ ವಿರಾಟ ರೂಪವನ್ನು ಧರಿಸಿಕೊಂಡು ಮಹೇಂದ್ರ ಪರ್ವತದ ಮೇಲೆ ಅವರು ವಿರಾಜಮಾನರಾಗಿ, ಸವೇಗವನ್ ವೇಗ ಸಮಾಹಿತಾತ್ಮ ಹರಿಪ್ರವೀರ ಪರವೀರಹಂತ ಮನಸ್ಸಮಾಧಾಯ ಮಹಾನುಭಾವೋ ಜಗಾಮಲಂಕಾಂ ಮನಸಾ ಮನಸ್ವಿ. ಜಗಾಮಲಂಕಾ ಮನಸಾ ಮನಸ್ವಿ, ಮನಸ್ಸಿಂದ ಮೊದಲು ಲಂಕೆಗೆ ಹೋಗ್ತಾರೆ ಆಂಜನೇಯರು. ಇದು ಕಿಷ್ಕಿಂಧಾಕಾಂಡದ ಕೊನೆಯ ಶ್ಲೋಕ. ಜಗಾಮಲಂಕಾಂ ಮನಸಾ ಮನಸ್ವಿ ತತೋ ರಾವಣನೀತಾಯಾಃ ಸೀತಾಯಾಃ ಶತ್ರುಕರ್ಷಣಃ ಯೇಷ ಪರಮನ್ವೇಷ್ಟುಂ ಚಾರಣಚರಿತೆ ಪಥಿ ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮವಾನರಃ ಸಮುದಗ್ರಶಿರೋಗ್ರೀವಂ ಗವಾಂ ಪಥಿರಿವ ಬಭೌ ಅಥ ವೈಢೂರ್ಯವರ್ಣೇಷು ಷಡ್ಬಲೇಷು ಮಹಾಬಲಃ ಧೀರಃ ಸಲಿಲಕಲ್ಪೇಷು ವಿಚಚಾರ ಯಥಾ ಸುಖಂ ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚಂಜಲಿಂ ಕೃತ್ವಾ ಚಕಾರ ಗಮನೆ ಮತಿಂ ಅಂಜಲಿಂ ಪ್ರಾಂಗುಖಂ ಕುರ್ವನ್ನೇ ಪವನಾಯಾತ್ಮಯೋನಯೇ ತತೋ ಹಿ ವವೃತೆ ಗಂತುಂ ದಕ್ಷಿಣೋ ದಕ್ಷಿಣಾಂ ದಿಶಂ. ದಕ್ಷಿಣ ದಿಕ್ಕಲ್ಲಿ ಆಂಜನೇಯರು ಹೊರಡ್ತಾರಂತೆ. ಹೊರಡುವಾಗ ಆ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನು ದಾಟುವಾಗ 3 ವಿಘ್ನಗಳು ಬರುತ್ತಂತೆ. ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರ ಬೇರೆಯಲ್ಲ, ನಮ್ಮ ಸಂಸಾರ ಸಾಗರ ಬೇರೆಯಲ್ಲ. ಈ ಸಂಸಾರ ಸಾಗರವನ್ನು ದಾಟಿ ನಾವು ಭಗವಂತನ ಪಾದಾರವಿಂದಕ್ಕೆ ಹೋಗುವಾಗ 3 ಥರ ವಿಘ್ನಗಳು ಬರುತ್ತೆ. ಆ ವಿಘ್ನಗಳನ್ನ ನಾವು ಜಯಿಸಿಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಮೊದಲನೇ ವಿಘ್ನ ಯಾವುದು ಅಂತ ಹೇಳಿದ್ರೆ ಮೈನಾಕ ಪರ್ವತ ಮೇಲೆ ಬರುತ್ತೆ. ಆ ಮೈನಾಕ ಪರ್ವತ ಮೇಲೆ ಬಂದು ಹೇಳುತ್ತಂತೆ, ನಿಮ್ಮ ತಂದೆ ವಾಯುದೇವರು ನನಗೆ ತುಂಬ ಕೆಲಸಗಳು ಮಾಡಿಕೊಟ್ಟಿದ್ದಾರೆ,
ತುಂಬ ಸಹಾಯ ಮಾಡಿದ್ದಾರೆ. ನನ್ನ ಆತಿಥ್ಯವನ್ನು ಸ್ವಲ್ಪ ಸ್ವೀಕಾರ ಮಾಡಿ ಸ್ವಲ್ಪ ಕಾಫಿ ಟೀ ಎಲ್ಲ ತೊಗೊಂಡು ಹೋಗಿ ಅಂತ ಆಂಜನೇಯರಿಗೆ ಹೇಳತ್ತಂತೆ ಮೈನಾಕ ಪರ್ವತ. ರೆಕ್ಕೆಗಳಿಟ್ಕೊಂಡು ಮೇಲೆ ಹಾರು ಬಂತು ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಮೈನಾಕ ಪರ್ವತ ರೆಕ್ಕೆಗಳು ಮೇಲೆ ಹಾರಿ. ಹಿಂದಿನ ಕಾಲದಲ್ಲಿ ಇದೇ ಸುಂದರಕಾಂಡ ಹೇಳುತ್ತೆ, ಹಿಂದಿನ ಕಾಲದಲ್ಲಿ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು ಅಂತ ಹೇಳಿಬಿಟ್ಟು ಹೇಳುತ್ತೆ. ಈಗಿನ ಕಾಲದಲ್ಲಿ ಏನಾದರೂ ರೆಕ್ಕೆಗಳಿದ್ದರೆ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಉಪನ್ಯಾಸ ಆಗುವಾಗ ನಂದಿ ಬೆಟ್ಟ ಏನಾದರೂ ನಾನು ಕೇಳಬೇಕು ಉಪನ್ಯಾಸವನ್ನು ಅಂತ ಬಂದು ಇಲ್ಲಿ ಮೇಲೆ ಕೂತ್ಕೊಂಡ್ರೆ ಆವಾಗ ರೂಫೇ ಕೆಳಗಡೆ ಬರುತ್ತೆ. ಪರ್ವತಗಳಿಗೆ ರೆಕ್ಕೆ ಇತ್ತು ಅನ್ನೋದಕ್ಕೆ ಏನು ಅರ್ಥ ಅಂತ ತುಳಸೀದಾಸ್ ರಾಮಾಯಣದಲ್ಲಿ ಹೇಳ್ತಾರೆ. ತುಳಸೀದಾಸ್ ರಾಮಾಯಣದಲ್ಲಿ 2,50,00,000 ವರ್ಷಗಳ ಹಿಂದಿನ ಮಾತಿದು. 2,50,00,000 years ಬಿಫೋರ್. ಚಂದ್ರಕಿರಣಗಳು ಭೂಮಂಡಲದ ಮೇಲೆ ಇನ್ನೂ ಬೀಳ್ತಾ ಇರಲಿಲ್ಲ. ಆವಾಗ ದ ಟೆಂಪ್ರೇಚರ್ ವಾಸ್ ಸಮ್ ಲ್ಯಾಕ್ಸ್ ಡಿಗ್ರಿ ಸೆಂಟಿಗ್ರೇಡ್. ಭೂಮಂಡಲದಲ್ಲಿ ಎಷ್ಟೋ ಲಕ್ಷ ಡಿಗ್ರಿ ಸೆಂಟಿಗ್ರೇಡ್ ಇರ್ತಾ ಇತ್ತು. ಆವಾಗ ಈ ಪರ್ವತಗಳೆಲ್ಲ ಮೋಲ್ಟನ್ ಸ್ಟೇಜಲ್ಲಿತ್ತು, ಗಟ್ಟಿಯಾಗಿರ್ತಾ ಇರಲಿಲ್ಲ, ದ್ರವೀಭೂತವಾಗಿತ್ತು ಈ ಪರ್ವತಗಳೆಲ್ಲ. ಬಿಸಿ ಗಾಳಿ ಎಲ್ಲ ಓಡಾಡುವಾಗ ದ್ರವೀಭೂತವಾಗಿರುವಂತಹ ಈ ಪರ್ವತಗಳು, ದ ಮೋಲ್ಟನ್ ಮೌಂಟನ್ಸ್, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಹಾರ್ತಾ ಇತ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ. 2,50,00,000 ವರ್ಷದ ಹಿಂದೆ ಚಂದ್ರಕಿರಣಗಳು ಭೂಮಂಡಲದ ಮೇಲೆ ಬಿದ್ದಾಗ 1,600 ಡಿಗ್ರಿ ಸೆಂಟಿಗ್ರೇಡು ಟೆಂಪ್ರೇಚರ್ ಅಷ್ಟು ಕಮ್ಮಿ ಆಯಿತು. 1,600 ಡಿಗ್ರಿ ಸೆಂಟಿಗ್ರೇಡಿಗೆ ಬಂತು. 40 ಡಿಗ್ರಿ ಸೆಂಟಿಗ್ರೇಡ್ ಬಂದ್ರೇ ನಮಗೆ ಇವಾಗ ತರ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದು ಆಗಲ್ಲ. 42 ಇದೆ, 43 ಇದೆ, 40 ಇದೆ ಅಂದ್ಕೊಂಡು ನಾವು ಹೇಳ್ತೀವಿ. ಈ ಟೆಂಪ್ರೇಚರೇ ತಡ್ಕೊಳ್ಳೋಕ್ಕಾಗಲ್ಲ. 1,600 ಡಿಗ್ರಿ ಸೆಂಟಿಗ್ರೇಡ್. ಆ 1,600 ಡಿಗ್ರಿ ಸೆಂಟಿಗ್ರೇಡ್ಗೆ ಭೂಮಿ ಟೆಂಪ್ರೇಚರ್ ಬಂದಿದ ತಕ್ಷಣ ಆವಾಗ ದಟ್ ಈಸ್ ದ ಸಾಲಿಡಿಫಿಕೇಶನ್ ಟೆಂಪರೇಚರ್ ಆಫ್ ಮೌಂಟನ್ಸ್. ದ್ರವೀಭೂತವಾಗಿರುವಂತಹ ಪರ್ವತಗಳೆಲ್ಲ ಸಾಲಿಡ್ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇಟ್ ಸ್ಟಾರ್ಟ್ಸ್ ಸಾಲಿಡಿಫಿಕೇಶನ್, ಫ್ರೀಸಿಂಗ್ ಟೆಂಪರೇಚರ್. ಆ ಸಾಲಿಡ್ ಆಗಿರುವಂತಹ ಪರ್ವತಗಳೆಲ್ಲ ಇವಾಗ ನಂದಿ ಬೆಟ್ಟ, ಯಾದಗಿರಿ ಗುಡ್ಡ, ಈ ಪರ್ವತಗಳು. ಭೂಮಿ ಕೆಳಗಡೆ ಇರುವಂತಹ ಕೆಲವು ಪರ್ವತಗಳಿರುತ್ತಲ್ಲ, ಅದು ಇವತ್ತಿಗೂ ಈ 1,600 ಆ ಟೆಂಪರೇಚರ್ ಇನ್ನೂ ಕಮ್ಮಿ ಆಗದೆ ಭೂಮಿ ಕೆಳಗಡೆ ಇರುತ್ತೆ. ಇವಾಗಲೂ ಅರ್ಥಕ್ವೇಕ್ ಭೂಕಂಪ ಅಂತ ಮೇಲ್ಗಡೆ ಬರ್ತಾ ಇರುತ್ತೆ. ಅರ್ಥಕ್ವೇಕ್, ವಾಲ್ಕೆನೋ ಅಂತ ಬರುತ್ತಲ್ಲ, ಆ ವಾಲ್ಕೆನೋ ಯಾವುದು ಅಂತ ಹೇಳಿದ್ರೆ ಮೋಲ್ಟನ್ ಸ್ಟೇಜಲ್ಲಿರುವಂತಹ ಆ ಪರ್ವತ ಆವಾಗ ಅದು ಮೇಲೆ ಬರ್ತಾ ಇರುತ್ತೆ, ಆ ವಾಲ್ಕೆನೋಸ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದು ಹಿಂದೆ ಇಂದ್ರನ ಕೈಯಲ್ಲಿ ಖಡ್ಗ ಇತ್ತು. ಈ ಪರ್ವತಗಳ ರೆಕ್ಕೆಗಳೆಲ್ಲ ಕತ್ತರಿಸ್ದ ಅವನು. ವಾಲ್ಮೀಕಿ ರಾಮಾಯಣ ಸುಂದರಕಾಂಡದಲ್ಲಿ ಬರೋದು, ಇಂದ್ರ ಪರ್ವತಗಳ ರೆಕ್ಕೆಗಳೆಲ್ಲ ಕತ್ತರಿಸ್ದ ಅಂತ ಹೇಳಿದ್ರೆ ಮಳೆಯನ್ನು ಬೀಳಿಸ್ದ ಕೆಳಗಡೆ ಅಂತ ಹೇಳ್ಬಿಟ್ಟು ಅರ್ಥ. ಅದು ಮಳೆ ಬಂದಿದ ತಕ್ಷಣ ಈ ಪರ್ವತಗಳೆಲ್ಲ ಗಟ್ಟಿಯಾಗುತ್ತೆ. ಆವಾಗ ನಿಮ್ಮ ತಂದೆ ಆಗಿರುವಂತಹ ವಾಯುದೇವರು ನನಗೇನು ಮಾಡಿದ್ರು ಅಂತ ಹೇಳಿದ್ರೆ ಸಮುದ್ರದ ಕೆಳಗಡೆ ನನ್ನನ್ನು ಹಾಕಿದ್ರು. ಸಮುದ್ರದ ಕೆಳಗಡೆ ಆ ಟೆಂಪರೇಚರ್ ಫ್ರೀಸಿಂಗ್ ಡಿಡ್ ನಾಟ್ ಹ್ಯಾಪನ್. ಸೊ ಇವಾಗ ಇನ್ನೂ ನಾನು ದ್ರವೀಭೂತವಾಗಿದ್ದೀನಿ, ನನ್ನ ರೆಕ್ಕೆಗಳು ಇನ್ನೂ ಇದೆ ಅಂತ ಮೈನಾಕ ಪರ್ವತ ಹೇಳುತ್ತೆ. ಇದನ್ನು, ಈ ಒಳರ್ಥವನ್ನು, ಟೆಕ್ನಿಕಲ್ ಮೀನಿಂಗನ್ನು ನಾವು ತಿಳ್ಕೊಳ್ಳದೆ ರಾಮಾಯಣವನ್ನು ಹೇಳಿದ್ರೆ ಪ್ರೆಸೆಂಟ್ ಡೇ ಜನರೇಷನ್ ಅವ್ರು ಹೇಳ್ತಾರೆ, ವಾಟ್ ಆರ್ ಯು ಟಾಕಿಂಗ್, ಮೌಂಟನ್ಸ್ ಹ್ಯಾವ್ ಗಾಟ್ ವಿಂಗ್ಸ್, ವಿ ಕೆನಾಟ್ ಇವನ್ ಬಿಲೀವ್, ದಟ್ ಇಸ್ ವೈ ವಿ ಡೋಂಟ್ ಕಮ್ ನಿಯರ್ ದಿಸ್ ಅಂತ ಹೇಳ್ತಾರೆ. ಆದರೆ ತುಳಸೀದಾಸ್ ರಾಮಾಯಣದಲ್ಲಿ ಅತ್ಯದ್ಭುತವಾಗಿರುವಂತಹ ಕೆಲವು ಟೆಕ್ನಿಕಲ್ ವ್ಯಾಖ್ಯಾನಗಳೆಲ್ಲ ಮಾಡಿದ್ದಾರೆ. ಈ ಥರ ಅದನ್ನು ಹೇಳಿ ಮೊದಲನೇ ವಿಘ್ನ ಮೈನಾಕ ಪರ್ವತ ಮೇಲೆ ಬಂದು ಹೇಳಿದ ತಕ್ಷಣ ನಾನು ರಾಮಬಾಣದ ಥರ ಹೊರಟಿದ್ದೀನಿ. ರಾಮಬಾಣ ಒಂದು ಜಾಗದಲ್ಲಿ ನಿಂತ್ಕೊಳ್ಳಲ್ಲ ಅದರ ಕೆಲಸ ಮಾಡೋಕ್ಕೆ ಮುಂಚೆ. ಎರಡನೇದಾಗಿ ಅದು ಲಕ್ಷ್ಯಕ್ಕೆ ಹೋಗಿ ಮುಟ್ಟತ್ತೆ. ವಾಪಸ್ ಬರ್ತಾ ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಂಜನೇಯರು ಅಲ್ಲಿ ನಿಂತ್ಕೊಳ್ಳಲಿಲ್ಲ. ಎರಡನೇ ವಿಘ್ನ ಬರುತ್ತೆ, ಸುರಸಾ ನಾಗಮಾತರಂ. ದೇವತೆಗಳೆಲ್ಲ ನಾಗಮಾತರನಾಗಿರುವಂತಹ ಸುರಸೆಯನ್ನು ಕಳಿಸ್ತಾರೆ. ಇವನಲ್ಲಿ ಡಿಟರ್ಮಿನೇಷನ್ ಇದೆಯಾ, ಫೋಕಸ್ ಇದೆಯಾ ನೋಡ್ಕೊಂಬನ್ನಿ ಅಂತ. ದೇವತೆಗಳು ಟೆಸ್ಟ್ ಮಾಡೋಕ್ಕೋಸ್ಕರ ಸುರಸೆಯನ್ನು ಕಳಿಸ್ತಾರೆ. ಆ ಸುರಸೆ ಬಾಯನ್ನು ತೆಗೆದುಬಿಟ್ಟು ನನ್ನ ಬಾಯಿ ಒಳಗಡೆ ಹೋಗಿ ಹೊರಗಡೆ ಬಾ ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ಆಂಜನೇಯ ಸುರಸೆಯನ್ನು ಗೆದ್ದುಬಿಟ್ಟು ಮುಂದೆ ಹೋಗ್ತಾನೆ.
ಮುಂದೆ ಹೋಗಿದ ತಕ್ಷಣ ಛಾಯಾಗ್ರಾಹಿಯಾಗಿರುವಂತಹ ಸಿಮ್ಮಿಕಾ ನಾಮ ರಾಕ್ಷಸಿ, ಮೂರನೇ ವಿಘ್ನ ಬರುತ್ತೆ. ಸಿಮ್ಮಿಕೆಯನ್ನು ಆಂಜನೇಯರು ಸಂಹಾರ ಮಾಡುತ್ತಾರೆ, ವಧೆ ಮಾಡುತ್ತಾರೆ. 3 ವಿಘ್ನಗಳು ಬರುತ್ತಲ್ಲ ಜೀವನದಲ್ಲಿ ಭಗವದ್ ಬಂಧುವರೇ. ನಮಗೂ ಭಗವಂತನ ಪಾದಾರವಿಂದಕ್ಕೆ ಹೋಗಿ ಸೇರೋವಾಗ 3 ಥರ ವಿಘ್ನಗಳು ಬರುತ್ತೆ. ಒಂದು ಸಾತ್ವಿಕ ವಿಘ್ನ, ಒಂದು ರಾಜಸೀಕ ವಿಘ್ನ, ಒಂದು ತಾಮಸೀಕ ವಿಘ್ನ. ಮೈನಾಕ ಪರ್ವತ ಬಂಧುಗಳು ಬಂದು ನಮಗೆ ಯಾಕಿಷ್ಟು ಅರ್ಜೆಂಟು, ಸ್ವಲ್ಪ ರೆಸ್ಟ್ ತಗೊಂಡು ಹೋಗಿ ಅಂತ ಹೇಳ್ತಾರಲ್ಲ ಬಂಧುಗಳು, ಅದು ಸಾತ್ವಿಕ ವಿಘ್ನ. ರಾಜಸೀಕ ವಿಘ್ನ ಯಾವುದು ಅಂತ ಹೇಳಿದ್ರೆ, ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಸುಸ್ತು ಅದೆಲ್ಲ ಆಗತ್ತೆ. ರಾಜಸೀಕ ವಿಘ್ನ ಕರ್ಮವನ್ನು ಕರ್ಮಯೋಗರೀತ್ಯ ಮಾಡಬೇಕು. ಕರ್ಮಯೋಗರೀತ್ಯ ಮಾಡದೆ ಹೋದರೆ, ಬರೀ ಕರ್ಮ ಮಾಡಿದ್ರೆ ಅದು ಸುಸ್ತಾಗತ್ತೆ. ಅದನ್ನೂ ನಾವು ತಳ್ಳುಕೊಂಡು ಮುಂದೆ ಬರಬೇಕು. ಅದು ಸುರಸ ಆ ಒಂದು ರಾಜಸೀಕ ವಿಘ್ನ. ಮೂರನೇದಾಗಿ ಕರ್ಮವನ್ನೇ ನಾವು ಮಾಡ್ತಾ 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 ನಿದ್ರಾ ರೂಪದಲ್ಲಿ ತಾಮಸಿಕ ವಿಘ್ನ ಬರುತ್ತೆ. ನಿದ್ರಾ ರೂಪದಲ್ಲಿ ಆ ನಿದ್ರೆಯನ್ನು ನಾವು ವಧೆ ಮಾಡಬೇಕು, ನಿದ್ರೆಯನ್ನು ತ್ಯಜಿಸಬೇಕು. ಅದೇ ತ್ಯಾಗರಾಜರು ಹೇಳ್ತಾರೆ, నిద్దుర నిరాకరించి ముద్దుగా ತಂಬೂರಾ ಪಟ್ಟಿ ಶುದ್ಧమైన మనసుతో ಸುಸ್ವರము ಪಾಡುಚುಂಟಿ ಅಂತ ಹೇಳಿ. ಜೀವನದಲ್ಲಿ ಭಗವಂತ 100 ವರ್ಷ ನಮಗೆ ಕೊಟ್ಟರು, ಅದರಲ್ಲಿ 3ರಲ್ಲಿ 1 ಭಾಗ ನಿದ್ರೆಯಲ್ಲಿ ಹೋಗಿಬಿಡತ್ತೆ. 8 hours per day if we sleep, out of 24 hours 1/3 is gone. 100 ವರ್ಷದಲ್ಲಿ 66 ವರ್ಷ ನಮ್ಮ ಹತ್ರ ಇರೋದು ಅನ್ನೋದನ್ನು ನಾವು ತಿಳ್ಕೋಬೇಕು. ಬಾಲ್ಯಾವಸ್ಥೆಯಲ್ಲಿ 15 ವರ್ಷ ಹೋಗ್ಬಿಡತ್ತೆ. 66ರಲ್ಲಿ 16 ಹೋಗ್ಬಿಟ್ರೆ 50 ಇರೋದು. ಅದು 100 ವರ್ಷ ನಮಗಿದ್ರೆ, ಅದಾದ ಮೇಲೆ ಇನ್ನೊಂದು 15-20 ವರ್ಷ ನಮಗೆ ಹುಷಾರಿಲ್ಲ ಅಂತ ಹೊರಟೋಗುತ್ತೆ. ನಮಗೆ ಬಾಕಿ ಇರೋದೇ 20 ವರ್ಷ ಅಂತ ನಾವು ತಿಳ್ಕೋಬೇಕು ಭಗವದ್ ಬಂಧುವರೇ. ಈ ಥರ ಸಾತ್ವಿಕ ವಿಘ್ನ ಮೈನಾಕ ಪರ್ವತ ರೂಪದಲ್ಲಿ, ರಾಜಸೀಕ ವಿಘ್ನ ಸುರಸಾ ನಾಗಮಾತರ ರೂಪದಲ್ಲಿ, ತಾಮಸಿಕ ವಿಘ್ನ ಸಿಮ್ಮಿಕಾ ರೂಪದಲ್ಲಿ ಬರುತ್ತೆ. ಅದನ್ನು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು ಒಬ್ಬ ಸಾಧಕ. ಮುಂದೆ ಹೋಗಿ ಲಂಕಾ ಪ್ರವೇಶವನ್ನು ಮಾಡ್ತಾರಂತೆ ಆಂಜನೇಯರು. ಪ್ರದೋಷ ಕಾಲದಲ್ಲಿ ಹೋಗ್ತಾರೆ. ಶುಕ್ಲ ಚತುರ್ದಶಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಹೋಗಿ ಚಂದ್ರ ದರ್ಶನ ಉಂಟಾಗತ್ತೆ. 5ನೇ ಅಧ್ಯಾಯ ಸುಂದರಕಾಂಡದಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಧ್ಯಾಯಾಸ್ ಆಫ್ ರಾಮಾಯಣ, ಸುಂದರಕಾಂಡ 5th chapter. ಯಾ ಭಾತಿ ಲಕ್ಷ್ಮೀ ಭುವಿ ಮಂದರಸ್ಥ ತಥಾ ಪ್ರದೋಷೇಷು ಚ ಸಾಗರಸ್ಥ ತಥೈವ ತೋಯೇಷು ಚ ಪುಷ್ಕರಸ್ಥ ರರಾಜಸಾ ಚಾರು ನಿಶಾಕರಸ್ಥ. ಯಾ ಭಾತಿ ಲಕ್ಷ್ಮೀ ಭುವಿ ಮಂದರಸ್ಥ. ಹೆಂಗೆ ಆಂಜನೇಯರು ಅಲ್ಲಿ ಹೋಗುವಾಗ ಚಂದ್ರನಲ್ಲಿ ಆ ಸಹೋದರನ ಜೊತೆಯಲ್ಲಿ ಲಕ್ಷ್ಮೀನೂ ಆಕಾಶದಲ್ಲಿ ಹೋಗಿ ಆಂಜನೇಯರನ್ನ ಅವರು ಕಟಾಕ್ಷಿಸ್ತಾಳೆ ಅಂತ ಹೇಳಿಬಿಟ್ಟು ಅತ್ಯದ್ಭುತವಾಗಿ ಹೇಳ್ತಾರೆ. ಈ ಥರ ಸೀತಾನ್ವೇಷಣಕ್ಕೆ 1 ಅಂಗುಳವನ್ನು ಬಿಡದೆ ಸೀತೆಯನ್ನು ಹುಡುಕ್ತಾರಂತೆ. ಅದು ಕ್ರಮಮಾಣ ಕ್ರಮೇಣೈವ ಅಂತ ವಾಲ್ಮೀಕಿಗಳು ಪದ ಹಾಕ್ತಾರೆ. ಹಿ ಗೋಸ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್ ಅಂತ ಹೇಳಿ. ಜೀವನದಲ್ಲಿ ಒಂದು ಶಿಸ್ತಿರಬೇಕು ನಮಗೆ. ವಿ ಶುಡ್ ಗೋ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್ಲಿ ಫ್ಯಾಷನ್. ಎಲ್ಲ ಬರೀ ಕನ್ಫ್ಯೂಸ್ ಸ್ಟೇಟಲ್ಲಿದ್ದರೆ ಆವಾಗ ನಿರಾಸೆನೇ ನಮಗೆ ಸಿಗತ್ತೆ. ಒಂದೊಂದು ಮನೆಯನ್ನು ಹಿ ಗೋಸ್ ಇನ್ ಎ ವೆರಿ ವೆರಿ ಆರ್ಡರ್ಲಿ ಮ್ಯಾನರ್, ಇನ್ ಎ ವೆರಿ ಆರ್ಗನೈಸ್ಡ್ ಮ್ಯಾನರ್. ಆರ್ಗನೈಸೇಷನ್, ಆರ್ಡರ್, ಇದೆಲ್ಲ ನಾವು ಕಲಿಬೇಕು ಅಂತ ಹೇಳಿದ್ರೆ ವಾಲ್ಮೀಕಿ ರಾಮಾಯಣವನ್ನು ನಾವು ಅಧ್ಯಯನ ಮಾಡಬೇಕು. ಅದರಲ್ಲಿದೆ ವಾಟ್ ಈಸ್ ಆರ್ಗನೈಸೇಷನ್ ಅಂತ ಹೇಳಿಬಿಟ್ಟು ಆಂಜನೇಯರು ತೋರಿಸ್ತಾರೆ. ಯಾಕಂದರೆ ಆಮೇಲೆ ಲಂಕೆಯನ್ನು ಅವರು ದಹಿಸಬೇಕು ಅಂತ ಹೇಳಿದಾಗ ಇದೇ ಆರ್ಡ್ರಲ್ಲಿ ದಹಿಸ್ಕೊಂಡು ಬರ್ತಾರೆ ಅವರು. ವಿಭೀಷಣನ ಅರಮನೆ, ಅಶೋಕವನ್ನು 2 ಬಿಟ್ಟು ಬಾಕಿ ಎಲ್ಲವನ್ನು ಭಸ್ಮ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಶೋಕವನ್ನಿಂ ಜನಕಾತ್ಮಜಾಯ ಆದಾಯ ತೇನೈವ ದದಾಹ ಲಂಕಾಂ ಅಂತ ಹೇಳಿ ನಮಾಮಿತಂ ಪ್ರಾಂಜಲಿರಾಂಜನೇಯಂ. ಎಲ್ಲೂ ಸೀತೆ ಸಿಗದೇ ಇರುವಂತಹ ಪ್ರಸಂಗದಲ್ಲಿ ಅವರು ಮನಸ್ಸಲ್ಲಿ ಧರಿಸ್ಕೊಳ್ತಾರಂತೆ, ಅಮ್ಮ ಇಷ್ಟೊತ್ತು ನಾನು ನಿನ್ನನ್ನು ಹುಡುಕ್ದೆ, ನೀನು ಸಿಗಲಿಲ್ಲ. ಇವಾಗ
ಜನಕ ಮಹಾರಾಜನಿಗೆ ಯಾವ ಥರ ಕಾಣಿಸ್ಕೊಂಡಿಯೋ ಆ ಥರ ನನಗೆ ಕಾಣಿಸ್ಕೋ ಅಂತ ಹೇಳಿಬಿಟ್ಟು ಶರಣಾಗತಿ ಮಾಡ್ತಾರೆ. ಯಾಕಂದರೆ ಭಗವಂತನನ್ನು ನಾವು ಹುಡುಕ್ತೀವಿ ಅಂತ ಹೇಳಿದ್ರೆ ಭಗವಂತ ಸಿಗೋದಿಲ್ಲ. ಆದರೆ ಭಗವಂತ ನಮಗೆ ಅವನ ಕಾಣಿಸ್ಕೋಬೇಕು. ನಮೋಸ್ತು ರಾಮಾಯ ಚ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರಿಯಮಾನಿಲೇಭ್ಯಃ ನಮೋಸ್ತು ಚಂದ್ರಾರ್ಕಮರುದ್ಗಣೇಭ್ಯಃ ನಮೋಸ್ತು ರಾಮಾಯ ಚ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೀತಾ, ರಾಮ ಸೀತಾ ಇಬ್ಬರನ್ನು ಸೇರಿಸಿ ನಾನು ನಮಸ್ಕಾರ ಮಾಡಬೇಕು. ಮನಸ್ಸಲ್ಲಿ ಏನಿದೆಯೋ ಅದು ಪ್ರಕಟವಾಗಿ ಬರುತ್ತೆ ಭಗವದ್ಬಂಧುವರೇ. ಯತ್ ಮನಸಾಧ್ಯಾಯತಿ ತದ್ವಾಚಾ ವದತಿ, ಯದ್ವಾಚಾ ವದತಿ ತತ್ ಕರ್ಮಣಾ ಕರೋತಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಈ ಥರ ಮನಸ್ಸಲ್ಲಿ ರಾಮ ಸೀತೆಯರನ್ನ ಏಕಸಿಂಹಾಸನದಲ್ಲಿ ಕೂರಿಸ್ಕೊಂಡು ಭಾಗವತರ ಸಮೇತರಾಗಿ ಆಂಜನೇಯರು ಶರಣಾಗತಿ ಮಾಡ್ತಾರೆ. ನಮೋಸ್ತು ರಾಮಾಯ ಚ ಲಕ್ಷ್ಮಣಾಯ, ಭಾಗವತರ ಜೊತೆಯಲ್ಲಿ ರಾಮನನ್ನ, ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ, ಆಮೇಲೆ ಸೀತಾ ಸಮೇತನಾಗಿ ರಾಮನನ್ನ ಶರಣಾಗತಿ ಮಾಡ್ತಾರಂತೆ. ಅದಕ್ಕೋಸ್ಕರನೇ ನಮ್ಮ ಸಂಪ್ರದಾಯದಲ್ಲಿ ಸೀತಾರಾಮ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ, ಶ್ರೀನಿವಾಸ ಅಂತ ನಾವು ಹೇಳ್ತೀವಿ, ಲಕ್ಷ್ಮೀ ನರಸಿಂಹ ಅಂತ ನಾವು ಹೇಳ್ತೀವಿ, ಪಾರ್ವತೀ ಪರಮೇಶ್ವರ ಅಂತ ಹೇಳಿಬಿಟ್ಟು ರಘುವಂಶದಲ್ಲಿ ಕಾಳಿದಾಸ ಹೇಳುವಂತಹ ಪ್ರಸಂಗದಲ್ಲೂ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಶರಣಾಗತಿ ಮಾಡಿದ ತಕ್ಷಣ ಶುಭಸೂಚಕವಾಗಿ ಅಶೋಕವನ, ಅಲ್ಲಿ ತನಕ ಇವರ ಮನಸ್ಸಿಗೆ ಬರದೇ ಇರುವಂತಹ ಅಶೋಕವನ ಇವರ ಮನಸ್ಸಿಗೆ ಬಂದು ಆ ಒಂದು ಜಾಗ ಸೀತಾನ್ವೇಷಣೆ ಆಗಿಲ್ಲ ಅಂತ ಹೇಳಿಬಿಟ್ಟು ಅಶೋಕವನಿಕ ಚೇಯಂ ದೃಶ್ಯತೆ ಯ ಮಹಾದ್ರುಮಾ ಇಮಾಂ ಅಧಿಗಮಿಷ್ಯಾಮಿ ನಹಿ ಎಂ ವಿಜಿತಾಮಯ, ಅಶೋಕವನಿಕಾಂ ಶುಭಾಂ ಅಂತ ಹೇಳಿಬಿಟ್ಟು ಹೇಳುತ್ತೆ. ಈ ಥರ ಅಶೋಕವನದಲ್ಲಿ ಹೋಗಿ ವಿರೋಧಿ ರಾಜ್ಯದಲ್ಲಿ ಅರ್ಧರಾತ್ರಿ ವೇಳೆಯಲ್ಲಿ ನವವ್ಯಾಕರಣ ಪಂಡಿತರಾಗಿರುವಂತಹ ಆಂಜನೇಯರು, ಷಟ್ಶಾಸ್ತ್ರ ಪಾರಂಗತರು, ಚತುರ್ವೇದ ವಿತ್ತ ಆಗಿರುವಂತಹ ಆಂಜನೇಯ ಸ್ವಾಮಿ, ಸೂರ್ಯ ಶಿಷ್ಯ, ಅಂಜನಾನಂದನ, ವಾಯುಪುತ್ರ, ಸುಗ್ರೀವ ಮಂತ್ರಿ, ಮಹಾವೀರ, ಮಹಾಧೀರ, ಪರಮಭಾಗವತೋತ್ತಮರಾಗಿರುವಂತಹ ಆಂಜನೇಯರು ಅವರು ಎರಡು ಕೈಯನ್ನು ಮೇಲೆ ಎತ್ತುಕೊಂಡು ಶರಣಾಗತಿ ಮಾಡಿದಾಗ ಅಶೋಕವನಕ್ಕೆ ಹೋಗಿ ಶಿಂಶುಭಾ ವೃಕ್ಷದ ಮೇಲೆ ಕೂತಿರುವಂತಹ ಆಂಜನೇಯರಿಗೆ ಅಲ್ಲಿ ಬಂದು ರಾವಣ ವಕ್ರವಾಗಿ ಮಾತಾಡ್ತಾನೆ. ಅಲ್ಲಿರುವಂತಹ ರಾಕ್ಷಸಿಯರನ್ನೆಲ್ಲ ಅವರು ನೋಡ್ತಾರೆ. ನೋಡಿದ ತಕ್ಷಣ ಇಲ್ಲಿ ಸಂಧ್ಯಾವಂದನೆ ಮಾಡೋಕ್ಕೆ ಸೀತೆ ಬರ್ತಾಳೆ ಅಂತ ಮನಸ್ಸಲ್ಲಿ ಧರಿಸ್ಕೊಂಡು ಅವರಲ್ಲಿ ಕೂತಿರೋವಾಗ ಸೀತಾ ದರ್ಶನ, ಮಂಗಳಕರವಾಗಿರುವಂತಹ ಸೀತಾ ದರ್ಶನ ಉಂಟಾಗತ್ತಂತೆ. ತಥೋ ಮಲಿನ ಸಂಬೀತಾಂ ರಾಕ್ಷಸೀಭಿಃ ಸಮವೃತಾಂ ಉಪವಾಸ ಕೃಶಂ ದೀನಾಂ ನಿಶ್ವಸಂತೀಂ ಪುನಃ ಪುನಃ ದದರ್ಶ ಶುಕ್ಲಪಕ್ಷಾದೌ ಚಂದ್ರರೇಖಾಮಿವಾಮಲಾಂ ಮಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರಪ್ರಭಾಂ ಪಿನದ್ಧಾಂ ಧೂಮಜಾಲೇನ ಶಿಖಾಮಿವ ವಿಭಾವಸೋಃ ಪೀತೇನ ಏಕೇನ ಸಂವೀತಾಂ ಕ್ಲಿಷ್ಟೇನೋತ್ತಮವಾಸಸ ಸಪಂಕಮನಲಕರಾಂ ವಿಪದ್ಮ ವಿಪದ್ಮಿನೀಂ ವ್ರೀಡಿತಾಂ ದುಃಖ ಸಂತಪ್ತಾಂ ಪರಿಮ್ಲಾನಾಂ ತಪಸ್ವಿನಿ ಗ್ರಹೇಣ ಅಂಗಾರಕೇಣೇವ ಪೀಡಿತಾಮಿವ ರೋಹಿಣೀಂ ಅಶ್ರುಪೂರ್ಣಮುಖೀಂ ದೀನಾಂ ಕೃಶಾಂ ಅನಶನೇನ ಚ ಶೋಕಧ್ಯಾನ ಪರಂ ದೀನಾಂ ನಿತ್ಯಂ ದುಃಖಪರಾಯಣಾಂ ದರ್ಕಯಾಮಾಸ ಸೀತೇತಿ ಕಾರಣೈಃ ಉಪಪಾದಿಭಿಃ. ಸೀತಾ ದರ್ಶನ ತುಂಬ ಮಂಗಳಕರವಾಗಿರುವಂತಹ ಘಟ್ಟ. ಆಂಜನೇಯರು ಸೀತಾ ದರ್ಶನವನ್ನು ಮಾಡುವಾಗ ತಥೋ ಮಲಿನ ಸಂವೀತಾಂ ರಾಕ್ಷಸೀಭಿಃ ಸಮಾವೃತಾಂ ಉಪವಾಸ ಕೃಶಾಂ ದೀನಾಂ ನಿಶ್ವಸಂತೀಂ ಪುನಃ ಪುನಃ ದದರ್ಶ ಶುಕ್ಲಪಕ್ಷಾದೌ ಚಂದ್ರರೇಖಾಂ ಇಮಾಮಲಾಂ.
ಈ ಸೀತಾ ದರ್ಶನಕ್ಕೆ ಒಂದು ಸಪ್ತಾಹ ಬೇಕಾಗತ್ತೆ. ಆ ಥರ ವಾಲ್ಮೀಕಿಗಳು ಸುರಿದಿದ್ದಾರೆ ತತ್ವಗಳನ್ನ. ದದರ್ಶ ಶುಕ್ಲಪಕ್ಷಾದವು ಚಂದ್ರಲೇಖಾಮಿವಾಮಲಾಂ ಅಂತ ಹೇಳ್ತಾರೆ. ಶುಕ್ಲಪಕ್ಷ ಆದಿಯ ಚಂದ್ರ, ಪಾಡ್ಯ ಚಂದ್ರ, ಶುಕ್ಲಪಕ್ಷದ ಪಾಡ್ಯ ಚಂದ್ರವನ್ನು ನಾವು ದರ್ಶನ ಮಾಡಿದರೆ ಅದಕ್ಕೆ ಕ್ಷಯ ಇಲ್ಲ. ಶುಕ್ಲಪಕ್ಷದ ಪಾಡ್ಯ ಚಂದ್ರ ಯಾವಾಗಲೂ ವೃದ್ಧಿ ಹೊಂದುತ್ತಾ ಇರುತ್ತೆ. ಅದೇ ಥರ ನಮ್ಮ ಜೀವಾತ್ಮ ಇದೆಯಲ್ಲ, ಅದಕ್ಕೆ ಕ್ಷಯ ಇಲ್ಲ. ಆ ಆತ್ಮಗುಣಗಳು ನಾವು ನಮ್ಮ ಮೇಲೆ ಇಂಟ್ರಾಸ್ಪೆಕ್ಷನ್ ಅಂತ ನಾವು ಹೇಳಬೇಕು. ಇಂಟ್ರಾಸ್ಪೆಕ್ಷನ್ ಮಾಡ್ತಾ 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 ಧ್ಯಾನದಲ್ಲಿ ಅಟ್ಲೀಸ್ಟ್ ಸಮ್ ಟೈಮ್ ಇನ್ ಅ ಡೇ ವಿ ನೀಡ್ ಟು ಸಿಟ್ ಫಾರ್ ಪ್ರೇಯರ್ಸ್. ಅದನ್ನು ಕೂತ್ಕೊಂಡು ನಾವು ಮಾಡ್ತಾ 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 ಹೆಂಗೆ ಶುಕ್ಲ ಪಕ್ಷದ ಚಂದ್ರ ಅದು ವೃದ್ಧಿ ಹೊಂದುತ್ತಾ ಇರತ್ತೋ, ಅದೇ ಥರ ನಮ್ಮ ಒಳಗಡೆ ಇರುವಂತಹ ಆತ್ಮಗುಣಗಳು ಅದು ಮೇಲೆ ಉಕ್ಕಿ 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 ಬರ್ತಾ ಇರತ್ತೆ ಅನ್ನುವಂತಹ ತಾತ್ಪರ್ಯವನ್ನು ಇದರಲ್ಲಿ ಹೇಳ್ತಾರೆ. ಈ ಥರ ಆ ಪರಮಾತ್ಮ ಶ್ವಗಣೇನ ಮೃಗೀಂ ಹೀನಾಂ ಸ್ವಗಣಾಭಿಮುಖಾಮಿವ, ಒಂದು ಜಿಂಕೆಯ ಒಂದು ಗುಂಪಲ್ಲಿರುವಂತಹ ಒಂದು ಜಿಂಕೆ ತಪ್ಪಿಸ್ಕೊಂಡ್ಬಂದು ನಾಯಿಗಳ ಗುಂಪಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ. ಜಿಂಕೆ ತಪ್ಪಿಸ್ಕೊಂಡು ನಾಯಿಗಳ ಗುಂಪಲ್ಲಿ ಬಂದಿದೆ. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಜೀವರಾಶಿ, ಪ್ರತಿಯೊಂದು ಸೃಷ್ಟಿ ಭಗವದ್ ಬಂಧುವರೇ, ನಮ್ಮ ಕೊನೆಯ ಲಕ್ಷ್ಯ, ನಮ್ಮ ಕೊನೆಯ ಪಯಣ ಎಲ್ಲಿಗಿರಬೇಕು ಅಂತ ಹೇಳಿದ್ರೆ ವೈಕುಂಠಕ್ಕೆ ಇರಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿಬಿಟ್ಟು ದಾಸರು ಹೇಳ್ತಾರೆ. ವೈಕುಂಠಕ್ಕೆ ನಮ್ಮ ಕೊನೆಯ ಪಯಣ ಇರಬೇಕು. ಆ ಥರ ವೈಕುಂಠಕ್ಕೆ ಹೋಗದೆ ತಿರ್ಗಾ 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 ಇಲ್ಲೇ ನಾವು ಬಂದು ವೈಕುಂಠದಲ್ಲಿರುವಂತಹ ನಿತ್ಯಸೂರಿ, ವೈಕುಂಠದಲ್ಲಿರುವಂತಹ ಮುಕ್ತಾತ್ಮರೆಲ್ಲ ಜಿಂಕೆಯ ಗುಂಪಿಗೆ ಸೇರಿರೋದು, ನಾಯಿಗಳ ಗುಂಪಿಗೆ ಬಂದು ಸೇರಿದೆ ಅಂತ ಹೇಳಿದ್ರೆ, ಭೂಮಂಡಲದಲ್ಲಿ ಇದನ್ನು ಯಾತಕ್ಕೋಸ್ಕರ ಹೇಳ್ತಾರೆ ಅಂತ ಹೇಳಿದ್ರೆ, ಯಮಧರ್ಮರಾಜನ ಆಸ್ಥಾನದಲ್ಲಿ 2 ನಾಯಿಗಳಿದೆ ಅಂತ ಹೇಳಿಬಿಟ್ಟು ಆರಣ್ಯಕ ಕೊಂಡಾಡುತ್ತೆ. ಯೌತೆ ಶ್ವಾನೌ ಯಮರಕ್ಷಿತಾರೌ ಚತುರಕ್ಷೌ ಪಥಿರಕ್ಷೀನ್ ರಿಚಕ್ಷಸ ಅಂತ ಹೇಳಿ, ಇದು ಅಂತ್ಯೇಷ್ಠಿ ಮಂತ್ರಗಳಲ್ಲಿ ಇದು ಬರುತ್ತೆ. ಯೌತೆ ಶ್ವಾನೌ, ಶ್ವಾನೌ ಅಂತ ಹೇಳಿದ್ರೆ 2 ನಾಯಿಗಳು. ಯಮರಕ್ಷಿತಾರವು, ಯಮಪಟ್ಟಣವನ್ನು ರಕ್ಷಿಸ್ತಾ ಇದೆಯಾ 2 ನಾಯಿಗಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಚತುರಕ್ಷವು, ಅಕ್ಷವು ಅಂತ ಹೇಳಿದ್ರೆ ಕಣ್ಣುಗಳು, ಚತುರಕ್ಷವು ಅಂತ ಹೇಳಿದ್ರೆ ದಾಸಂತರ 4 ಕಣ್ಣುಗಳಿರುತ್ತೆ ಅದಕ್ಕೆ ಅಂತ ಹೇಳ್ತಾರೆ. 4 ಕಣ್ಣುಗಳು. ಆ 4 ಕಣ್ಣುಗಳು ಯಾಕೆ ಇಟ್ಕೊಂಡಿದೆ ಅಂತ ಹೇಳಿದ್ರೆ, ಯಾರಾದರೂ ಪಾಪ ಮಾಡಿದ್ರೆ ಕ್ಲಿಯರಾಗಿ ಕಾಣಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಕನ್ನಡಕ ಹಾಕ್ಕೊಂಡಿರುತ್ತೆ ಆ ನಾಯಿಗಳು ಅಂತ ಹೇಳಿಬಿಟ್ಟು, ಚತುರಕ್ಷವು ಪಥಿರಕ್ಷೀನ್ ರಿಚಕ್ಷಸ ತಾಭ್ಯಾಂ ರಾಜನ್ ಪರಿದೇಖ್ಯನಗ್. ಅಲ್ಲಿ ಆ ಕರ್ತ ಆದವನು ಆ ಅಮ್ಮನ ಅಂತ್ಯೇಷ್ಟಿನೋ ಅಪ್ಪನ ಅಂತ್ಯೇಷ್ಟಿನೋ ಮಾಡುವಂತಹ ಪ್ರಸಂಗದಲ್ಲಿ ಅವನು ಕೇಳ್ಕೊಳ್ತಾನೆ, ಹೇ ಪರಮಾತ್ಮ, ಈ ಚೇತನ ಇದೆಯಲ್ಲ, ಇದು ಆ ಯಮಧರ್ಮರಾಜನ ಆಸ್ಥಾನವನ್ನು ಕಾಪಾಡುವಂತಹ, ಇಲ್ಲ ಅದನ್ನು ಅದು ದ್ವಾರಪಾಲಕರ ಥರ ನಿಂತಿರತ್ತಲ್ಲ, ಆ ನಾಯಿಗಳಿಗೆ ಹೋಗಿ ಸೇರಬಾರ್ದು ಈ ಆತ್ಮ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಆ ನಾಯಿಗಳಿಗೆ ಹೋಗಿ ಸೇರಬಾರ್ದು. ಶ್ವಗಣೇನ ಮೃಗೀಂಹೀನಾಂ ಸ್ವಗಣಾಭಿಮುಖಾಂವ. ಈ ಥರ ಜಿಂಕೆ ಗುಂಪಲ್ಲಿ ಇರಬೇಕಾಗಿರುವಂತಹ, ರಾಮನ ಜೊತೆಯಲ್ಲಿರಬೇಕಾಗಿರುವಂತಹ ಈ ಸೀತೆ ಬಂದು ರಾವಣನ ಅಂತಃಪುರದಲ್ಲಿ ನಾಯಿಗಳ ಗುಂಪಿಗೆ ಸೇರ್ಕೊಂಡಿದ್ದಾಳಲ್ಲ ಅಂತ ಹೇಳಿಬಿಟ್ಟು. ಯಾಕಂದರೆ ಭೂಮಂಡಲದಲ್ಲಿ ಯಾರು ಇರ್ತಾರೋ ಅವರಿಗೆ ಮೃತ್ಯು ಖಚಿತ. ಮೃತ್ಯು ಅಂತ ಹೇಳಿದ್ರೆ ತಿರ್ಗಾ 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 ಇಲ್ಲಿ ವಾಪಸ್ ಬರೋದು. ಆದರೆ ವೈಕುಂಠಕ್ಕೆ ಹೋಗೋಕೆ ಮೃತ್ಯು ಅಂತ ಹೇಳೋದಿಲ್ಲ, ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷ ಅಂತ ಹೇಳ್ತಾರೆ. ಒಂದು ಸತಿ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಇತಿ ಅಂತ ಹೇಳಿ ಈ ಥರ ಸೀತಾದರ್ಶನವನ್ನು ಏರ್ಪಡಿಸಿ, ಆ ಸೀತೆ ಹತ್ರ ರಾವಣ ಬಂದು ಮಾತಾಡೋದನ್ನೆಲ್ಲ ಇವರು ನೋಡಿ ವಕ್ರವಾಗೆಲ್ಲ ಮಾತಾಡ್ತಾನೆ. ತ್ರಿಜಟಾ ಸ್ವಪ್ನ ಉಂಟಾಗುತ್ತೆ. ತ್ರಿಜಟಾ ಸ್ವಪ್ನದಲ್ಲಿ ಅವಳು ಹೇಳ್ತಾಳೆ, ಶುಭ ಶಕುನಗಳು ನನಗೆ ಬರ್ತಾ ಇದೆ, ರಾಮನ ಜಯ ನನ್ನ ಮನಸ್ಸಲ್ಲಿ ಸ್ಪಷ್ಟವಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ತ್ರಿಜಟೆ ಹೇಳ್ತಾಳೆ. ಯಾರಿಗಾದರೂ ದುಸ್ವಪ್ನಗಳು ಉಂಟಾದರೆ ತ್ರಿಜಟಾ ಸ್ವಪ್ನವನ್ನು ಅದನ್ನು ಪಾರಾಯಣೆ ಮಾಡಿದ್ರೆ ಆವಾಗ ಆ ಪರಮಾತ್ಮ ದುಸ್ವಪ್ನಗಳನ್ನ ಹೋಗಿಸ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ತ್ರಿಜಟಾ ಸ್ವಪ್ನವ ಏರ್ಪಡಿಸಿ
ಆವಾಗ ಆಂಜನೇಯರು ಮುಂದಿನ ಅಧ್ಯಾಯದಲ್ಲಿ ಕೆಳಗಡೆ ಇಳಿದು ಬಂದು ಅಂಗುಲೀಯಕ ಪ್ರದಾನವನ್ನು ಮಾಡ್ತಾರೆ. ರಾಮನಾಮಾಂಕಿತವಾದ ಅಂಗುಲೀಯಕ. ಆ ರಾಮನಾಮಾಂಕಿತವಾಗಿರುವಂತಹ ಅಂಗುಲೀಯಕವನ್ನು ಪ್ರದಾನ ಮಾಡಿದ ತಕ್ಷಣ 2 ತುಂಬ ಸೂಕ್ಷ್ಮವಾಗಿರುವಂತಹ ವಿಷಯಗಳು ಸುಂದರಕಾಂಡ ನಮಗೆ ತೋರಿಸುತ್ತೆ. ಒಂದು ಚೇತನ ಉದ್ಧಾರವಾಗಬೇಕು ಅಂತ ಹೇಳಿದ್ರೆ 2 ದೀಕ್ಷೆಗಳು ಬೇಕು. ಒಂದು ಚಾಕ್ಷುಷ ದೀಕ್ಷೆ, ಒಂದು ಮಂತ್ರ ದೀಕ್ಷೆ. ಆಚಾರ್ಯರು ಮೊದಲನೇ ಸತಿ ನಾವು ಆಚಾರ್ಯರ ಹತ್ರ ಹೋದಾಗ, ಇಲ್ಲ ಆಚಾರ್ಯರ ಹತ್ರ ಗುರುಗಳ ಹತ್ರ ಹೋದಾಗ ಅವರು ಪೂರ್ಣ ಕಟಾಕ್ಷವನ್ನು ನಮ್ಮ ಕಡೆಗೆ ಅವರು ಬೀರುತ್ತಾರೆ. ಅದು ಚಾಕ್ಷುಷ ದೀಕ್ಷೆ. ಪೂರ್ಣವಾಗಿ ನಮ್ಮನ್ನು ಕಟಾಕ್ಷಿಸ್ತಾರೆ. ಅದಾದ ಮೇಲೆ ಮಂತ್ರೋಪದೇಶವನ್ನು ನಮಗೆ ಕೊಡ್ತಾರೆ. ಅದು ಮಂತ್ರೋಪದೇಶ ದೀಕ್ಷೆ. ರಾಮನಾಮವೋ ಶಿವನಾಮವೋ ನಮ್ಮ ಸಂಪ್ರದಾಯ ಯಾವ್ಯಾವ ಥರ ಇರುತ್ತೋ ಅದರ ಪ್ರಕಾರ ನಮಗೆ ಉಪದೇಶ ಮಾಡ್ತಾರೆ. ಮೊದಲು ಆಂಜನೇಯರು ಸೀತಾದರ್ಶನ ಮಾಡಿದ್ದು ಆಚಾರ್ಯರು ಮಾಡುವಂತಹ ಚಾಕ್ಷುಷ ದೀಕ್ಷೆ. ನಾವು ಮೊದಲು ನೋಡಿದ್ವಿ, ಆಂಜನೇಯರು ನಮ್ಮ ಸಂಪ್ರದಾಯದ ಪ್ರಕಾರ ಗುರುಗಳು ಅಂತ ಹೇಳಿ ಆಚಾರ್ಯರ ಸ್ಥಾನವನ್ನು ನಾವು ಕೊಟ್ಟಿದ್ವಿ ಅಂತ ಹೇಳಿ. ಎರಡನೇದಾಗಿ ರಾಮನಾಮಾಂಕಿತವಾಗಿರುವಂತಹ ಅಂಗುಲೀಯಕವನ್ನು ಅವರು ಪ್ರದಾನ ಮಾಡುವಾಗ ಅದು ಮಂತ್ರೋಪದೇಶ ದೀಕ್ಷೆ ಅಂತ ಹೇಳ್ತಾರೆ. ಯಾಕಂದರೆ ಅದರಲ್ಲಿ ರಾಮನಾಮ ಇರುತ್ತೆ. ಅದು ಮಂತ್ರೋಪದೇಶ ದೀಕ್ಷೆ. ಈ ಥರ 2 ದೀಕ್ಷೆಗಳನ್ನ ಅವರು ತೋರಿಸ್ತಾರೆ. ಭೂಯಯೇವ ಮಹಾತೇಜಾಃ ಹನುಮಾನ್ ಮಾರುತಾತ್ಮಜಃ ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಸೀತಾ ಪ್ರತ್ಯಯ ಕಾರಣಾತ್ ಪ್ರತ್ಯಯಾರ್ಥಂ ತವ ನೀತಂ ತೇನ ದತ್ತಂ ಮಹಾತ್ಮನ ಸಮಾಶ್ವಸಿ ಭದ್ರಂ ತೇ ಕ್ಷೀಣ ದುಃಖ ಫಲಾಖ್ಯಸಿ. ಈ ಥರ ಸೀತೆಗೆ ಆಶ್ವಾಸನೆಯನ್ನು ಕೊಟ್ಟು ರಾಮ ಬಂದೇ ಬರ್ತಾನೆ ಅಂತ ಹೇಳಿ ಸೀತೆ ಆಂಜನೇಯರಿಗೆ ಚೂಡಾಮಣಿಯನ್ನು ಕೊಡ್ತಾರೆ. ಚೂಡಾಮಣಿಯನ್ನು ಕೊಟ್ಟಿದ ತಕ್ಷಣ ಇದು ರಾಮನಿಗೆ ಹೋಗಿ ನೀವು ಕೊಡಿ ಅಂತ ಹೇಳಿ ಸೀತೆ ಚೂಡಾಮಣಿಯನ್ನು ಕೊಟ್ಟಲು. ಆ ಸೀತೆಯ ಶಿರಸ್ಸಿನ ಆಭರಣ ಅದು. ಆಂಜನೇಯರು ಅಂಗುಲೀಯಕವನ್ನು, ರಾಮನಾಮಾಂಕಿತವಾಗಿರುವಂತಹ ಅಂಗುಲೀಯಕವನ್ನು ಕೊಟ್ಟರು. ಅದು ರಾಮನ ಕೈಯಿನ ಆಭರಣ. ಅದು ಭಗವಂತನ ಕೈ ಯಾವಾಗಲೂ ನಮ್ಮ ಶಿರಸ್ಸಿನ ಮೇಲೆ ಇರಬೇಕು ಅಂತ ಹೇಳಿ ಅಭಯಪ್ರದಾನ. ಭಗವಂತ ಯಾವಾಗಲೂ ನಮ್ಮ ಶಿರಸ್ಸಿನ ಮೇಲೆ ಅವನ ಕೈಯನ್ನು ಇಟ್ಟೇ ಇರಬೇಕು ಅನ್ನುವಂತಹ ತಾತ್ಪರ್ಯ ಅದು ತೋರಿಸುತ್ತೆ. ಈ ಥರ ಚೂಡಾಮಣಿಯನ್ನು ತಗೊಂಡು ರಾವಣನಿಗೆ ಬುದ್ಧಿವಾದವನ್ನು ಹೇಳಿ ಮೊದಲು ರಾವಣನನ್ನು ಕೊಂಡಾಡ್ತಾರೆ ಆಂಜನೇಯರು. ಅಹೋವೀರ್ಯಂ ಅಹೋಧೈರ್ಯಂ ಅಹೋ ಶೌರ್ಯ ಪರಾಕ್ರಮಂ. ಆ ಒಂದು ಕ್ಯಾರೆಕ್ಟರ್ ಸರಿಯಾಗಿದ್ದಿದ್ರೆ ಇವನಿಗೆ ಎಲ್ಲಿಗೋ ಹೋಗ್ತಾ ಇತ್ತು ಅಂತ ಹೇಳಿ ಆಂಜನೇಯರು ಕೊಂಡಾಡ್ತಾರಂತೆ. ಯಾವಾಗ ಮಾತು ಕೇಳಲಿಲ್ವೋ ಅಕ್ಷಯ ಕುಮಾರನನ್ನು ವಧೆ ಮಾಡಿ ಅಶೋಕವನವನ್ನು ಧ್ವಂಸ ಮಾಡಿ ಆ ಲಂಕೆಯನ್ನು ದಹಿಸಿ ಪರಮಾತ್ಮ ಉತ್ತರ ತೀರದಲ್ಲಿ ರಾಮನಾಗಿ ಕಾಯ್ತಾ ಇರ್ತಾನೆ. ಆ ಉತ್ತರ ತೀರಕ್ಕೆ ಆಂಜನೇಯರು ಬಂದು ಸೀತೆಯನ್ನು ನಾನು ದರ್ಶಿಸಿದೆ ಅಂತ ಹೇಳಿಬಿಟ್ಟು ಅವರು ಬರ್ತಾರಂತೆ. ಆವಾಗ ರಾಮ ಕೇಳ್ತಾನಂತೆ, ನನ್ನ ಸೀತೆ ಏನು ಹೇಳಿದ್ಲು? ಮಧುರಾಲಾಪ ಕಿಮಾಹ ಮಮ ಭಾಮಿನಿ ಮದ್ವಿಹೀನ ವರಾರೋಹ ಹನುಮನ್ ಕಥಯಸ್ವ ಮೇ ತಥೋ ಮಯಾ ವಾಗ್ಭಿರಧೀನ ಭಾಷಿಣ ಶಿವಾಭಿರಿಷ್ಟಾಭಿರಭಿಪ್ರಸಾದಿತ ಜಗಾಮ ಶಾಂತಿಂ ಮಮ ಮೈಥಿಲಾತ್ಮಜ ತವಾಪಿ ಶೋಕೇನ ತಥಾಪಿ ಪೀಡಿತ. ಇದು ಕೊನೆಯ ಶ್ಲೋಕ ಸುಂದರಕಾಂಡದ್ದು. ಮಧುರಾಲಾಪ. ಸೀತೆ ಭಾವುಕಳಾಗಿ ಮಾತಾಡ್ತಾಳಲ್ಲ, ಅವಳು ಏನನ್ನ ಹೇಳಿದ್ಲು? ಹನುಮನ್ ಕಥಯಸ್ವಮೆ ಅಂತ ಹೇಳಿ. ಆ ಸೀತೆ ಮಾತಾಡಿದ್ದನ್ನೆಲ್ಲ ಹೇಳಿದ ಮೇಲೆ ನಿನಗೆ ಏನು ನಾನು ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಪುರಸ್ಕಾರ ಅಂತ ಹೇಳಿ ಆಂಜನೇಯರನ್ನ ಆಲಿಂಗನ ಮಾಡ್ಕೊಳ್ತಾನಂತೆ ರಾಮ. ಆಂಜನೇಯರನ್ನ ಆಲಿಂಗನ ಮಾಡ್ಕೊಂಡಿದ್ದ ತಕ್ಷಣ ಆವಾಗ ರಾಮನನ್ನು ಕರ್ಕೊಂಡು ವಾನರ ಸೇನೆಯನ್ನು ಕರ್ಕೊಂಡು ಉತ್ತರ ತೀರಕ್ಕೆ ಹೋಗಿ ರಾಮ ಅಲ್ಲಿ ನಿಂತಿರ್ತಾನಂತೆ. ಆವಾಗ ಈ ಕಡೆಯಿಂದ ವಿಭೀಷಣ ಶರಣಾಗತಿ ಮಾಡ್ತಾನೆ. ಲಂಕೆಯಿಂದ ಬಂದಿರುವಂತಹ ವಿಭೀಷಣ ನೇರವಾಗಿ ಅದೇ ಮುಹೂರ್ತದಲ್ಲಿ ಬರ್ತಾನೆ. ಬಂದು ಆಕಾಶದಲ್ಲಿ ಅವನು ನಿಂತ್ಕೊಳ್ತಾನೆ. ಉತ್ತರಂ ತೀರಮಾಸಾದ್ಯ ಖಸ್ತಯೇವ ವ್ಯತಿಷ್ಠತ. ಆಕಾಶದಲ್ಲೇ ನಿಂತ್ಕೊಳ್ತಾನಂತೆ. ನೇರವಾಗಿ ಕೆಳಗೆ ಬಂದು ಇಳಿಯಲಿಲ್ಲ.
ಯಾಕೆ ಕೆಳಗಡೆ ಇಳಿಯಲಿಲ್ಲ ಅಂತ ಹೇಳಿದ್ರೆ, ರಾಮ ನಿಂತಿರುವಂತಹ ತೀರದಲ್ಲಿ ಪಾಪಿ ಆಗಿರುವಂತಹ ನಾನು ನನ್ನ ಕಾಲನ್ನು ಇಡಬಾರದು ಅಂತ ಹೇಳಿಬಿಟ್ಟು ಆಕಾಶದಲ್ಲೇ ನಿಂತ್ಕೊಳ್ತಾರಂತೆ. ಸುಗ್ರೀವಾದಿಗಳನ್ನ ಕರೆದುಬಿಟ್ಟು ವಿಭೀಷಣ ಹೇಳ್ತಾನಂತೆ, ಹೇ ಸುಗ್ರೀವಾದಿಗಳೇ, ಹೋಗಿ ರಾಮನಿಗೆ ಹೇಳಿ ವಿಭೀಷಣ ಬಂದಿದ್ದಾನೆ ಅಂತ ಹೇಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ಸುಗ್ರೀವರು ಕೇಳ್ತಾರಂತೆ, ವಿಭೀಷಣ ಬಂದಿದ್ದಾನೆ ಅಂತ ಹೇಳಿದ್ರೆ ಯಾವ ವಿಭೀಷಣ, ಸ್ವಲ್ಪ ಬಯೋಡೇಟಾ ಇಮೇಲ್ ಮಾಡಿ ಅಂತ ಹೇಳ್ತಾರೆ. ಬಯೋಡೇಟಾ ಇಮೇಲ್ ಮಾಡಿ ಅಂತ ಹೇಳಿದ ತಕ್ಷಣ ವಿಭೀಷಣ ಬಯೋಡೇಟಾ ಅನ್ನು ಕೊಡ್ತಾರೆ. ರಾವಣೋ ನಾಮ ದುರ್ವೃತ್ತಃ ರಾಕ್ಷಸೋ ರಾಕ್ಷಸೇಶ್ವರಃ ತಸ್ಯಾಹಂ ಅವರೋಭ್ರಾತ ವಿಭೀಷಣಂ ಉಪಸ್ಥಿತಃ. ನಾವು ನಮ್ಮ ಬಯೋಡೇಟಾ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಗುಡ್ ಕ್ವಾಲಿಟೀಸ್ನೆಲ್ಲ ಕೊಡ್ತೀವಿ. ಐ ಹ್ಯಾವ್ ಡನ್ ದಟ್, ಐ ಹ್ಯಾವ್ ಡನ್ ದಿಸ್, ನಾನು ಈ ರ್ಯಾಂಕ್ ತೊಗೊಂಡಿದ್ದೀನಿ, ನಾನು ಹದಿತ್ವ ಓದಿದ್ದೀನಿ, ಇದು ಓದಿದ್ದೀನಿ, ಆಮೇಲೆ ಅಲ್ಲಿ ಕೆಲಸ ಮಾಡಿದ್ದೀನಿ, ಅಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ತೊಗೊಂಡಿದ್ದೀನಿ, ನಾನು ಸ್ಯಾಲ್ರಿ ಸುಮ್ಮನೆ ತೊಗೊಳ್ಳಲ್ಲ ಅಂತ ಹೇಳಿಬಿಟ್ಟು ನಮ್ಮ ಬಯೋಡೇಟಾ ಎಲ್ಲ ಕೊಡ್ತೀವಿ. ವಿಭೀಷಣ ಅವನ ಬಯೋಡೇಟಾ ಕೊಡುವಾಗ ರಾವಣೋ ನಾಮ ದುರ್ವೃತ್ತ ಅಂತ ಹೇಳಿ ಫಸ್ಟು ಕೇರ್ ಆಫ್ ರಾವಣ ಅಂತ ಬರೀತಾನೆ. ಫಸ್ಟ್ ಬಯೋಡೇಟಾ, ಫಸ್ಟ್ ವರ್ಡು ರಾವಣೋ ನಾಮ ದುರ್ವೃತ್ತ, ಕೇರ್ ಆಫ್ ರಾವಣ. ಎರಡನೇದಾಗಿ ಈ ರಾವಣ ಎಂಥವನು ಅಂತ ಹೇಳಿದ್ರೆ, ರಾಕ್ಷಸೋ ರಾಕ್ಷಸೇಶ್ವರ, ರಾಕ್ಷಸರಲ್ಲಿ ರಾಕ್ಷಸ ಅವನು ಅಂತ ಹೇಳಿ. ತಸ್ಯಾಹಂ ಅವರೋಭ್ರಾತ, ಅವನ ತಮ್ಮ, ಒಂದೇ ಗರ್ಭದಿಂದ ಬಂದಿರುವಂತಹ ತಮ್ಮ ನಾನು ಅಂತ ಹೇಳಿ. ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಣ್ಣನಿಗಿರುವಂತಹ ಗುಣಗಳು ಅದೇ ಹೊಟ್ಟೆಯಿಂದ ಬಂದಿರುವಂತಹ ತಮ್ಮನಿಗೂ ಸ್ವಲ್ಪ ಹೋಗುತ್ತೆ ಅಂತ ಹೇಳಿ, ನಾನು ತುಂಬ ಕೆಟ್ಟವನು ಅಂತ ಮೊದಲು ಮಾಡ್ಕೊಳ್ತಾನೆ. ತಸ್ಯಾಹಂ ಅವರೋಭ್ರಾತ ವಿಭೀಷಣಂ ಉಪಸ್ಥಿತ ತೇನ ಸೀತಾ ಜನಸ್ಥಾನಂ, ಸೀತೆಯನ್ನು ಜನಸ್ಥಾನದಿಂದ ಕರ್ಕೊಂಡು ಹೋಗಿರೋದು ಆ ರಾವಣನೇ ಅಂತ ಹೇಳಿಬಿಟ್ಟು ಬಂದು ಹೇಳ್ಕೊಳ್ತಾನೆ. ಇದಕ್ಕೆ ಕಾರ್ಪಣ್ಯ ಅಂತ ಹೇಳಿಬಿಟ್ಟು, ಶರಣಾಗತಿ ಮಾಡುವಾಗ ತುಂಬ ಮುಖ್ಯವಾಗಿ ಭಗವದ್ ಬಂಧುವರೇ ನಮಗೆ ಕಾರ್ಪಣ್ಯ ಇರಬೇಕು. ಯು ಕೆನಾಟ್ ಶೋ ಆಫ್ ಇನ್ ಫ್ರಂಟ್ ಆಫ್ ಗಾಡ್. ಮೊದಲು ಭಗವಂತನ ಹತ್ರ ಹೋಗ್ಬಿಟ್ಟು ವಿ ವಿಲ್ ಹ್ಯಾವ್ ಟು ವೆರಿ ಕ್ಲಿಯರ್ಲಿ ಟೆಲ್ ಹಿಮ್ ದಟ್ ಐ ಆಮ್ ಫಿಟ್ ಫಾರ್ ನಥಿಂಗ್. ಎಲ್ಲ ದುರ್ಗುಣಗಳು ನನ್ನ ಒಳಗಡೆ ಇದೆ ಅಂತ ಮೊದಲು ನಾವು ಹೇಳಬೇಕು. ಎಲ್ಲ ದುರ್ಗುಣಗಳು ನನ್ನ ಒಳಗಡೆ ಇದೆ, ಅದಕ್ಕೋಸ್ಕರನೇ ಇಷ್ಟು ವರ್ಷ, ಇಷ್ಟು ಜನ್ಮಗಳು ಹೇ ಪರಮಾತ್ಮ ನಿನ್ನಿಂದ ನಾನು ದೂರ ಇದ್ದೆ. ಈ ದುರ್ಗುಣಗಳು ನನ್ನ ಒಳಗಡೆ ಇರೋದರಿಂದ ನೀನು ಬಂದು ಇನ್ನೂ ನಿನ್ನನ್ನು ತೋರಿಸ್ಕೊಳ್ಳಿಲ್ಲ. ಈವಾಗ ನಿನ್ನ ಕೃಪೆಯಿಂದ ನನಗೆ ನೀನು ತೋರಿಸ್ಕೊಂಡಿದೀಯಾ ಅಂತ ಹೇಳಿಬಿಟ್ಟು ಭಗವಂತನ ಹತ್ರ ಹೋಗಿ ಹೇಳಬೇಕು. ಉತ್ತರ ತೀರಕ್ಕೆ ಬಂದಿರುವಂತಹ ವಿಭೀಷಣ ಶರಣಾಗತಿ ಮಾಡುವಾಗ ಇವನು ಹೇಳಿದ ತಕ್ಷಣ ಸುಗ್ರೀವಾದಿಗಳೆಲ್ಲ ಓಡಿ ಬರ್ತಾರಂತೆ. ಡೆಮೋಕ್ರೆಟಿಕ್ ಮ್ಯಾನೇಜ್ಮೆಂಟ್ ರಾಮ ಆವಾಗ ಶುರು ಮಾಡ್ತಾನೆ, ಆಟೋಕ್ರೆಟಿಕ್ ಮ್ಯಾನೇಜ್ಮೆಂಟ್ ಅಲ್ಲ. ಸುಗ್ರೀವಾದಿಗಳೆಲ್ಲ ಬಂದು ಹೇಳಿದ ತಕ್ಷಣ ಆವಾಗ ಕಾನ್ಫರೆನ್ಸ್ ಟೇಬಲನ್ನು ಕ್ರಿಯೇಟ್ ಮಾಡ್ತಾನೆ ರಾಮಚಂದ್ರ. ಎಲ್ಲರನ್ನೂ ರೌಂಡ್ ಟೇಬಲಲ್ಲಿ ಕೂರಿಸ್ತಾನೆ. ಕೂರಿಸ್ಬಿಟ್ಟು ಮೊದಲು ಜಾಂಬವಂತರು ಹಿರಿಯರು ತಾವು ಹೇಳಿ ಅಂತ ಹೇಳಿದ್ರೆ, ಇದು ದೇಶ ಅಲ್ಲ, ಇದು ಕಾಲ ಅಲ್ಲ, ಯುದ್ಧದ ಸಮಯದಲ್ಲಿ ಅವನನ್ನು ಅಂಗೀಕಾರ ಮಾಡಬಾರದು ಅಂತ ಹೇಳ್ತಾರೆ. ಸುಗ್ರೀವನನ್ನು ಕೇಳ್ತಾರೆ, ಮಹಾರಾಜರೇ ತಾವು ಏನು ಹೇಳ್ತೀರಾ ಅಂತ ಹೇಳಿ, ಆಕಾಶದಲ್ಲೇ ಮುಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಗದನ್ನು ಕೇಳಿದಾಗ ಯಾರೂ ಒಪ್ಕೊಳ್ಳಲ್ಲ, ನಮ್ಮನ್ನು ಕೇಳಿದಾಗ ಮಾತ್ರ ಮಾತಾಡಬೇಕು ಅಂತ ತೋರಿಸ್ಕೊಟ್ಟಿರುವಂತಹ ಆಂಜನೇಯರನ್ನ ಕೇಳ್ತಾರೆ. ಆವಾಗಿನ ತನಕ ಈಗ ಡಿಸ್ಕಷನ್ನಲ್ಲಿರುವಂತಹ ಪ್ರಸಂಗದಲ್ಲಿ ಕೆಲವರಿಗೆ ಏನು ಬುದ್ಧಿ ಇರುತ್ತೆ ಅಂತ ಹೇಳಿದ್ರೆ, ಕೇಳದೇ ಇರಲಿ, ಬರೀ ಅವರೇ ಮಾತಾಡ್ತಾ ಇರ್ತಾರೆ. ಬಿಕಾಸ್ ನನಗೆ ಬಂದಿದ್ದನ್ನು ನಾನು ಪ್ರಕಟಪಡಿಸ್ಕೋಬೇಕು ಅಂತ ಹೇಳಿದೆ. ಡೋಂಟ್ ಇವನ್ ಅಲೌ ಟು ಟಾಕ್. ಆಂಜನೇಯರು ನವವ್ಯಾಕರಣ ಪಂಡಿತರಾಗಿರುವಂತಹ ಆಂಜನೇಯರು, ಲಂಕೆಗೆ ಹೋಗಿ ಬಂದಿರುವಂತಹ ಆಂಜನೇಯರು. ತುಳಸಿದಾಸ ರಾಮಾಯಣದಲ್ಲಿ ಒಂದು ಸ್ಮಾಲ್ ಟ್ವಿಸ್ಟ್ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಪ್ರದೋಷ ಕಾಲದಲ್ಲಿ ಚತುರ್ದಶಿ ದಿವಸ ಆಂಜನೇಯರು ಲಂಕೆಗೆ ಹೋದರು ಅಂತ ಹೇಳಿಬಿಟ್ಟು ಬರೀತಾರೆ. ಯಾಕಂದರೆ ಪ್ರದೋಷ ಕಾಲ ಚಂದ್ರ ಜೊತೆಯಲ್ಲಿ ಬಂದ ಅಂತ ಹೇಳಿ, ಹುಣ್ಣಿಮೆ ಚಂದ್ರ, ಆ ಹುಣ್ಣಿಮೆ ಸಮಯದಲ್ಲಿ. ತುಳಸಿದಾಸ ರಾಮಾಯಣದಲ್ಲಿ ಏಕಾದಶಿ ದಿವಸ ಅವರು ಲಂಕೆಗೆ ಹೋದರು ಅಂತ ಬರೀತಾರೆ. ಇವತ್ತು ಏಕಾದಶಿ ದಿವಸ ಲಂಕೆಗೆ ಹೋದರು ಅಂತ ಬರೀತಾರೆ. ಯಾಕೆ ಅಂತ ಹೇಳಿದ್ರೆ, ವಿಭೀಷಣನಿಗೂ ಆಂಜನೇಯರಿಗೂ ಆಗಿರುವಂತಹ ಸಂವಾದವನ್ನು ಅದರಲ್ಲಿ ತೋರಿಸಿ, ಏಕಾದಶಿ ದಿವಸ ರಾತ್ರಿ ವಿಭೀಷಣ ದಿವ್ಯನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರ್ತಾನೆ ಅಲ್ಲಿ ಲಂಕೆಯಲ್ಲಿ. ಆ ವಿಭೀಷಣನ ಅರಮನೆಗೆ ಹೋದಾಗ
ಆ ಅರಮನೆ ಸುತ್ತಲೂ ತುಳಸಿ ಗಿಡಗಳನ್ನ ಅವರು ನೋಡಿದ್ರು ಅಂತ ತುಳಸಿದಾಸರು ಬರೀತಾರೆ. ಎರಡನೇದಾಗಿ ಅವರ ಮನೆ ಮೇಲೆ ನಾವು ಹೆಂಗೆ ಮ್ಯೂರಲ್ಸನ್ನೆಲ್ಲ ಹಾಕ್ತೀವೋ ಅದೇ ಥರ ರಾಮನ ಕೋದಂಡ, ರಾಮನ ಬಾಣಗಳು, ಆ ಮ್ಯೂರಲ್ಸನ್ನು ಹಾಕಿದ್ನಂತೆ ಅವನು. ಮೂರನೇದಾಗಿ ಅವನ ಶರೀರದ ಮೇಲೆ ನಾವು ಹೆಂಗೆ ಚಕ್ರಾಂಕಿತವನ್ನು ಮಾಡ್ಕೊಳ್ತೀವೋ ಅದೇ ಥರ ವಿಭೀಷಣ ಅವನ ಭುಜಗಳ ಮೇಲೆ ರಾಮನ ಕೋದಂಡ, ರಾಮನ ಬಾಣಗಳನ್ನ ಅವನು ಅಂಕಿತವನ್ನು, ಇವಾಗ ಮಕ್ಕಳು ಹೇಳೋದು ಟ್ಯಾಟೂ ಅಂತ ನಾವು ಹೇಳ್ತೀವಲ್ವಾ, ಆ ಥರ ಅವನು ರಾಮನ ಚಿಹ್ನೆಗಳನ್ನ ಅವನ ಶರೀರದ ಮೇಲೆ ಧರಿಸ್ಕೊಂಡಿದ್ದ, ರಾಮ ಆಯುಧಗಳನ್ನ ಅವನ ಶರೀರದ ಮೇಲೆ ಧರಿಸ್ಕೊಂಡಿದ್ದ ಅಂತ ತುಳಸಿದಾಸರು ಬರೀತಾರೆ. ಈ ಥರ ವಿಭೀಷಣನನ್ನು ಸಂದರ್ಶಿಸಿ ಬಂದಿರುವಂತಹ ಆಂಜನೇಯರು ಅವ್ರನ್ನ ಕೇಳೋ ತನಕ ಮಾತಾಡಲಿಲ್ಲ. ಟಿಲ್ ಯು ಆರ್ ಆಸ್ಕ್ಡ್ ಅನ್ ಒಪಿನಿಯನ್ ಯು ಶುಡ್ ಕೀಪ್ ಕ್ವೈಟ್ ಅಂತ ಮ್ಯಾನೇಜ್ಮೆಂಟ್ ಫಿಲಾಸಫಿ ಹೇಳುತ್ತೆ ನಮಗೆ. ಅಲ್ಲಿ ಆಂಜನೇಯರನ್ನ ರಾಮ ಕೇಳ್ತಾನಂತೆ, ಆಂಜನೇಯರೇ ತಾವು ಏನು ಹೇಳ್ತೀರಾ ಅಂತ ಹೇಳಿ. ವಿಭೀಷಣ ತುಂಬ ಒಳ್ಳೆಯವನು, ಅದಕ್ಕೋಸ್ಕರನೇ ಅವನ್ನ ಸ್ವೀಕಾರ ಮಾಡಿ ಅಂತ ಆಂಜನೇಯರು ಹೇಳ್ತಾರಂತೆ. ದ ಸೊಲ್ಯೂಷನ್ ಇಸ್ ರೈಟ್ ಬಟ್ ದ ಫಾರ್ಮುಲಾ ಇಸ್ ರಾಂಗ್ ಅಂತ ಹೇಳಿಬಿಟ್ಟು ರಾಮ ಹೇಳ್ತಾರಂತೆ. ಒಳ್ಳೆಯವನು ಅಂತ ಹೇಳಿಬಿಟ್ಟು ನಾನು ಅಂಗೀಕಾರ ಮಾಡೋದಿಲ್ಲ. ಒಬ್ಬ ಶರಣಾಗತಿ ಮಾಡುವಾಗ ಅವನನ್ನು ಅಂಗೀಕಾರ ಮಾಡಿಯೇ ಮಾಡ್ತೀನಿ ಅಂತ ಪರಮಾತ್ಮ ಹೇಳ್ತಾನಂತೆ. ಇದು ಎರಡನೇ ತತ್ವ. ಒಬ್ಬ ನಾಯಕ ಡೆಮೋಕ್ರೆಟಿಕ್ ಮೀಟಿಂಗನ್ನು ಮಾಡುವಾಗ ಅವನ ಅಭಿಪ್ರಾಯವನ್ನು ಮೊದಲೇ ತಿಳಿಸಬಾರ್ದು. ಅವನ ಅಭಿಪ್ರಾಯವನ್ನು ಮೊದಲೇ ತಿಳಿಸಿದ್ರೆ ಆವಾಗ ಕೆಲವರು ಇವರ ಮನಸ್ಸನ್ನು ಗೆಲ್ಲಬೇಕು ಅಂತ ಇರ್ತಾರಲ್ಲ, ಅವರ ಅಭಿಪ್ರಾಯ ಭಿನ್ನವಾಗಿದ್ದರೂ ಇವರ ಅಭಿಪ್ರಾಯವನ್ನು ಹೇಳೋಕೆ ಶುರು ಮಾಡ್ತಾರೆ. ದ ಡಿಸಿಷನ್ ಶುಡ್ ಬಿ ಗಿವನ್ ಎಟ್ ದ ಎಂಡ್ ಬೈ ದ ಲೀಡರ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹೇ ಆಂಜನೇಯರೇ, ಮಿತ್ರಭಾವೇನ ಸಂಪ್ರಾಪ್ತಃ ನ ತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತತ್ತಸ್ಯಾತ್ ಸತಾಮೇತರ್ ಅಗರ್ಹಿತಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮಿತ್ರಭಾವೇನ ಸಂಪ್ರಾಪ್ತಃ, ಮಿತ್ರಭಾವನದಲ್ಲಿ ಯಾರು ಬರ್ತಾರೋ ಅವರನ್ನು ನಾನು ಅಂಗೀಕಾರ ಮಾಡಿಯೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪರಮಾತ್ಮ ಹೇಳ್ತಾನೆ. ಆವಾಗ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ. ಪರಮಾತ್ಮ ಹೇಳ್ತಾನೆ, ನಾನು ವ್ರತವನ್ನು ಆಚರಿಸ್ತಾ ಇದ್ದೀನಿ ಹೇ ಆಂಜನೇಯರೇ, ಹೇ ಸುಗ್ರೀವ, ವ್ರತವನ್ನು ಆಚರಿಸ್ತಾ ಇದ್ದೀನಿ, ಕೈಯಲ್ಲಿ ಕಂಕಣ ಕಟ್ಕೊಂಡಿದ್ದೀನಿ ನೋಡಿ ವ್ರತ ಅಂತ ಹೇಳಿಬಿಟ್ಟು ತೋರಿಸ್ತಾರೆ. ಏನು ವ್ರತ ಆಚರಿಸ್ತಾ ಇದ್ದಾರ ಅಂತ ಹೇಳಿದ್ರೆ, ದದಾಂ ಏತದ್ ವ್ರತಂ ಮಮ ಸಕೃದೇವ ಪ್ರಪನ್ನಾಯ, ಶರಣಾಗತ ರಕ್ಷಣಾ ಅನ್ನುವಂತಹ ಒಂದು ವ್ರತವನ್ನು ಆಚರಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಹೇ ಸುಗ್ರೀವ, ಅಲ್ಲಿ ವಿಭೀಷಣನನ್ನು ನೀವು ಕರ್ಕೊಂಬನ್ನಿ. ಆದರೆ ಆ ವಿಭೀಷಣನ ಜೊತೆಯಲ್ಲಿ ಏನಾದರೂ ಇನ್ನೂ 10 ತಲೆಗಳು ಕಾಣಿಸಿದರೆ ನಿಮಗೆ, ರಾವಣ ಬಂದಿದ್ರು, ತಿರ್ಗಾ ಬಂದು ಕೇಳಬೇಡಿ ನನ್ನನ್ನು, ರಾವಣನನ್ನು ಜೊತೆಯಲ್ಲಿ ಕರ್ಕೊಂಬನ್ನಿ. ವಿಭೀಷಣೋವ ಸುಗ್ರೀವ ಯದಿವಾ ರಾವಣ ಸ್ವಯಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಮೇಲೆ ಎರಡನೇದಾಗಿ ತಿಳ್ಕೊಳ್ಳೋ, ಹೇ ಸುಗ್ರೀವ, ನಾನು ಐ ಹ್ಯಾವ್ ಗಾನ್ ಅಗೇನ್ಸ್ಟ್ ಯು, ನಿನ್ನ ವಿರುದ್ಧವಾಗಿ ನಾನು ಹೋಗಿದ್ದೀನಿ, ನಿನ್ನ ಸಲಹೆ ನಾನು ತಗೊಂಡಿಲ್ಲ. ಇವಾಗ ಏನಾದರೂ ಪಾರ್ಟಿ ಗಿರಿಟಿ ಚೇಂಜ್ ಮಾಡ್ತೀನಿ ಅಂತ ನಿನಗೇನಾದರೂ ಇದ್ದರೆ, ನಾಳೆ ಎಲೆಕ್ಷನ್ನು ಪಾರ್ಟಿ ಗಿರಿಟಿ ಚೇಂಜ್ ಮಾಡ್ತೀನಿ ಅಂತ ನಿನಗೇನಾದರೂ ಇದ್ದರೂ ಏನು ಯೋಚನೆ ಮಾಡಬೇಡ, ಯು ಕ್ಯಾನ್ ವಿಡ್ರಾ. ನಿನ್ನ ವಾನರ ಸೈನ್ಯ ಬಲವನ್ನು ನೋಡಿಬಿಟ್ಟು ನಾನು ಬಂದಿಲ್ಲ, ನನ್ನ ಉಗುರಲ್ಲೇ ಆ ಬಲ ಇದೆ ಅಂತ ಹೇಳಿಬಿಟ್ಟು ಪರಮಾತ್ಮ ನರಸಿಂಹಾವತಾರವನ್ನು ಸ್ಮರಿಸ್ಕೊಳ್ತಾನೆ. ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂಶ್ಚೈವ ರಾಕ್ಷಸಾನ್ ಅಂಗುಲ್ಯಗ್ರೇಣ ತಾನ್ ಹನ್ಯನ್ ಇಚ್ಛನ್ ಹರಿಗಣೇಶ್ವರ. ಅಂಗುಲ್ಯಗ್ರೇಣ ತಾನ್ ಹನ್ಯನ್ ಇಚ್ಛನ್ ಹರಿಗಣೇಶ್ವರ. ಹರಿಗಣೇಶ್ವರ, ಹರಿ ಅಂತ ಹೇಳಿದ್ರೆ ಒಂದು ಅರ್ಥ ವಾನರ ಅಂತ ಆಗತ್ತೆ. ವಾನರ ಸೇನೆಗೆ ನಾಯಕನಾಗಿರುವಂತಹ ಹೇ ಸುಗ್ರೀವನೇ, ಈವನ್ ಇಫ್ ಯು ವಾಂಟ್ ಟು ವಿಡ್ರಾ ಸಪೋರ್ಟ್, ಐ ಆಮ್ ಕೇಪಬಲ್ ಆಫ್ ಫೈಟಿಂಗ್ ಇಟ್ ಆಲ್ ಅಲೋನ್ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಅದು ದಟ್ ಶುಡ್ ಬಿ ದ ಕಾನ್ಫಿಡೆನ್ಸ್ ಆಫ್ ಎ ಲೀಡರ್. ಅದನ್ನು ನಾವು ತಿಳ್ಕೋಬೇಕು. ಈ ಥರ ಆ ವಿಭೀಷಣನಿಗೆ ಶರಣಾಗತಿ ಮಾಡಿದ ತಕ್ಷಣ ರಾಮ ಕೇಳ್ತಾನೆ, ಸಮುದ್ರವನ್ನು ದಾಟಬೇಕು, ಅದಕ್ಕೆ ಉಪಾಯವನ್ನು ಹೇಳಿ ಅಂತ ಹೇಳಿ. ವಿಭೀಷಣನಿಗೆ ಗೊತ್ತಾಗುವುದು ಒಂದೇ ಉಪಾಯ, ಶರಣಾಗತಿ ಮಾಡುವಂತೆ. ಸಮುದ್ರಕ್ಕೆ ಶರಣಾಗತಿ ಮಾಡ್ತಾನಂತೆ.
3 ದಿವಸ ದರ್ಭಶಯನದಲ್ಲಿ ಪರಮಾತ್ಮ ಶಯನಿಸ್ತಾ ಇರ್ತಾನೆ. 3 ದಿವಸ ಆದಮೇಲೂ ಯಾವಾಗ ಇವನು ದಾರಿ ಬಿಡಲಿಲ್ವೋ, ಆಗ್ನೇಯಾಸ್ತ್ರವನ್ನು ತಗೊಂಬ ಹೇ ಲಕ್ಷ್ಮಣ, ಚಾಪಮಾನಯ ಸೌಮಿತ್ರೇ ಶರಾಂಸ್ಯಾಸೀದ್ವಿಷೋಪಮಾಹ ಸಾಗರಂ ಶೋಷಯಿಷ್ಯಾಮಿ ಸಮುದ್ರಂ ಶೋಷಯಿಷ್ಯಾಮಿ ಪದ್ಭ್ಯಾಮ್ಯಾಂತು ಪ್ಲವಂಗಮಾಹ ಅಂತ ಹೇಳಿಬಿಟ್ಟು ಈ ಥರ ಚಾಪಮಾನಯ ಅಂತ ಹೇಳಿ ನನ್ನ ಆಗ್ನೇಯಾಸ್ತ್ರವನ್ನು ತಗೊಂಬ, ಈ ವಾನರ ಸೇನೆ ಎಲ್ಲ ನಡ್ಕೊಂಡು ಹೋಗಲಿ, ಐ ವಿಲ್ ಎವಾಪರೇಟ್ ದ ಎಂಟೈರ್ ವಾಟರ್ಸ್ ಆಫ್ ದ ಸೀ ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ಆ ಸಮುದ್ರ ರಾಜ ಓಡಿ ಬಂದು, ನೆನ್ನೆ ನಾವು ನೋಡಿದ್ವಲ್ಲ, ಓಡಿ ಬಂದು ಹೇಳ್ತಾನಂತೆ, ಹೇ ರಾಮಚಂದ್ರ, ನೀನು ಆಗ್ನೇಯಾಸ್ತ್ರ ಆದರೂ ತೋರಿಸು, ನೀನು ಯಾವ ಅಸ್ತ್ರ ಆದರೂ ತೋರಿಸು, ನನಗೆ ನಿನ್ನ ಅಸ್ತ್ರಗಳ ಮೇಲೆ ನನಗೆ ಭಯ ಇಲ್ಲ. ಯಾಕಂದರೆ ನಿನ್ನ ಪಾದಾರವಿಂದ, ನಿನ್ನ ಪಾದುಕೆಯಿಂದ ಬಂದಿರುವಂತಹ ಸರಯೂ ತೀರ್ಥ, ತಮಸಾ ತೀರ್ಥ ನನಗೆ ಬಂದು ನನ್ನನ್ನು ಪಾವನವಾಗಿದೆ. ನಿನ್ನ ಪಾದುಕಾ ತೀರ್ಥದಲ್ಲಿ ನಾನು ಅಭಿಷೇಕ ಮಾಡಿಕೊಂಡಿದ ಮೇಲೆ ನಿನ್ನ ಆಗ್ನೇಯಾಸ್ತ್ರ ನನಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಸಮುದ್ರ ರಾಜ ಹೇಳ್ತಾನೆ, ನಿಮ್ಮ ವಾನರ ಸೇನೆಯನ್ನು ಪ್ರಯೋಗ ಪಡಿಸ್ಕೊಂಡು ಅಲ್ಲಿ ನೀಳ ಇದ್ದಾನೆ ವಿಶ್ವಕರ್ಮನ ಮಗ, ಅವನ ಸಹಾಯವನ್ನು ತಗೊಂಡು ಸೇತುವೆಯನ್ನು ಕಟ್ಟಿ ಅಂತ ಹೇಳಿದ ತಕ್ಷಣ 5 ದಿವಸದಲ್ಲಿ ರಾಮಸೇತುವೆಯನ್ನು ಏರ್ಪಡಿಸ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮೊದಲನೇ ದಿನ 14 ಯೋಜನೆ, 2ನೇ ದಿನ 20 ಯೋಜನೆ, 3ನೇ ದಿನ 21 ಯೋಜನೆ, 4ನೇ ದಿನ 22 ಯೋಜನೆ, 5ನೇ ದಿನ 23 ಯೋಜನೆ. ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನು 5 ದಿವಸಗಳಲ್ಲಿ 14, 20, 21, 22, 23 ಈ ಥರ ಅವರು ಕಟ್ತಾರಂತೆ ಆ ಸೇತುವೆಯನ್ನು. ಪ್ರೊಡಕ್ಟಿವಿಟಿ ಹ್ಯಾಸ್ ಟು ಇಂಪ್ರೂವ್ ಎವ್ರಿ ಡೇ ಅಂತ ಇದನ್ನು ತೋರಿಸ್ತಾರೆ. ಪ್ರೊಡಕ್ಟಿವಿಟಿ ಶುಡ್ ನಾಟ್ ರಿಡ್ಯೂಸ್. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಪ್ರೊಡಕ್ಟಿವಿಟಿ ಹ್ಯಾಸ್ ಟು ಇಂಪ್ರೂವ್ ಎವ್ರಿ ಡೇ ಇದನ್ನು ತೋರಿಸಿ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರಂತೆ. ತ್ಯಾಗರಾಜರು ಸೇತುಬಂಧನಕ್ಕೇ ಒಂದು ಕೀರ್ತನೆಯನ್ನು, ವಂದನಮು ರಘುನಂದನ ಸೇತುಬಂಧನ ಭಕ್ತಜುಂದನ ರಾಮ ವಂದನಮು, ಸೇತುಬಂಧನ ಭಕ್ತಚಂದನ ರಾಮ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಪರಮಾತ್ಮ ಸೇತುವೆಯನ್ನು ಕಟ್ಟಿಕೊಂಡು ಆ ಸೇತುವೆಯನ್ನು ದಾಟಿ ಲಂಕೆಗೆ ಹೋಗಿದ ತಕ್ಷಣ ಸುಬೇಲಾ ಪರ್ವತದ ಮೇಲೆ ನಿಂತುಕೊಂಡು ಹಿ ವಿಲ್ ಸರ್ವೆ ದ ಎಂಟೈರ್ ಲಂಕಾ. ಭಗವಂತ ಸುಬೇಲಾ ಪರ್ವತದ ಮೇಲೆ ನಿಂತುಕೊಂಡು ಲಂಕೆಯನ್ನು ಅವನು ವೀಕ್ಷಿಸಿದ್ದನ್ನು, ಲಂಕೆಯನ್ನು ಸರ್ವೆ ಮಾಡಿದ್ದನ್ನು ಯಾರು ಸ್ಮರಿಸ್ಕೊಳ್ತಾರೋ ಸ್ಕಾಂದ ಪುರಾಣ ಹೇಳುತ್ತೆ ಅವರಿಗೆ ಭಗವಂತ ಮೋಕ್ಷ ಕೊಡ್ತಾನೆ ಅಂತ ಹೇಳಿಬಿಟ್ಟು. ಇದನ್ನು ತ್ಯಾಗರಾಜರು ಸಹನಾರಾಗ ಕೀರ್ತನೆಯಲ್ಲಿ ಗಿರಿಪೈ ನೆಲೆಯು ರಾಮುನಿ ಎನ್ನುವಂತಹ ಕೀರ್ತನೆ, ಅವರ ಕೊನೆಯ ಕೀರ್ತನೆ, ತ್ಯಾಗರಾಜರ ಕೊನೆಯ ಕೀರ್ತನೆ. ಗಿರಿಪೈ ಸುಬೇಲಾ ಪರ್ವತದ ಮೇಲೆ ನಿಂತ್ಕೊಂಡು ಲಂಕೆಯನ್ನು ವೀಕ್ಷಿಸಿರುವಂತಹ ಹೇ ರಾಮನೇ, ಈ ಸುಬೇಲಾ ಪರ್ವತದ ಒಂದು ಧ್ಯಾನ ಮಾಡಿದರೆ ಮೋಕ್ಷ ಕೊಡ್ತೀನಿ ಅಂತ ಹೇಳ್ತೀಯಾ, ನೀನು ಬಂದು ನನಗೆ ನನ್ನ ಸ್ವಪ್ನದಲ್ಲಿ ಇನ್ನು 5 ದಿವಸದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ನೀನು ಹೇಳಿದೆ. 10 ಗಳಿಗೆಗಳು ಪದಿಪೂಟಲು ಅಂತ ಹೇಳಿಬಿಟ್ಟು ಅದರಲ್ಲಿ ಹೇಳ್ತಾರೆ. 10 half days ಆರ್ ಓವರ್, ಇನ್ನೂ ನನ್ನನ್ನು ಬಂದು ಕರ್ಕೊಳ್ಳಿಲ್ವಲ್ಲ ಅಂತ ಹೇಳಿಬಿಟ್ಟು ಗಿರಿಪೈ ಅನ್ನುವಂತಹ ಕೀರ್ತನೆ, ಸಹನಾರ ಕೀರ್ತನೆಯನ್ನು ಅವರು ರಚನೆ ಮಾಡಿದ ತಕ್ಷಣ ರಾಮಚಂದ್ರ ಬಂದು ತ್ಯಾಗರಾಜರನ್ನ ಕರ್ಕೊಂಡು ಹೋದರು ಅಂತ ಹೇಳಿಬಿಟ್ಟು ಐತಿಹ್ಯ ಈ ತ್ಯಾಗರಾಜರ ಚರಿತ್ರೆಯಲ್ಲಿ ಅತ್ಯದ್ಭುತವಾಗಿ ಬರುತ್ತೆ. ವೀಕ್ಷಿಸಿ ರಾವಣನ ಮೂಲ ಬಲವನ್ನು ಕೊನೆಯ ಲಾಸ್ಟ್ ರಾ ಎಫರ್ಟ್ ಅಂಗದನನ್ನು ಕಳಿಸ್ತಾನಂತೆ ರಾಮಚಂದ್ರ. ಅದು ಯಾವಾಗ ವರ್ಕ್ ಆಗಲಿಲ್ವೋ, ರಾವಣನ ಮೂಲಬಲ, ರಾವಣನ ಸೇನೆ, ರಾವಣನನ್ನು ಪರಮಾತ್ಮ ವಧೆ ಮಾಡ್ತಾನೆ. ವಧೆ ಮಾಡಿ ಅಗ್ನಿ ಪವಿತ್ರಳಾಗಿರುವಂತಹ ಸೀತೆಯನ್ನು ಕರ್ಕೊಂಡು ಪರಮಾತ್ಮ ವಾಪಸ್ ಬರೋವಾಗ ಭರದ್ವಾಜಾಶ್ರಮದಲ್ಲಿ ಆ ಪರಮಾತ್ಮ ವಾಸ ಮಾಡ್ತಾನೆ. ಭರತ 14 ವರ್ಷ ದಾಟಿಬಿಟ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳೋವಾಗ 2ನೇ ದಿವಸ 15ನೇ ವರ್ಷ ಪ್ರಾರಂಭವಾಗತ್ತೆ. ಆಂಜನೇಯರನ್ನ ಕಳಿಸ್ತಾರೆ, ಹೋಗಿ ಗುಹಸಖ್ಯವನ್ನು ಏರ್ಪಡಿಸ್ಕೊಂಡು
ನನ್ನ ಆತ್ಮಸಮಸಖಾವಾಗಿರುವಂತಹ ಗುಹಾ ತೋರಿಸ್ಕೊಡ್ತಾನೆ ಭರತ ಎಲ್ಲಿರ್ತಾನೆ ಅಂತ ಹೇಳಿ ಅವ್ರನ್ನ ಕೇಳಿಕೊಂಡು ಅಲ್ಲಿ ಹೋಗು, ನಾನು ಬರ್ತಾ ಇದ್ದೀನಿ ಅನ್ನುವಂತಹ ಸೂಚನೆಯನ್ನು ನೀನು ಕೊಡಬೇಕು ಆಂಜನೇಯ ಅಂತ ಕಳಿಸ್ತಾರೆ. ಅಲ್ಲಿ ಹೋಗಿ ಭರತನನ್ನು ದರ್ಶಿಸ್ತಾರೆ ಆಂಜನೇಯರು. ದದರ್ಶ ಭರತಂ ದೀನಂ ಕೃಶಮಾಶ್ರಮವಾಸಿನಂ ಜಟಿಲಂ ಮಲದಿಗ್ಧಾಂಗಂ ಭ್ರಾತೃವ್ಯಸನ ಕರ್ಷಿತಂ ಫಲಮೂಲಾಶಿನಂ ದಾಂತಂ ತಾಪಸಂ ಧರ್ಮಚಾರಿಣಂ ಸಮುನ್ನತ ಜಟಾಭಾರಂ ಬಲ್ಕನಾಜಿನವಾಸಸಂ ನಿಯತಂ ಭಾಷಿತಾತ್ಮಾನಂ ಬ್ರಹ್ಮರ್ಷಿ ಸಮತೇಜಸಂ. 14 ವರ್ಷ ಫಲಗಳು, ಗಿಡಮೂಲಿಕೆಗಳು ಇದನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಬ್ರಹ್ಮರ್ಷಿ ಸಮತೇಜಸಂ. ಜಟಾವಲ್ಕಲವನ್ನು ರಾಮ ಧರಿಸ್ಕೊಂಡಿದ್ದ, ಅದನ್ನೇ ಭರತರು ಧರಿಸ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಥರ ಭರತನನ್ನು ದರ್ಶನ ಮಾಡಿದ ತಕ್ಷಣ ಆಂಜನೇಯರು ಹೇಳ್ತಾರೆ, ವಸಂತಂ ದಂಡಕಾರಣ್ಯಂ. ವಸಂತಂ ದಂಡಕಾರಣ್ಯ, ದಂಡಕಾರಣ್ಯದಿಂದ ರಾಮ ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಮೂರ್ಛಿತನಾಗ್ತಾನಂತೆ ಭರತ. ಶತ್ರುಘ್ನ ಆಂಜನೇಯರಿಬ್ಬರು ಅವ್ರನ್ನ ಎಬ್ಸಿದ ತಕ್ಷಣ ಭರತ ಆಂಜನೇಯರನ್ನ ಆಲಿಂಗನ ಮಾಡಿಕೊಂಡು ಕಣ್ಣೀರಿಂದ ಅಭಿಷೇಕ ಮಾಡ್ತಾನಂತೆ. ಭರತ ಆಂಜನೇಯರಿಗೆ ಕಣ್ಣೀರಿಂದ ಅಭಿಷೇಕ ಮಾಡಿ, ನೀನು ಯಾರು, ಸಂಬಳಕ್ಕೆ ನೀನು ಕೆಲಸ ಮಾಡುವಂಥರ ಕಾಣಿಸಲ್ವಲ್ಲ ಅಂತ ಹೇಳಿದ ತಕ್ಷಣ ಪರಿಪೂರ್ಣ ರಾಮಾಯಣವನ್ನು ಆಂಜನೇಯರು ಭರತನಿಗೆ ಹೇಳಿ, ಇನ್ನೇನು ರಾಮ ಬರ್ತಾ ಇಲ್ವಲ್ಲ ಅಂತ ಹೇಳಿದ ತಕ್ಷಣ ಶಬ್ದ ಬರ್ತಾ ಇದೆ ನೋಡಿ ಅಂತ ಹೇಳಿ ಆ ರಾಮ ಅಲ್ಲಿ ಬಂದಿದ ತಕ್ಷಣ ಭರತ ರಾಮನಿಗೆ ಮೊದಲು ಆ ರಾಜ್ಯವನ್ನು ಸಮರ್ಪಣೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. 1 ಸೆಕೆಂಡ್ ಹಿ ಡಸ್ ನಾಟ್ ಕೀಪ್ ದಟ್ ರಾಜ್ಯ ವಿತ್ ಹಿಮ್. ಆವಾಗ ಸೀತೆಗೆ ನಮಸ್ಕಾರ ಮಾಡುವಂತಹ ಪ್ರಸಂಗದಲ್ಲಿ ಭರತನ ಜಟೆ ಹೋಗಿ ಸೀತೆ ಪಾದಕ್ಕೆ ಸ್ಪರ್ಶವಾಗತ್ತೆ. ಕಾಳಿದಾಸ ರಘುವಂಶದಲ್ಲಿ ಅತ್ಯದ್ಭುತವಾಗಿ ಹೇಳ್ತಾನೆ, ಲಂಕೇಶ್ವರ ಪ್ರಣತಿ ಭಂಗ ದೃಢವ್ರತಂ ತತ್ ಮಾನ್ಯಂ ಯುಗಂ ಚರಣಯೋ ಜನಕಾತ್ಮಜಾಯ ಜ್ಯೇಷ್ಠಾನುವರ್ತಿ ಜಟಿಲಂ ಚ ಶಿರೋಸ್ಯ ಸಾಧೋ ಅನ್ಯೋನ್ಯ ಪಾವನಮಭೂತ್ ಉಭಯಂ ಸಮೇತ್ಯ. ರಾವಣ 3 ಲೋಕಗಳ ಐಶ್ವರ್ಯವನ್ನು ಸೀತೆಯ ಪಾದದಲ್ಲಿ ತಂದು ಇಟ್ಟಿದ ತಕ್ಷಣ ಅದನ್ನು ಇವಳು ಒದೀತಾಳೆ. ಅದನ್ನು ತುಚ್ಛ ಅಂತ ನೋಡಿರುವಂತಹ ಸೀತೆಯ ಪಾದ ಹಿರಿಯದ, ಇಲ್ಲ ರಾಮ ರಾಜ್ಯವನ್ನು ಇಟ್ಕೋ, ಆಧಿಪತ್ಯವನ್ನು ಇಟ್ಕೋ ಅಂತ ಹೇಳಿದ ಮೇಲೂ ಇವನು ಬಂದು ಜಟೆಯನ್ನು ಧರಿಸ್ಕೊಂಡು ಆ ರಾಜ್ಯ ನನಗೆ ಭಾರ ಅಂತ ಹೇಳಿ ರಾಮಕೈಂಕರ್ಯವನ್ನು ಮಾಡ್ತಾ ಇದ್ನಲ್ಲ, ಇವನ ಜಟೆ ಹಿರಿಯದ ಅಂತ ಹೇಳಿ ಅತ್ಯದ್ಭುತವಾಗಿ ಕಾಳಿದಾಸ ಹೇಳ್ತಾನೆ. ಈ ಥರ ಶಿರಸ್ಯಂಜಲಿಮಾಧಾಯ ಕೈಕೇಯ್ಯಾನಂದವರ್ಧನ ಬಭಾಷೆ ಭರತೋಜ್ಯೇಷ್ಠಂ ರಾಮಂ ಸತ್ಯಪರಾಕ್ರಮಂ ಪೂಜಿತಾ ಮಾಮಿಕಾ ಮಾತಾ ದತ್ತಂ ರಾಜ್ಯಮಿದಂ ಮಮ ತದ್ದಧಾಮಿ ಪುನಸ್ತುಭ್ಯಂ ಯಥಾತ್ವಮದದಾ ಮಮ. ಈ ಥರ 14 ವರ್ಷ ಆದಮೇಲೆ ಈ ರಾಜ್ಯವನ್ನು ನಿನ್ನ ಪಾದುಕಾಬಲದಿಂದ ನಾನು ನಡೆಸ್ತಾ ಇದ್ದೆ ಹೇ ರಾಮಚಂದ್ರ. ಎಷ್ಟೋ ಪಂಗು ಜಾಸ್ತಿ ಆಗಿದೆ ಈ ಐಶ್ವರ್ಯ, ನೀನು ತಗೋ ಅಂತ ಮೊದಲು ಬ್ಯಾಂಕ್ ಬ್ಯಾಲೆನ್ಸನ್ನು ಭರತ ತೋರಿಸ್ತಾನೆ. ರಾಮನ ಪಾದುಕಾ ರಾಜ್ಯ ರಾಮರಾಜ್ಯಕ್ಕಿಂತ ಉತ್ತಮವಾಗಿರುವಂತಹ ರಾಜ್ಯ ಅಂತ ಹೇಳಿಬಿಟ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ತೋರಿಸಿ, ನೀನು ನನಗೆ ಹೇಳಿದ್ದೆ ನಮ್ಮ ತಾಯಿಯನ್ನು ಅವಮಾನ ಮಾಡಬಾರ್ದು, ತಾಯಿಗೆ ಗೌರವ ಕೊಟ್ಟರೆ ಮಾತ್ರ ನೀನು ಬರ್ತೀಯಾ ಅಂತ ಹೇಳಿ ಪೂಜಿತಾ ಮಾಮಿಕಾ ಮಾಥಾ ದತ್ತಂ ರಾಜ್ಯವಿದಂ ಮಮ ದುರಮೇಕಾಕಿನನ್ಯಸ್ತ ಋಷಭೇನ ಬಲೀಯಸ ಕಿಶೋರೀವ ಗುರುಂಭಾರಂ ನವೋಡು ಮಹಮುತ್ಸಹೆ ವಾರಿವೇಗೇನ ಮಹತಾ ಭಿನ್ನಸ್ಸೇತುರಿವಕ್ಷರನ್ ದುರ್ಬಂಧನಮಿದಂ ಮನ್ಯೇ ರಾಜ್ಯಚ್ಛಿದ್ರಮಸಂಭೃತಂ. ಈ ಥರ ಭರತ ರಾಜ್ಯವನ್ನು ಕೊಟ್ಟು ಅಲ್ಲಿ ಜಟಾಶೋಧವನ್ನು ಉಂಟು ಮಾಡಿಸ್ಕೊಂಡು ಕೌಸಲ್ಯೆ ಆ ವಾನರ ಪತ್ನಿಗಳಿಗೆಲ್ಲ ಜಟೆಯನ್ನು ಹಾಕ್ತಾಳಂತೆ ಆ ಕೌಸಲ್ಯೆ. ಆಮೇಲೆ ಆ ವಾನರ ವೀರರಿಗೆಲ್ಲ ಅಯೋಧ್ಯೆಯನ್ನು ಆನೆಗಳ ಮೇಲೆ ಕೂರಿಸ್ಕೊಂಡು ಎಲ್ಲ ಕಡೆಯೂ ತೋರಿಸ್ತಾನಂತೆ. ಅದಾದ ಮೇಲೆ 4 ಸಮುದ್ರಗಳಿಂದ 4 ವಾನರ ಶ್ರೇಷ್ಠರು ಹೋಗಿಬಿಟ್ಟು ಸಮುದ್ರ ತೀರ್ಥವನ್ನು ತಗೊಂಡ್ಬರ್ತಾರೆ.
ಎಲ್ಲ ನದಿಗಳಿಂದಾನು ತೀರ್ಥಗಳನ್ನ ತಗೊಂಬಂದು ಆ ರಾಮನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸ್ತಾರೆ. ವಸಿಷ್ಠೋ ವಾಮದೇವಶ್ಚ ಜಾಬಾಲಿರಥ ಕಾಶ್ಯಪಃ ಕಾತ್ಯಾಯನ ಸುಯಜ್ಞಶ್ಚ ಗೌತಮೋ ವಿಜಯಸ್ತತ ತತಃ ಸಪ್ರಯತೋ ವೃದ್ಧೋ ವಸಿಷ್ಠೋ ಬ್ರಹ್ಮಣೈಃ ಸಹ ರಾಮಂ ರತ್ನಮಯೇ ಪೀಠೆ ಸಹಸೀತಂ ನವೇಶಯತಿ ಅಭ್ಯಷಿಂಚನ್ನರಭ್ಯಾಘ್ರಂ ಪ್ರಸನ್ನೇನ ಸುಗಂಧಿನ ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥಾ. ಈ ಥರ ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥಾ ಅಭ್ಯಷಿಂಚನ್ನರಭ್ಯಾಗ್ರಂ ಪ್ರಸನ್ನೇನ ಸುಗಂಧಿನ. ರಾಮನಿಗೆ ವಸಿಷ್ಠೋ ವಾಮದೇವಶ್ಚ, ವಸಿಷ್ಠರು ವಾಮದೇವರು, ಜಾಬಾಲಿ ಕಾಶ್ಯಪರು, ಕಾತ್ಯಾಯನರು, ಸುಯಜ್ಞರು, ಗೌತಮ, ವಿಜಯ ಇವರೆಲ್ಲ ಸೇರಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾರಂತೆ. ಭಗವದ್ಬಂಧುವರೇ, ರಾಮ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾದ ಅನ್ನುವಂತಹ ತಾತ್ಪರ್ಯ ಯಾವುದು ಅಂತ ಹೇಳಿದ್ರೆ, ಅಯೋಧ್ಯ ಅಂತ ಹೇಳಿದ್ರೆ ಯಾವುದನ್ನು ಭೇದಿಸೋಕ್ಕಾಗೋದಿಲ್ವೋ ಅದಕ್ಕೆ ಅಯೋಧ್ಯ ಅಂತ ಹೆಸರು. ನಮ್ಮ ಜೀವನದಲ್ಲಿ ಆತ್ಮ ಅದನ್ನು ಯಾವತ್ತೂ ಭೇದಿಸೋಕ್ಕಾಗೋದಿಲ್ಲ. ದೇಹಿ ನಿತ್ಯಂ ಅಂತ ಹೇಳಿಬಿಟ್ಟು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈ ಆತ್ಮ ಅಗ್ನಿಯಿಂದ ಸುಡೋಕ್ಕಾಗೋದಿಲ್ಲ, ಕತ್ತಿಯಿಂದ ಕತ್ತರಿಸೋಕ್ಕಾಗೋದಿಲ್ಲ ಅಂತ ಎಲ್ಲ ಹೇಳ್ತಾರೆ. ನೀರಲ್ಲಿ ಅದನ್ನು ಕರಗಿಸೋಕ್ಕಾಗೋದಿಲ್ಲ ಭಗವದ್ಗೀತೆಯಲ್ಲಿ. ಈ ಆತ್ಮದ ಒಳಗಡೆ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ. ಈ ಆತ್ಮ, ಈ ಹೃದಯ ಮಂಡಲವೇ ಅಯೋಧ್ಯ. ಈ ಒಳಗಡೆ ಈ ಆತ್ಮವೇ ಭೇದಿಸೋಕ್ಕಾಗೋದಿಲ್ಲ. ಆತ್ಮದ ಒಳಗಡೆ ಇರುವಂತಹ ಪರಮಾತ್ಮ, ಅಲ್ಲಿ ನಾವು ಪಟ್ಟಾಭಿಷಿಕ್ತನಾಗಿ ಮಾಡ್ಕೋಬೇಕು ಪರಮಾತ್ಮನನ್ನು. ಹೃದಯದಲ್ಲಿ ಭಗವಂತನನ್ನು ನಾವು ಪಟ್ಟಾಭಿಷಿಕ್ತನಾಗಿ ನಾವು ನೋಡಿದ್ರೆ, ಸದಾ ಎನ್ನ ಹೃದಯದಲ್ಲೇ ವಾಸ ಮಾಡೋ ಶ್ರೀಹರೇ ಅಂತ ವಿಜಯದಾಸರು ಯಾವ ಥರ ಹಾಡ್ತಾರೋ ಆ ಥರ ಪರಮಾತ್ಮ ಮಾಮವ ಪಟ್ಟಾಭಿರಾಮ ಜಯ ಜಯ ಅಂತ ಹೇಳಿಬಿಟ್ಟು ಮುತ್ತುಸ್ವಾಮಿ ದೀಕ್ಷಿತರು ಯಾವ ಥರ ಹಾಡ್ತಾರೋ ಆ ಥರ ಹೃದಯದಲ್ಲಿ ನಾವು ಪಟ್ಟಾಭಿಷೇಕ ಮಾಡಿಕೊಂಡ್ರೆ ಯಾವಾಗಲೂ ಅಮಂಗಳ ನಮಗೆ ಉಂಟಾಗೋದಿಲ್ಲ. ಕ್ಷಣ ಕ್ಷಣಕ್ಕೂ ನವೀನವಾಗಿ ನಮ್ಮ ಜೀವನವನ್ನು ಮಾಡಿ ಪರಮಾತ್ಮ ನಮಗೆ ಹೊಸ ಚೈತನ್ಯವನ್ನು ಕೊಡ್ತಾ ಸರ್ವದಾ ಆಯುರಾರೋಗ್ಯ ಸೌಖ್ಯವನ್ನು ಪರಮಾತ್ಮ ಕೊಡ್ತಾನೆ ಎನ್ನುವಂತಹ ತಾತ್ಪರ್ಯವನ್ನು ರಾಮ ಪಟ್ಟಾಭಿಷೇಕದಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ಈ ದಶಾವತಾರದ ನಾವು ಸರಣಿಯಲ್ಲಿ ರಾಮಾವತಾರವನ್ನು ನಾವು ಮಂಗಳ ಮಾಡಿದ್ದೀವಿ. ಮುಂದೆ ಭಗವಂತ ಯಾವಾಗ ಅನುಕೂಲ ಮಾಡಿಕೊಡ್ತಾನೋ ಬಲರಾಮಾವತಾರ, ಕೃಷ್ಣಾವತಾರ, ಕಲ್ಕಿ ಅವತಾರ. ಕೃಷ್ಣ ಅವತಾರವನ್ನು ಸ್ವಲ್ಪ ದೀರ್ಘವಾಗಿ ನಾವು ಅನುಸಂಧಾನ ಮಾಡಿ ದಶಾವತಾರವನ್ನು ಮುಂದಿನ ಸರಣಿಯಲ್ಲಿ ನಾವು ಮುಂದುವರಿಸೋಣ. ದಾಸನ ಮೇಲೆ ಪರಮಪ್ರೇಮ, ವಿಶ್ವಾಸ, ಸ್ನೇಹ, ಪ್ರೀತಿ ಇಟ್ಟಿರುವಂತಹ ಈ ಗೋಸಾವಿ ಸಂಸ್ಥೆ ಅವರ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ, ಮಳೆ ಬಂದರೂ ತಾವುಗಳೆಲ್ಲ ಬಂದು ಶ್ರವಣ ಯಜ್ಞವನ್ನು ಮಾಡಿದರಲ್ಲ, ಆ ಪರಮಾತ್ಮ ಇದನ್ನು ಖಂಡಿತವಾಗ್ಲೂ ಗಮನಿಸ್ತಾನೆ. ಗಮನಿಸಿ ನನ್ನನ್ನು ಅವರ ಹೃದಯಕ್ಕೆ ತರಿಸೋಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ಲ ಅಂತ ಪರಮಾತ್ಮ ನೋಡಿ ಖಂಡಿತವಾಗ್ಲೂ ಈಗಾಗಲೇ ಆಯುರಾರೋಗ್ಯ ಸೌಖ್ಯವನ್ನು ಕೊಡ್ತಾ ಇದ್ದಾನೆ, ಇನ್ನು ಮುಂದೇನೂ ಅವನು ಕೊಟ್ಟೇ ಕೊಡ್ತಾನೆ ಅನ್ನುವಂತಹ ಮಹಾವಿಶ್ವಾಸದಿಂದ ಕಲ್ಯಾಣ ರೂಪಾಯ ಕಲೌ ಜನಾನಾಂ ಕಲ್ಯಾಣಧಾತ್ರೆ ಕರುಣಾಸುಧಾಬ್ಧೆ ಕಂವಾದಿ ದಿವ್ಯಾಯುಧ ಸತ್ಕರಾಯ ವಾದಲಯಾಧೀಶ ನಮೋ ನಮಸ್ತೆ ನಾರಾಯಣ 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 ನಾರಾಯಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.